ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಸೊ ಇವತ್ತಿನ ಕ್ಲಾಸಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಲೆಕ್ಚರ್ 2 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ದಟ್ ಮೀನ್ಸ್ ನಮ್ಮ 5 ಕಿಂಗ್ಡಮಲ್ಲಿ ಒಂದು ಕಿಂಗ್ಡಮ್ ಆಲ್ರೆಡಿ ನಾವು ಕಲ್ತಾಗಿದೆ ಆ್ಯಂಡ್ ದ್ಯಾಟ್ ವಾಸ್ ಕಿಂಗ್ಡಮ್ ಮೊನೆರಾ. ತುಂಬ ಮಕ್ಕಳು ಮ್ಯಾಮ್ ನೋಟ್ಸ್ ಕಳಿಸಿ ಸೆಂಡ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಫಾರ್ ದ್ಯಾಟ್ ಐವ್ ಆಲ್ರೆಡಿ ಟೋಲ್ಡ್ ಯು ನೋಟ್ಸ್ ಈಸ್ ಪ್ರೆಸೆಂಟ್ ಇನ್ ದ ಆ್ಯಪ್. ಓಕೆ, ಸೊ ಅಲ್ಲಿ ನಿಮಗೆ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ದ ಫಸ್ಟ್ ಕಮೆಂಟ್ ಪಿನ್ಡ್ ಕಮೆಂಟ್ಸಲ್ಲಿ ನೋಡಿ ಅಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟ್ಸ್ ಆ್ಯಂಡ್ DPP ಎರಡೂ ಸಿಗುತ್ತೆ. ಆಲ್ರೆಡಿ ಕಮೆಂಟ್ಸಿಗೆ ರಿಪ್ಲೈ ಮಾಡಿದ್ದೀನಿ ನಾನು, ಸೊ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ 5 ಕಿಂಗ್ಡಮಲ್ಲಿ 4 ಕಿಂಗ್ಡಮ್ ನಾವು ಬಾಟ್ನಿಯಲ್ಲಿ ಕವರ್ ಮಾಡಬೇಕು. ಅದರಲ್ಲಿ 3 ಕಿಂಗ್ಡಮ್ ಈ ಚಾಪ್ಟ್ರಲ್ಲೇ ಕವರ್ ಆಗುತ್ತೆ. ಒಂದು ಮೊನೆರಾ ವಿಚ್ ವಿ ಆಲ್ರೆಡಿ ಡನ್, ದೆನ್ ವಿ ಹ್ಯಾವ್ ಪ್ರೊಟಿಸ್ಟಾ, ಆ್ಯಂಡ್ 3ನೇದು ಇದೇ ಚಾಪ್ಟ್ರಲ್ಲಿ ಫಂಗೈ. 4ನೇದು ಪ್ಲಾಂಟ್ ಕಿಂಗ್ಡಮ್ ವಿಚ್ ಇಸ್ ಅ ಡಿಫ್ರೆಂಟ್ ಚಾಪ್ಟರ್ ಆಲ್ ಟುಗೆದರ್ ಅಲ್ವಾ. ಆನಿಮಲ್ ಕಿಂಗ್ಡಮ್ ಆಲ್ರೆಡಿ ನಡೀತಾ ಇದೆ ಇನ್ ಝಾಲಜಿ ಅಂತ ಅನ್ಕೊಂಡಿದ್ದೀನಿ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಕ್ಲಾಸ್ ಫಾರ್ ಟುಡೇ. ಇವತ್ತು ಏನೆಲ್ಲ ಕವರ್ ಮಾಡಬೇಕು? ಕಿಂಗ್ಡಮ್ ಪ್ರೊಟಿಸ್ಟಾದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸನ್ನು ನೋಡಬೇಕು. ಡೈನೋಫ್ಲಾಜುಲೇಟ್ಸ್, ಡಯಾಟಮ್ಸ್, ಯೂಗ್ಲಿನಾಯ್ಡ್ಸ್ ಆ್ಯಂಡ್ ದೆನ್ ಕಮ್ಸ್ ಪ್ರೋಟೋಜೋವಾ. ಇದೆಲ್ಲ ಸಬ್ ಗ್ರೂಪ್ಸ್ ಅಂಡರ್ ಕಿಂಗ್ಡಮ್ ಪ್ರೊಟಿಸ್ಟಾ. ಸೊ ಇದನ್ನು ಕೂಡ ನಾವು ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ NCERT ಹಾಕಿರುವಂಥ ಬೌಂಡ್ರಿ ಒಳಗಡೆ ನಿಂತ್ಕೊಂಡು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆಲ್ ಆಫ್ ದೀಸ್ ಗ್ರೂಪ್ಸ್ ಆ್ಯಂಡ್ ಆಲ್ ಆಫ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಗ್ರೂಪ್ಸ್. ಸರಿನಾ? ಮುಂದೆ ಹೋಗೋಣ. ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್ ಆ್ಯಂಡ್ ದ್ಯಾಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಪ್ರೊಟಿಸ್ಟಾ. ಪ್ರೊಟಿಸ್ಟಾವನ್ನು ನಾವು ಕರೆಕ್ಟಾಗಿ ಓದ್ಕೊಂಡ್ರೆ ಕರೆಕ್ಟಾಗಿ ಕ್ಲಾಸಿಫಿಕೇಶನನ್ನು ಅರ್ಥ ಮಾಡಿಕೊಂಡ್ರೆ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಅ ಲಾಟ್. ಯು ಗೋಯಿಂಗ್ ಟು ರಿಮೆಂಬರ್ ದ ಗ್ರೂಪ್ಸ್ ಮಚ್ ಬೆಟರ್. ಸೊ ಯಾವ ಗ್ರೂಪ್ ಇದು, ಏನು ಹೈಲೈಟ್ ಇದೆ, ಅದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು, ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅದನ್ನು ಇಲ್ಲಿ ನೋಟ್ ಮಾಡೋಣ. ನೋಡಿ, ನಮ್ಮ ಹತ್ರ ಎಷ್ಟು ಗ್ರೂಪ್ಸ್ ಇದೆ, ಹೌ ಮೆನಿ ಗ್ರೂಪ್ಸ್ ಡು ವಿ ಹ್ಯಾವ್. ಅಲ್ಲಿ ನಿಮಗೆ ಟಾರ್ಗೆಟ್ಸಲ್ಲಿ ನಾನು ಆಲ್ರೆಡಿ ಕೊಟ್ಟಿದ್ದೆ, ಬಟ್ ಇನ್ನೊಂದು ಗ್ರೂಪ್ ಇದೆ ಸ್ಲೈಮ್ ಮೋಲ್ಡ್ ಅಂತ. ಸೊ ಎಲ್ಲ ಗ್ರೂಪ್ಸನ್ನು ಇಲ್ಲಿ ಕವರ್ ಮಾಡಕ್ಕೆ ನೋಡೋಣ. ಆಲ್ರೈಟ್, ಸೊ ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಒನ್. ಫಸ್ಟ್ ನಾವು ಏನು ಮಾಡೋಣ, ಲೆಟ್ಸ್ ಕವರ್ ಡಯಾಟಮ್ಸ್. ಓಕೆ, ಡಯಾಟಮ್ಸ್ ಇದು ಸ್ಪೆಷಾಲಿಟಿ ಏನು ಅಂತ ಅಫ್ಕೋರ್ಸ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಹೇಳ್ತೀನಿ ನಾನು. ಬಟ್ ಫಸ್ಟ್ ಏನು ಮಾಡೋಣ, ಲೆಟ್ಸ್ ರೈಟ್ ಡೌನ್ ಆಲ್ ದೀಸ್ ಗ್ರೂಪ್ಸ್. ಆಮೇಲೆ ಬರುವಂಥದ್ದು ಡಯನೋಫ್ಲಾಜುಲೇಟ್ಸ್. ಮೂರನೇದು ಯೂಗ್ಲಿನಾಯ್ಡ್ಸ್ ಅಂತ. 4ನೇ ಗ್ರೂಪ್ ನೀವು ಏನು ಕಲಿತೀರಾ, ಸ್ಲೈಮ್ ಮೋಲ್ಡ್ಸ್ ಅಂತ. ಆ್ಯಂಡ್ 5ನೇ ಗ್ರೂಪ್ ನೀವು ಕಲಿಯುವಂಥದ್ದು ಈಸ್ ಪ್ರೋಟೋಜೋವಾ. ಸೊ ದೀಸ್ ಆರ್ ದ 5 ಗ್ರೂಪ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಓಕೆ, ನೀವು ಹೇಗೆ ಡಯಾಟಮ್ಸಿಂದ ಪ್ರೋಟೋಜೋವಾಕ್ಕೆ ಹೋಗ್ತೀರಾ ಹಾಗೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಡಯಾಟಮ್ಸ್ ಆ್ಯಂಡ್ ಡೈನೋಫ್ಲಾಜುಲೇಟ್ಸ್ ಸ್ವಲ್ಪ ಡೆಪ್ತಲ್ಲಿ ಕೊಟ್ಟಿದ್ದಾರೆ ಇನ್ NCERT, ಬಟ್ ಆ್ಯಸ್ ಯು ಮೂವ್ ಫಾರ್ವರ್ಡ್ ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ಸನ್ನು ಬರೀ ಆ್ಯಂಡ್ ಓನ್ಲಿ ಫ್ರಮ್ NCERT ತಗೊಳ್ಳೋಣ. ಎಲ್ಲಾದರೂ ನಾನು ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟರೆ ಅದು ಬರೀ ನಿಮಗೆ ಅರ್ಥ ಮಾಡ್ಸೋಕ್ಕಷ್ಟೇ. ಇಟ್ ಮೈಟ್ ನಾಟ್ ಬಿ ಅ ಪಾರ್ಟ್ ಆಫ್ ಯೋರ್ NEET or KCET ಎಕ್ಸಾಮಿನೇಷನ್. ಸೊ ತಲೆ ಕೆಡಿಸ್ಕೋಬೇಡಿ. ಇಫ್ ಯು ರಿಮೆಂಬರ್ NCERT ಎಕ್ಸಾಂಪಲ್ಸ್, ವೆಲ್ ಆ್ಯಂಡ್ ಗುಡ್, ಯು ಆರ್ ಗುಡ್ ಟು ಗೋ. ಓಕೆ, ರೈಟ್. ಸೊ ಸ್ಪೆಷಾಲಿಟಿ ಏನು, ಇದರಲ್ಲಿ ಸ್ಪೆಷಾಲಿಟಿ ಏನು ನೋಡಿ. ಮೇನ್ಲಿ ಸ್ಪೆಷಾಲಿಟಿ ಬರುವಂಥದ್ದು ನ್ಯೂಟ್ರಿಷನಲ್ಲಿ. ಸೊ ನ್ಯೂಟ್ರಿಷನಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಇವೆ. ಹೀಗೆ ಡಯಾಟಮ್ಸ್ ಆ್ಯಂಡ್ ಡೈನೋಫ್ಲಾಜುಲೇಟ್ಸನ್ನು ನೀವು ತಗೊಂಡ್ರೆ ದೇ ಕಮ್ ಅಂಡರ್ ಫೋಟೋಸಿಂಥೆಟಿಕ್ ಗ್ರೂಪ್ಸ್. ಈ ಪರ್ಟಿಕ್ಯುಲರ್ ಗ್ರೂಪ್ 1 and 2 that we have written, ಇದಕ್ಕೆ ಫೋಟೋಸಿಂಥಸಿಸ್ ಮಾಡೋ ಎಬಿಲಿಟಿ ಇದೆ. ಓಕೆನಾ? ಯೂಗ್ಲಿನಾಯ್ಡ್ಸಿಗೆ ಬಂದರೆ ಇದನ್ನು ನಾವು ಮಿಕ್ಸೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಸ್ಲೈಮ್ ಮೋಲ್ಡ್ಸನ್ನು ಹೇಗೆ ಹೇಳ್ತೀರಾ, ಸ್ಯಾಪ್ರೋಫೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಡಿಕಂಪೋಸ್ ಮಾಡುತ್ತೆ ಡೆಡ್ ಆರ್ಗ್ಯಾನಿಕ್ ಮ್ಯಾಟರನ್ನು. ಆ್ಯಂಡ್ 5ನೇದು is ಪ್ರೋಟೋಜೋವಾದಲ್ಲಿ ಮೋಸ್ಟ್ ಆಫ್ ದಮ್ ಶೋ ಹೊಲೋಜೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಹವೆವರ್ ಅದನ್ನು ಬರೀತಿಲ್ಲ ಬಿಕಾಸ್ ಇಟ್ ಮೈಟ್ ವೇರಿ ಎ ಲಿಟಲ್ ಬಿಟ್, ಬಿಕಾಸ್ ಇದ್ರಲ್ಲಿ ಪ್ಯಾರಾಸೈಟ್ಸ್ ಕೂಡ ಇವೆ. ಸೊ ಪ್ರೋಟೋಜೋವಾದನ್ನು ಸಿಂಪ್ಲಿ ನಾವು ಹೆಟೆರೋಟ್ರೋಫಿಕ್ ಅಂತ ಹಾಕೋಣ, ಬಿಕಾಸ್ ದೇ ಆರ್ ಆನಿಮಲ್ ಲೈಕ್. ಪ್ರೋಟೋಜೋವಾ ಪ್ರಿಮಿಟಿವ್ ಆನಿಮಲ್ಸ್ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ಸೊ ಯು ಹ್ಯಾವ್ 5 ಗ್ರೂಪ್ಸ್ ಹಿಯರ್. ಆ್ಯಂಡ್ ಇದರದ್ದು ನ್ಯೂಟ್ರಿಷನಲ್ ಯುನೀಕ್ನೆಸ್ ಏನಿದೆ ಅದನ್ನು ನಾನು ಬರೆದಿದ್ದೀನಿ. ಓಕೆ, ಅಫ್ಕೋರ್ಸ್ ಪ್ರತಿ ಗ್ರೂಪನ್ನು ನಾವು ಸ್ಟಡಿ ಮಾಡಬೇಕು. ಬಟ್ ಬಿಫೋರ್ ವಿ ಎಂಟರ್ ಇನ್ ಟು ದ್ಯಾಟ್, ಲೆಟ್ ಅಸ್ ಲುಕ್ ಎಟ್ ದ
ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ಕ್ಲಾಸಿಫಿಕೇಶನ್ ಟೈಪ್ಸ್ ಆಯಿತು. ಸೊ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನೋಡೋಣ. ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಾಟ್? ಆಫ್ ದ ಗ್ರೂಪ್ ಪ್ರೊಟಿಸ್ಟಾ. ಸೊ ಕೆಲವು ಬೇಸಿಕ್ ಆಗಿರುವಂಥ ಪಾಯಿಂಟ್ಸನ್ನು ನೀವು ನೆನ್ಪಿಟ್ಕೊಳ್ಬೇಕು. ಏನೋದು ಅಂತ ನೋಡೋಣ. ಲೆಟ್ಸ್ ಸಿ ವಾಟ್ ದೋಸ್ ಪಾಯಿಂಟ್ಸ್ ಆರ್. ದ ಫಸ್ಟ್ ಒನ್, ಎಲ್ಲ ಆರ್ಗ್ಯಾನಿಸಮ್ಸ್, ಪ್ರೊಟಿಸ್ಟಾದಲ್ಲಿ ಬರುವಂಥ ಎಲ್ಲ ಆರ್ಗ್ಯಾನಿಸಮ್ಸ್ ಹತ್ರ ಸಿಂಗಲ್ ಸೆಲ್ ಇರೋದು, ಆ್ಯಂಡ್ ದೇ ಆಲ್ ಆರ್ ಯೂಕ್ಯಾರಿಯೋಟ್ಸ್. ಯೂನಿಸೆಲ್ಯುಲಾರ್ ಯೂಕ್ಯಾರಿಯೋಟ್ಸ್. ಯೂನಿಸೆಲ್ಯುಲಾರ್ ಯೂಕ್ಯಾರಿಯೋಟ್ಸ್ ಅಂತ ಕರಿತೀವಿ. ದ್ಯಾಟ್ ಈಸ್ ದ ಫಸ್ಟ್ ಪಾಯಿಂಟ್. ಓಕೆ, ಸೆಕೆಂಡ್ ಪಾಯಿಂಟ್ ಏನು? ವಾಟ್ ಇಸ್ ದ ಸೆಕೆಂಡ್ ಪಾಯಿಂಟ್? ಯೂನಿಸೆಲ್ಯುಲಾರ್ ಯೂಕ್ಯಾರಿಯೋಟ್ಸ್ ಆದ ನಂತರ ಯೂಕ್ಯಾರಿಯೋಟ್ಸ್ ಅಂದ ತಕ್ಷಣ ಕೆಲವೆಲ್ಲ ಫೀಚರ್ಸ್ ನಮ್ಮ ತಲೆಯಲ್ಲಿ ಬರುತ್ತೆ. ಸೊ ಏನೆಲ್ಲ ಬರಬಹುದು? ಒಂದನೇದು, ಯೂಕ್ಯಾರಿಯೋಟ್ಸ್ ಅಂದ ತಕ್ಷಣ ಡೆಫಿನೇಷನ್ ಆಫ್ ನ್ಯೂಕ್ಲಿಯಸ್ ಅಥವಾ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಅಂತ ಹೇಳ್ಬೋದು. ಇದನ್ನು ಇನ್ನೊಂದು ರೀತಿಯಲ್ಲಿ ಬರಿತೀವಿ ನಾವು, ದ್ಯಾಟ್ ದೆರ್ ಇಸ್ ಪ್ರೆಸೆನ್ಸ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ. ಪ್ರೆಸೆನ್ಸ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಬರಿತೀವಿ ಅಲ್ವಾ? ಪ್ರೆಸೆನ್ಸ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಬರಿತೀವಿ. ಮೂರನೇದು, ಇದರ ಜೊತೆ ವೆಲ್ ಡಿಫೈನ್ಡ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಅಂತ ಹೇಳ್ಬೋದು. ವೆಲ್ ಡಿಫೈನ್ಡ್ ಅಂತ ಹೇಳ್ಬೇಕಂತಿಲ್ಲ, ಲೆಟ್ ಸಿಂಪ್ಲಿ ರೈಟ್ ಇಟ್ ಆಸ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಆರ್ ಪ್ರೆಸೆಂಟ್. ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಅಂತ ಹೇಳಿದ್ರೆ ಏನು? ಸೊ ಇಟ್ ಕ್ಯಾನ್ ಬಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರಬಹುದು, ಗಾಲ್ಗಿ ಬಾಡೀಸ್ ಅಥವಾ ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ ಅದಾಗಿರಬಹುದು. ದರ್ ಇಸ್ ಆಲ್ಸೋ ಪಾಸಿಬಿಲಿಟಿ ಆಫ್ ಫೈಂಡಿಂಗ್ ಸಮ್ ವ್ಯಾಕ್ಯೂಲ್ಸ್ ಅನ್ನು ನೋಡಬಹುದು ನೀವು. ಅದರ ಜೊತೆ ಯು ಮೈಟ್ ಇವನ್ ಫೈಂಡ್ ಸರ್ಟನ್ ಅದರ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಲೈಕ್ ಪ್ಲಾಸ್ಟಿಡ್ಸ್, ಇದು ಕೆಲವು ಟೈಪ್ಸ್ ಇರಬಹುದು, ಮೈಟೋಕಾಂಡ್ರಿಯಾ ಇರಬಹುದು, ಬಿಕಾಸ್ ದೀಸ್ ಆರ್ ಆಲ್ ಫೀಚರ್ಸ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್ ಅಲ್ವಾ? ಸೊ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಆರ್ present. All right? Yes. ನಾಲ್ಕನೇ ಪಾಯಿಂಟ್ ಏನಂತ ಬರೀತೀರಾ ನೋಡಿ. NCERT says that kingdom Protista is more like a link between plants and animals and fungi. ಈ ಮೂರು ಕಿಂಗ್ಡಮ್ ಅನ್ನ ಅಥವಾ ಮೂರು ಗ್ರೂಪ್ ಏನಿದೆ ಲಿವಿಂಗ್ ವರ್ಲ್ಡ್ ಅಲ್ಲಿ ಅದನ್ನ ಕನೆಕ್ಟ್ ಮಾಡುತ್ತೆ ಕಿಂಗ್ಡಮ್ ಪ್ರೊಟಿಸ್ಟಾ ಅಂತ ಹೇಳ್ತಾರೆ. ಓಕೆ, ಸೊ ಅದನ್ನ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ನಾನು. ಲಿಂಕ್ಸ್ animals, plants and fungi. ನೀವು ಹೇಗೆ ಅಂತ ಕೇಳಬಹುದು. ಇದಕ್ಕೆ ಒಂದು ಸಿಂಪಲ್ ಆಗಿರುವಂಥ ರೀಸನ್ ಇವಾಗ ನಾನು ಕೊಟ್ಟರೆ, ದಟ್ ಇಫ್ ಯು ಲುಕ್ ಎಟ್ ಸರ್ಟನ್ ಫೀಚರ್ಸ್ ಆಫ್ ದ ಗ್ರೂಪ್ಸ್ ಅಂಡರ್ ಕಿಂಗ್ಡಮ್ ಪ್ರೊಟಿಸ್ಟಾ, ಅದರಲ್ಲಿ ಅನಿಮಲ್ ಲೈಕ್ ಬಿಹೇವಿಯರ್ ಕೂಡ ಇದೆ. ಸೊ ಯು ಹ್ಯಾವ್ ಪ್ರೋಟೋಸೋವಾ ಫಾರ್ ದ್ಯಾಟ್. ಫಂಗೈ ಲೈಕ್ ಬಿಹೇವಿಯರ್ ಕೂಡ ಇದೆ, ಅದರಲ್ಲಿ ಸ್ಲೈಮ್ ಮೋಲ್ಡ್ ಬರುತ್ತೆ. ಪ್ಲಾಂಟ್ ಲೈಕ್ ಬಿಹೇವಿಯರ್ ಕೂಡ ಇದೆ, ಅದರಲ್ಲಿ ನಿಮಗೆ ಡಯಾಟಮ್ಸ್ ಆ್ಯಂಡ್ ಡೈನೋಫ್ಲಾಜಿಲೇಟ್ಸ್ ಆ್ಯಂಡ್ ಟು ಅನ್ ಎಕ್ಸ್ಟೆಂಟ್ ಯೂಗ್ಲಿನಾಯ್ಡ್ಸ್ ಬರುತ್ತೆ. ಓಕೆನಾ? ಸೊ ದಟ್ಸ್ ವೈ ವಿ ಸೇ ದ್ಯಾಟ್ ದ ತ್ರೀ ಕಿಂಗ್ಡಮ್ಸ್ ಅಥವಾ ಈ ಮೂರು ಬೇಸಿಕ್ ಗ್ರೂಪ್ಸ್ ಏನಿದೆ ಇನ್ ಲಿವಿಂಗ್ ವರ್ಲ್ಡ್ ಅದನ್ನು ಲಿಂಕ್ ಮಾಡುವಂಥ ಎಕ್ಸಾಂಪಲ್ಸ್ ನಿಮಗೆ ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಸಿಗುತ್ತೆ ಅಂತ ಹೇಳ್ಬಹುದು. ಸೊ ದೀಸ್ ಆರ್ ಸರ್ಟನ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ಓಕೆ, ಇನ್ನು ಕೆಲವು ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂಥ ಸ್ವಲ್ಪ ಕಾಮನ್ ಸೆನ್ಸ್ ಅಥವಾ ಲಾಜಿಕಲ್ ಆಗಿರುವಂಥ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಯಾವುದು NCERT ಅಲ್ಲಿ ಕೊಟ್ಟಿಲ್ಲ, ಬಟ್ ಯು ಹ್ಯಾವ್ ಟು ರಿಮೆಂಬರ್ ಇಟ್ ಬಿಕಾಸ್ NCERT ಈಸ್ ಇಂಪ್ಲಿಕೇಟಿಂಗ್ ಇಟ್ ಅಲ್ವಾ? ಅದನ್ನು ಡೈರೆಕ್ಟಾಗಿ ಹೇಳ್ತಿಲ್ಲ, ಬಟ್ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ಬರ್ಕೊಳ್ಳೋಣ. ಲೆಟ್ ಅಸ್ ಸೇ ಲೋಕೋಮೋಷನ್ ಇದೆ ಅಂತ ಅನ್ಕೊಳ್ಳಿ. ಇಫ್ ದ ಆರ್ಗ್ಯಾನಿಸಮ್ ಈಸ್ ಶೋಯಿಂಗ್ ಲೋಕೋಮೋಷನ್, ಮೂವ್ಮೆಂಟ್ ಅನ್ನ ತೋರಿಸ್ತಾ ಇದೆ ಅಂತ ಅನ್ಕೊಳ್ಳಿ, ಲೋಕೋಮೋಷನ್ ಅನ್ನ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಮೋಸ್ಟ್ ಲೈಕ್ಲಿ ದ್ಯಾಟ್ ಇಟ್ ಹ್ಯಾಸ್ ಫ್ಲಾಜೆಲ್ಲಾ ಆರ್ ಸೀಲಿಯಾ. ಈ ಎರಡರಲ್ಲಿ ಒಂದಿರಬಹುದು. ಕೆಲವು ಗ್ರೂಪ್ಸ್ ಅಲ್ಲಿ ಅಫ್ಕೋರ್ಸ್ ಇವನ್ ಸೂಡೋಪೋಡಿಯಾ ಇದೆ, ಬಟ್ ಓವರ್ ಆಲ್ ಲೋಕೋಮೋಟ್ರಿ ಆರ್ಗನೆಲ್ ಅಂತ ಕೇಳಿದ್ರೆ ನೀವು ಇಟ್ ಕ್ಯಾನ್ ಬಿ ಫ್ಲಾಜೆಲ್ಲಾ ಆರ್ ಸೀಲಿಯಾ. ಸೂಡೋಪೋಡಿಯಾ ಕೂಡ ಬರಿತಾ ಇದ್ದೀನಿ ಬಿಕಾಸ್ ಸಮ್ ಆಫ್ ಯು ಮೈಟ್ ಗೆಟ್ ಕನ್ಫ್ಯೂಸ್ಡ್, ಮ್ಯಾಮ್ ಸೂಡೋಪೋಡಿಯಾ ಯಾಕೆ ಬರ್ದಿಲ್ಲ ಅಂತ.
ಫ್ಲಾಜೆಲ್ಲ ಆ್ಯಂಡ್ ಸೀಲಿಯಾ, ನಿಮಗೆ ಫ್ಲಾಜೆಲ್ಲ ಇಸ್ ಮೋಸ್ಟ್ ಲೈಕ್ಲಿ ಟು ಬಿ ದ ಲೋಕೋಮೋಟರಿ ಆರ್ಗನ್, ನೆವರ್ದಲೆಸ್ ಸೀಲಿಯಾ ಕೂಡ ಇದೆ, ಆ್ಯಂಡ್ ಇನ್ ಸಮ್ ಗ್ರೂಪ್ಸ್ ಇವನ್ ಸೂಡೋಪೋಡಿಯಾ ಕೂಡ ನೋಡೋಕ್ಕೆ ಸಿಗಬಹುದು. ನೆಕ್ಸ್ಟ್ ಪಾಯಿಂಟ್ ಏನನ್ನ ಬರೀತೀರಾ, ವ್ಯಾಕ್ಯೂಲ್ ಕ್ಯಾನ್ ಬಿ ಪ್ರೆಸೆಂಟ್. Vacuole may be present specially because most of them are aquatic organisms. Protista ಅನ್ನೋದು ನೀರಲ್ಲಿ ಜಾಸ್ತಿ ಕಾಣಿಸುವಂಥ ಆರ್ಗ್ಯಾನಿಸಮ್. ಸೊ ಅದಕ್ಕೋಸ್ಕರ ಆಸ್ಮೋರೆಗ್ಯುಲೇಷನ್, ನೀರು ಮತ್ತು ಅಯಾನ್ಸ್ ಏನಿದೆ ಸೆಲ್ಲಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಂತ ವ್ಯಾಕ್ಯೂಲ್ ಇದು ಅಗತ್ಯ ಇರುತ್ತೆ. ದಟ್ಸ್ ವೈ ಯು ಮೈಟ್ ಫೈಂಡ್ ವ್ಯಾಕ್ಯೂಲ್. ಯಾವ ಥರದ್ದು ವ್ಯಾಕ್ಯೂಲ್ ಅಂತ ಕೇಳಬಹುದು. ನೋಡಿ, ನೀವು ಸೆಲ್ ಚಾಪ್ಟ್ರಲ್ಲಿ ನಿಮ್ಮ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಇದನ್ನು ಆಲ್ರೆಡಿ ಕಲ್ತಿರ್ಬೋದು. ನಾವು ಕೂಡ ಸೆಲ್ ಚಾಪ್ಟರ್ ಮಾಡುವಾಗ ಟೈಪ್ಸ್ ಆಫ್ ವ್ಯಾಕ್ಯೂಲ್ ಕವರ್ ಮಾಡ್ತೀವಿ ಅಫ್ಕೋರ್ಸ್. ಸೊ ಯು ಮೈಟ್ ರಿಮೆಂಬರ್ ವರ್ಡ್ಸ್ ಲೈಕ್ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಇರ್ಬೋದು ಅಥವಾ ಫುಡ್ ವ್ಯಾಕ್ಯೂಲ್ ಇರಬಹುದು ಅಲ್ವಾ. ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಇಸ್ ಸಮಥಿಂಗ್ ದಟ್ ಇಸ್ ಫೌಂಡ್ ಟು ಬಿ ಹೆಲ್ಪಿಂಗ್ ಇನ್ ಸಮಥಿಂಗ್ ಕಾಲ್ಡ್ ಇಸ್ ಆಸ್ಮೋರೆಗ್ಯುಲೇಷನ್. ಆಸ್ಮೋರೆಗ್ಯುಲೇಷನಿಗೆ ಹೆಲ್ಪ್ ಮಾಡುತ್ತೆ. ಈ ವ್ಯಾಕ್ಯೂಲ್ ಅನ್ನೋದು ಫುಡ್ ವ್ಯಾಕ್ಯೂಲ್ ಕೂಡ ಆಗಿರಬಹುದು. ಫುಡ್ ವ್ಯಾಕ್ಯೂಲ್ ಫಾರ್ಮೇಷನ್ ಆಗೋದು ಫುಡ್ಡನ್ನು ಸೆಲ್ ಒಳಗಡೆ ತಗೊಂಡ್ರೆ ಮಾತ್ರ. ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಇದ್ ಕೆಲಸ ನೀರನ್ನು ಆಮೇಲೆ ಅಯಾನ್ಸನ್ನು ಬ್ಯಾಲೆನ್ಸ್ ಮಾಡುವಂಥದ್ದು. ವಿ ವಿಲ್ ಟಾಕ್ ಅಬೌಟ್ ದ ವರ್ಡ್ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಇನ್ ದಿ ಅಪ್ಕಮಿಂಗ್ ಕ್ಲಾಸಸ್. ಓಕೆ, ಸೊ ವ್ಯಾಕ್ಯೂಲ್ ಪ್ರೆಸೆಂಟ್ ಇದೆ. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ಹ್ಯಾಬಿಟ್ಯಾಟ್, ಇದನ್ನು ಆಲ್ರೆಡಿ NCERTಯಲ್ಲಿ ಕೊಟ್ಟಿದ್ದಾರೆ. ದಟ್ ಕಿಂಗ್ಡಮ್ ಪ್ರೊಟಿಸ್ಟಾ ಇಸ್ ಪ್ರಿಡಾಮಿನೆಂಟ್ಲಿ ಎಕ್ವೆಟಿಕ್ ಇನ್ ನೇಚರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಹ್ಯಾಬಿಟ್ಯಾಟ್ ಅಂತ ಹಾಕಿದ್ರೆ ಇಲ್ಲಿ ಎಕ್ವೆಟಿಕ್ ಅಂತ ಹಾಕ್ಬೋದು. ಮೋಸ್ಟ್ಲಿ ಅಂತ ಹಾಕ್ತಾ ಇದ್ದೀನಿ. ದ ರೀಸನ್ ಬೀಂಗ್ ನಾವು ಪ್ರೊಟಿಸ್ಟಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ಪ್ರೊಟಿಸ್ಟಾದಲ್ಲಿ ಪ್ರೋಟೋಝೋವಾ ಅಂದ ತಕ್ಷಣ ಅಲ್ಲಿ ಸ್ವಲ್ಪ ಪ್ಯಾರಾಸೈಟ್ಸ್ ಕೂಡ ಇನ್ವಾಲ್ವ್ ಆಗುತ್ತೆ. ಅದರ್ವೈಸ್ ಮಾಯಿಸ್ಟ್ ಇರುವಂಥ ಜಾಗದಲ್ಲೂ ಕೂಡ ನೋಡಬಹುದು. ಸ್ಲೈಮ್ ಮೋಲ್ಡ್ಸನ್ನು ತಗೊಂಡ್ರೆ ಅದು ನೀರಲ್ಲಿ ಬೆಳೆಯಲ್ಲ, ಅದು ನೆಲದ ಮೇಲೆ ಬೆಳೆಯೋದು. ಬಟ್ ಅಲ್ಲಿ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಅಥವಾ ನೀರಿನ ಅಂಶ ಜಾಸ್ತಿ ಇರಬೇಕು. ಓಕೆನಾ. ಸೊ ಹ್ಯಾಬಿಟ್ಯಾಟ್ ಎಕ್ವೆಟಿಕ್ ಮೋಸ್ಟ್ಲಿ ಅಂತ ಹಾಕಿದ್ದೀನಿ. ಸೊ ದೀಸ್ ಆರ್ ಸಮ್ ಆಫ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ Protista. Sarina, let's start with the first group under kingdom Protista. Yaudu, first group yaudu? We will start with diatoms as given in NCERT. So let's start classification type ali. The first one, that is diatoms. Okay. So let's start with diatoms. Okay, diatoms athava desmids. Nodi, majorly the group is made up of diatoms. Desmid is a smaller group anta helidre. Desmid alli kammi examples ive. Most of the examples come under the name of diatoms. Okay na. Diatoms anna ನಾವು Chrysophyta anta kuda karitivi. You can also call them as Chrysophyta ಅಥವಾ ಕ್ರೈಸೋಫೈಟ್ಸ್ ಅಂತ ಕೂಡ ಕರಿಬಹುದು. ಯು ಕ್ಯಾನ್ ಇವನ್ ಕಾಲ್ ದಮ್ ಆಸ್ ಕ್ರೈಸೋಫೈಟ್ಸ್. ನಾವು ಅಬೌಟ್ ಡಯಾಟಮ್ಸ್ ಹೇಗೆ ಡಯಾಟಮ್ಸ್ ಆ್ಯಂಡ್ ಡೆಸ್ಮಿಡ್ಸ್ ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ಆದರೆ ಇನ್ನೊಂದು ಏನು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಡೆಸ್ಮಿಡ್ಸ್ ಅನ್ನೋದನ್ನು ಗೋಲ್ಡನ್ ಆಲ್ಗೆ ಅಂತ ಕೂಡ ಕರೀತಾರೆ. ಗೋಲ್ಡನ್ ಆಲ್ಗೆ ಬಿಕಾಸ್ ಆಫ್ ದ ಕಲರ್. ಇದರಲ್ಲಿ ಇರುವಂಥ ಪಿಗ್ಮೆಂಟ್ ಏನಿದೆ ಅದು ಗೋಲ್ಡನ್ ಆಗಿರುತ್ತೆ, ಅದಕ್ಕೋಸ್ಕರ ಗೋಲ್ಡನ್ ಆಲ್ಗೆ. ನೋಡಿ, ಆಲ್ಗೆ ಅಂದ ತಕ್ಷಣ ಪ್ಲಾಂಟ್ ಕಿಂಗ್ಡಮಿಗೆ ಬಿಲಾಂಗ್ ಆಗುತ್ತೆ ಅಂತ ಅನ್ಕೋಬೇಡಿ. ಜಸ್ಟ್ ಬಿಕಾಸ್ ಇಟ್ ಲುಕ್ಸ್ ಗೋಲ್ಡನ್ ಆ್ಯಂಡ್ ಫೋಟೋಸಿಂಥೆಟಿಕ್ ಎಬಿಲಿಟಿ ಇದೆ ಆ್ಯಂಡ್ ನೀರಲ್ಲಿದೆ, ಅದಕ್ಕೋಸ್ಕರ ಇದನ್ನು ತುಂಬ ಲೂಸ್ಲಿ ಯೂಸ್ ಮಾಡೋವಂಥ ಟರ್ಮ್ ಆಲ್ಗೆ ಅಂತ. ಆಲ್ಗೆ ಅಂದ ತಕ್ಷಣ ಪ್ಲಾಂಟ್ ಕಿಂಗ್ಡಮಿಗೆ ಬಿಲಾಂಗ್ ಆಗುತ್ತೆ ಅಂತ ಅರ್ಥ ಅಲ್ಲ. Okay, so confuse ಆಗಬೇಡಿ. Diatoms is a major group and a smaller group of desmids which is also called as golden algae. Okay, so let us talk about some general characteristic features idradu, that is of diatoms athwa Chrysophyta athwa desmids, which is nothing but golden algae. So idradu general characteristic features ಬಗ್ಗೆ ಮಾತಾಡಬೇಕಾದ್ರೆ the first thing that comes into mind is habitat. ಹ್ಯಾಬಿಟ್ಯಾಟ್ ಅನ್ನೋದು ನೋಡಿ, ಹ್ಯಾಬಿಟ್ಯಾಟ್ ಈಸ್ ಎಕ್ವೆಟಿಕ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಅಲ್ವಾ. ಹ್ಯಾಬಿಟ್ಯಾಟ್ ಈಸ್ ಎಕ್ವೆಟಿಕ್ ಅಂತ ನಾನು ಆಲ್ರೆಡಿ ಹೇಳಿರೋ ಅಂಥದ್ದು. ನಾವು ದ ಪಾಯಿಂಟ್ ಈಸ್ ಇಫ್ ಇಟ್ ಈಸ್ ಫ್ರೆಶ್ ವಾಟರ್ ಆರ್ ಇಫ್ ಇಟ್ ಈಸ್ ಮೆರೈನ್ ವಾಟರ್ ಅಂತ. ಓಕೆ,
ಎಕ್ವೆಟಿಕ್ ಅಂತ ಹಾಕ್ತಾ ಇದ್ದೀನಿ. ಎಕ್ವೆಟಿಕ್ ಅಂತ ಹೇಳಿದ್ರೆ ನೀರಲ್ಲಿ ಸಿಗುವಂಥದ್ದು. ಬಟ್ ಇಟ್ ಕ್ಯಾನ್ ಬಿ ಫೌಂಡ್ ಇನ್ ಬೋತ್ ಫ್ರೆಶ್ ವಾಟರ್ ಅಥವಾ ಮೆರೈನ್ ವಾಟರ್. ತುಂಬ ಮಕ್ಕಳಿಗಾಗಿ ಇಲ್ಲೂ ಕನ್ಫ್ಯೂಸ್ ಆಗುತ್ತೆ, ಫ್ರೆಶ್ ವಾಟರ್ ಅಂತ ಹೇಳಿದ್ರೆ ಏನು? ಉಪ್ಪಿನ ಅಂಶ ತುಂಬ ಕಡಿಮೆ ಇರುತ್ತೆ. ಫ್ರೆಶ್ ವಾಟ್ರಿಗೆ ಎಕ್ಸಾಂಪಲ್ ಯಾವುದು? ಪಾಂಡ್, ಲೇಕ್, ರಿವರ್ ಅಂತ ಹೇಳ್ತೀವಿ ಅಲ್ವಾ. ಆ್ಯಂಡ್ ಮೆರೈನ್ ವಾಟರ್ ಅಂದ ತಕ್ಷಣ ಸಮುದ್ರ. ಆಲ್ ರೈಟ್. ಸೊ ಮೆರೈನ್ ವಾಟ್ರಲ್ಲಿ ಸಿಗುತ್ತೆ ಆ್ಯಂಡ್ ಆಲ್ಸೋ ಇನ್ ಫ್ರೆಶ್ ವಾಟರ್. ಸೊ ಇಲ್ಲಿ ಅದನ್ನು ಕೂಡ ಹಾಕೋಣ. ಫ್ರೆಶ್ ವಾಟರ್ ಆಸ್ ವೆಲ್ ಆಸ್ ಮೆರೈನ್. ನೋಡಿ, ಇಂಥ ಚಿಕ್ಕದು ಪುಟ್ಟದು ಪಾಯಿಂಟ್ಸ್ ಏನಿದೆ ಇದನ್ನು ನಾವು ಜನರಲ್ ಆಗಿ ನೆಗ್ಲೆಕ್ಟ್ ಮಾಡ್ತೀವಿ. ಓ ಎಕ್ವೆಟಿಕ್ ಅಲ್ವಾ, ನೀರಲ್ಲಿ ಸಿಗುತ್ತೆ ಅಂತ ಅನ್ಕೊಂಡಿರ್ತೀವಿ. ಬಟ್ ವೆನ್ ದಿ ಎಕ್ಸಾಮಿನೇಷನ್ ಕಮ್ಸ್ ಆ್ಯಂಡ್ ಟ್ರೂ ಆರ್ ಫಾಲ್ಸ್ ಅಲ್ಲಿ ಇದನ್ನು ಏನು ಮಾಡ್ತಾರೆ? ಸಪೋಸ್ ನಾನು ಇದನ್ನು ಚೇಂಜ್ ಮಾಡಿದೆ, ದಟ್ ಡಯಾಟಮ್ಸ್ ಆರ್ ಫೌಂಡ್ ಓನ್ಲಿ ಇನ್ ಮೆರೈನ್ ವಾಟರ್ ಅಂತ ಹಾಕ್ತೆ, ಅಥವಾ ಮೆರೈನ್ ಲೆಟ್ಸ್ ಸೇ ಡಯಾಟಮ್ಸ್ ಆರ್ ಎಕ್ವೆಟಿಕ್ ಆ್ಯಂಡ್ ಫೌಂಡ್ ಇನ್ ಮೆರೈನ್ ವಾಟರ್ ಅಂತ ಫುಲ್ ಸ್ಟಾಪ್ ಹಾಕಿದೆ. ಅದು ತಪ್ಪಾಗುತ್ತೆ, ಬಿಕಾಸ್ ನಾನು ಅಲ್ಲಿ ಫ್ರೆಶ್ ವಾಟರನ್ನು ಇನ್ಕ್ಲೂಡ್ ಮಾಡಿಲ್ಲ ಆಸ್ ಪರ್ NCERT. ಕರೆಕ್ಟ್ ಅಲ್ವಾ? ಸೊ ಇಂಥ ಚಿಕ್ಕದು ಪುಟ್ಟದು ಪಾಯಿಂಟ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಸರಿ. ಸೊ ದಿಸ್ ಇಸ್ ಅಬೌಟ್ ದಿ ಎಕ್ವೆಟಿಕ್. ಲೆಟ್ ಅಸ್ ಟಾಕ್ ಅಬೌಟ್ ಹೌ ದ ಆರ್ಗ್ಯಾನಿಸಮ್ ಲುಕ್ಸ್. ಹೇಗೆ ಕಾಣಿಸುತ್ತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಟಾಕ್ ಅಬೌಟ್ ದ ಲುಕ್ಸ್ ಆಫ್ ದಿ ಆರ್ಗ್ಯಾನಿಸಮ್. ಡಯಾಟಮ್ಸ್ ಅನ್ನೋದು ಅದ್ರ ಹತ್ರ ಯಾವುದೇ ಥರದ್ದು ಲೋಕೋಮೋಟ್ರಿ ಆರ್ಗನೆಲ್ ಇಲ್ಲ. ಸೊ ಅದ್ರ ಮೇಲೆ ಅಂದರೆ ಸೆಲ್ ಮೇಲೆ ನಿಮಗೆ ಫ್ಲಾಜೆಲ್ಲ ಅಥವಾ ಸೀಲಿಯಾ, ಸೂಡೋಪೋಡಿಯಾ ಅಂತೂ ಹೇಗೂ ಕಾಣಿಸಲ್ಲ. ಸೊ ಇಂಥ ಲೋಕೋಮೋಟ್ರಿ ಆರ್ಗನೆಲ್ಸ್ ನಿಮಗೆ ಡಯಾಟಮ್ಸಲ್ಲಿ ಕಾಣಿಸಲ್ಲ. ನಾನು ಯಾಕೆ ಪದೇ ಪದೇ ಡಯಾಟಮ್ಸ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ವೈ ಆಮ್ ಐ ನಾಟ್ ಯೂಸಿಂಗ್ ದ ವರ್ಡ್ ಡೆಸ್ಮಿಡ್? ದ ರೀಸನ್ ಇಸ್ ಬಿಕಾಸ್ ಮೇಜರ್ಲಿ ಅಂಡರ್ ಕ್ರೈಸೋಫೈಟಾ ವಿ ಹ್ಯಾವ್ ಡಯಾಟಮ್ಸ್ ಆ್ಯಂಡ್ ಡೆಸ್ಮಿಡ್ ಇಸ್ ಅ ಸ್ಮಾಲರ್ ಗ್ರೂಪ್. ಅದಕ್ಕೋಸ್ಕರ. ಸೊ ಲೆಟ್ಸ್ ಟಾಕ್ ಅಬೌಟ್ ದ ಸೆಲ್ಸ್ ಆಫ್ ಡಯಾಟಮ್ಸ್ ಅಥವಾ ಕ್ರೈಸೋಫೈಟ್. ಸೊ ಸೆಲ್ಸ್ ಹೇಗೆ ಕಾಣಿಸುತ್ತೆ ಅಂತ ಕೆಲವೆಲ್ಲ ಪಾಯಿಂಟ್ಸ್ ಇಲ್ಲಿ ನೋಟ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಸೆಲ್ ವಾಲ್ ಪ್ರೆಸೆಂಟ್ ಇದೆಯಾ? ಎಸ್, ಸೆಲ್ ವಾಲ್ ಈಸ್ ಪ್ರೆಸೆಂಟ್. ಓಕೆ. ನಾವು ದ ಸೆಲ್ಸ್ ಆರ್ ಯೂಕ್ಯಾರಿಯೋಟಿಕ್ ಅಲ್ವಾ. ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲಿ ಈ ಸೆಲ್ ವಾಲ್ ಇದು ಕೆಮಿಕಲ್ ನೇಚರ್ ಏನು, ಬಯೋಕೆಮಿಕಲ್ ನೇಚರ್ ಏನು ಅಂತ ಕೇಳಿದ್ರೆ, ಸೆಲ್ ವಾಲ್ ಇಸ್ ಪ್ರೆಸೆಂಟ್. ಸೆಲ್ಯುಲೋಸ್ ಇರುತ್ತೆ ಆ್ಯಂಡ್ ಅದರ ಜೊತೆ ಅದರ ಮಧ್ಯ ಸಿಕ್ಕಾಕೊಂಡಿರೋಂಥ ಸಿಲಿಕಾ ಕೂಡ ನೋಡಬಹುದು ನೀವು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಡಯಾಟಮ್ಸನ್ನು ನೀವು ಮೈಕ್ರೋಸ್ಕೋಪ್ ಅಂಡರಲ್ಲಿ ನೋಡಿದ್ರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸಿಲಿಕಾ ಅದು ಇಟ್ ಶೈನ್ಸ್. ಅದಕ್ಕೋಸ್ಕರ ಡಯಾಟಮ್ಸನ್ನು ಜುವೆಲ್ಸ್ ಅಂತ ಕೂಡ ಕರೀತಾರೆ. ಜುವೆಲ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಅಗೇನ್ ನೋಡಿ, ಇದು ಪ್ಲಾಂಟ್ ಕಿಂಗ್ಡಮ್ ಅಂಡರ್ ಬಿಲಾಂಗ್ ಆಗ್ತಿಲ್ಲ, ಬಟ್ ಬಿಕಾಸ್ ಆಫ್ ಫೋಟೋಸಿಂಥೆಟಿಕ್ ದೇ ಆರ್ ಲೂಸ್ಲಿ ಅಸೋಸಿಯೇಟೆಡ್ ವಿತ್ ಪ್ಲಾಂಟ್ಸ್. ಅದಕ್ಕೋಸ್ಕರ ಜುವೆಲ್ಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸಿಲಿಕಾ ಇನ್ ದ ಸೆಲ್ ವಾಲ್ ಶೈನ್ ಆಗುತ್ತೆ ಅಂಡರ್ ಮೈಕ್ರೋಸ್ಕೋಪ್. ಆ್ಯಂಡ್ ವೇರಿಯಸ್ ಶೇಪ್ಸ್ ಇದೆ. ಇವನ್ ಇನ್ ಡಯಾಟಮ್ಸ್ ದೇರ್ ಆರ್ ವೇರಿಯಸ್ ಶೇಪ್ಸ್. ಹವೆವರ್ ಶೇಪ್ಸ್ ಬಗ್ಗೆ ನಾವು ಮಾತಾಡ್ತಿಲ್ಲ ಬಿಕಾಸ್ ಇಟ್ ಇಸ್ ಬಿಯಾಂಡ್ ದ ಸ್ಕೋಪ್ ಆಫ್ ಡಿಸ್ಕಷನ್ ಆಫ್ NCERT. ಸೊ ಸೆಲ್ ವಾಲ್ ಇಸ್ ಪ್ರೆಸೆಂಟ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಸಿಲಿಕಾ. ಆ್ಯಂಡ್ ಈ ಸೆಲ್ ವಾಲ್ ಅನ್ನೋದು ಸೋಪ್ ಬಾಕ್ಸ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಓಕೆ, ಸೋಪ್ ಬಾಕ್ಸ್ ಫಾರ್ಮ್ ಅಲ್ಲಿ ಇರುತ್ತೆ. ಇಲ್ಲೊಂದು ಚೂರು NCERT ಅಲ್ಲಿ ಇಲ್ದಿರೋಂಥ ಟರ್ಮ್ಸ್ ಅನ್ನ ನಾನು ಮೆನ್ಷನ್ ಮಾಡ್ತೀನಿ. ಸೋಪ್ ಬಾಕ್ಸ್ ಅಂದ್ರೆ ಏನು ನೋಡಿ, ನೀವು ಸೋಪ್ ಬಾಕ್ಸ್ ಅನ್ನ ಯೂಸ್ ಮಾಡಿರ್ತೀರಾ. ಒಂದು ಮೇಲೆ ಇರುವಂಥ ಲಿಡ್ ಇರುತ್ತೆ ಆ್ಯಂಡ್ ಕೆಳಗಡೆ ಬೇಸ್ ಇರುತ್ತೆ ಅಂಡ್ ಎರಡು ಟೈಟಾಗಿ ಕೂತ್ಕೊಳ್ಳುತ್ತೆ ಅಲ್ವಾ. ನೀವು ಕ್ಲೋಸ್ ಮಾಡಿದ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಅಂಥ ಅರೇಂಜ್ಮೆಂಟ್ ನೀವು ಇಲ್ಲಿ ಸೆಲ್ ವಾಲಲ್ಲಿ ನೋಡ್ತೀರಾ. ದ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಇಂಪ್ರೆಗ್ನೇಟೆಡ್ ವಿತ್ ಸಿಲಿಕಾ. ಇಂಪ್ರೆಗ್ನೇಟೆಡ್ ವಿತ್ ಸಿಲಿಕಾ ಅಂತ ಹೇಳಿದ್ರೆ ಅಲ್ಲಲ್ಲಿ ಸಿಲಿಕಾ ಡೆಪಾಸಿಟ್ ಆಗಿರುತ್ತೆ ಅಂತ ಅರ್ಥ. ಸೊ ಇಲ್ಲಿ ನಿಮಗೆ ಸೆಲ್ ವಾಲ್ ಅನ್ನೋದು ಸೋಪ್ ಬಾಕ್ಸ್ ಫಾರ್ಮ್ಯಾಟ್ ಅಲ್ಲಿ, ಇನ್ ದ ಫಾರ್ಮ್ಯಾಟ್ ಆಫ್ ಸೋಪ್ ಬಾಕ್ಸ್ ನೀವು ಇದನ್ನ ನೋಡಬಹುದು. ಸೊ ನೋಡಿ, ಮೇಲ್ಗಡೆ ಇರುವಂಥ ಲಿಡ್ ಹೇಳ್ತೀವಲ್ವಾ, ಮೇಲ್ಗಡೆ ಇರುವಂಥ ಲಿಡ್ ಹೇಗಿರುತ್ತೆ? ಓಕೆ, ಸಪೋಸ್ ದಿಸ್ ಇಸ್ ದ ಅಪ್ಪರ್ ಲಿಡ್ ಅಂತ ಅನ್ಕೊಳ್ಳಿ. ದಿಸ್ ಇಸ್ ದಿ ಅಪ್ಪರ್ ಲಿಡ್ ಅಂತ ಅನ್ಕೊಳ್ಳಿ. ಇದಕ್ಕೆ ಫಿಟ್ ಆಗುವಂಥ ಕೆಳಗಡೆ ಇರುವಂಥ ಲಿಡ್ ಹೇಗಿರುತ್ತೆ? ಕೆಳಗಡೆ ಇರುವಂಥ ಲಿಡ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಣ. ಸ್ವಲ್ಪ ದೂರ ಡ್ರಾ ಮಾಡ್ತಾ ಇದ್ದೀನಿ ನಾನು. ದ ರೀಸನ್ ಬೀಂಗ್ ನನಗೆ ನಿಮಗೆ ಆ ಡಿಫ್ರೆನ್ಸ್ ಅನ್ನು ತೋರಿಸ್ಬೇಕು, ಅದಕ್ಕೋಸ್ಕರ. ಆಲ್ ರೈಟ್, ನೆಕ್ಸ್ಟ್
ಇಲ್ಲಿ ಓಕೆ, ಹೀಗೆ ಯು ಕ್ಯಾನ್ ಸಿ ಹಿಯರ್ ಕೆಳಗಡೆ ಇರುವಂಥ ಸೆಲ್ ವಾಲ್ ಹೇಗಿದೆ ಅಂತ, ಕೆಳಗಡೆ ಇರುವಂಥ ಸೆಲ್ ವಾಲ್ ಹೇಗಿದೆ ಅಂತ ನೋಡಬಹುದು. ಓಕೆ, ಸಮಥಿಂಗ್ ಲೈಕ್ ದಿಸ್. ಸೊ ಇದು ಕೆಳಗಡೆ ಇರುವಂಥ ಸೆಲ್ ವಾಲ್ ಆ್ಯಂಡ್ ಇಟ್ ಫಿಟ್ಸ್ ವೆರಿ ಟೈಟ್ಲಿ ವಿತ್ ದ ಸೆಲ್ ವಾಲ್ ಪ್ರೆಸೆಂಟ್ ಆನ್ ದಿ ಅಪ್ಪರ್ ಸೈಡ್ ನೋಡಿ ಹೀಗೆ ಫಿಟ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಸೋಪ್ ಬಾಕ್ಸ್ ಲೈಕ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಸೊ ಬೇಸಿಕ್ಲಿ ನಾನು ಮೇಲೆ ವೈಟಲ್ಲಿ ಏನು ಡ್ರಾ ಮಾಡಿದ್ದೀನಿ ದಟ್ ಈಸ್ ದ ಅಪ್ಪರ್ ಒನ್ ಅಥವಾ ಲಾರ್ಜರ್ ಸೆಲ್ ವಾಲ್ ಪೋರ್ಷನ್, ಆ್ಯಂಡ್ ಅದರಲ್ಲಿ ಕೆಳಗಡೆ ಇದೆಯಲ್ವಾ ಅದ್ರ ಒಳಗಡೆ ಫಿಟ್ ಆಗುವಂಥದ್ದು ದಟ್ ಈಸ್ ದ ಲೋವರ್ ಫಾರ್ಮ್ ಅಥವಾ ಲೋವರ್ ಸೆಲ್ ವಾಲ್ ಪೋರ್ಷನ್ ವಿಚ್ ಇಸ್ as you can see smaller in size ಅಲ್ವಾ. ಸೊ ಎಪಿಥೀಕಾ ಆ್ಯಂಡ್ ಹೈಪೋಥೀಕಾ ಅಂತ ಕರಿತೀವಿ ಇದನ್ನ. ಲೆಟ್ ಮಿ ಜಸ್ಟ್ ಲೇಬಲ್ ಇಟ್. ಈ ವರ್ಡ್ ಎಪಿಥೀಕಾ ಆ್ಯಂಡ್ ಹೈಪೋಥೀಕಾ ಅಗೇನ್ NCERT ಅಲ್ಲಿ ಇಲ್ಲ, ಬಟ್ ನೀವು ಬೇರೆ ಬೇರೆ ಬುಕ್ಸನ್ನು ರೆಫರ್ ಮಾಡಿದ್ರೆ ಅಲ್ಲಿ ಈ ಎರಡು ವರ್ಡನ್ನು ಮೆನ್ಷನ್ ಮಾಡಿರಬಹುದು. ಸೊ ಮೇಲ್ಗಡೆ ಇರುವಂಥದ್ದು ಎಪಿಥೀಕಾ ಆ್ಯಂಡ್ ಕೆಳಗಡೆ ಇರುವಂಥದ್ದು ಹೈಪೋಥೀಕಾ. ಸೊ ದಿಸ್ ಇಸ್ ಹೌ ದ ಸೆಲ್ ವಾಲ್ ಅರೇಂಜ್ಮೆಂಟ್ ಇಸ್. ಆ ಸೆಲ್ ವಾಲ್ಗೆ ಸಂಬಂಧಪಟ್ಟಿರುವಂಥದ್ದು ಒಂದು ಇಕನಾಮಿಕ್ ಇಂಪಾರ್ಟೆನ್ಸ್ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಲೆಟ್ ಅಸ್ ಜಸ್ಟ್ ನೌ ಸ್ಟಿಕ್ ಟು ದ ಸೆಲ್ಸ್. ಸೊ ಇದು ಆಯಿತು ದ ಸೆಲ್ ವಾಲ್ ಅರೇಂಜ್ಮೆಂಟ್. ಓಕೆ, ಲೋಕೋಮೋಟ್ರಿ ಆರ್ಗನಲ್ ಬಗ್ಗೆ ಹೇಳಿದೆ. ಸೊ ಇಲ್ಲಿ ನಿಮಗೆ ಲೋಕೋಮೋಷನ್ ಅನ್ನೋದು ಯಾವುದೇ ಥರದ್ದು ಆರ್ಗನಲ್ ಇಲ್ಲ. ಸೊ ನಿಮಗೆ ಫ್ಲಾಜೆಲ್ಲ ಆಗಲಿ, ಸ್ಪೆಷಲಿ ಫ್ಲಾಜೆಲ್ಲ ಈಸ್ ಆಬ್ಸೆಂಟ್. ಸೀಲಿಯಾನೂ ಇಲ್ಲ. ನಿಮಗೆ ಅದು ಕ್ವೆಶನ್ ಬರಬಹುದು, ಮ್ಯಾಮ್ ಸೀಲಿಯಾ ಇದೆಯಾ ಅಥವಾ ಸೂಡೋಪೋಡಿಯಾ ಇದೆಯಾ? ಸೊ ಅದು ಕೂಡ ಆಬ್ಸೆಂಟ್ ಆಗಿದೆ ಇನ್ ಡಯಾಟಮ್ಸ್. ಸೊ ಯು ಡೋಂಟ್ ಫೈಂಡ್ ಫ್ಲಾಜೆಲ್ಲ ಆಲ್ಸೋ ಆ್ಯಂಡ್ ಸೀಲಿಯಾ ಆಲ್ಸೋ, ಆ್ಯಂಡ್ ಯು ಡೋಂಟ್ ಫೈಂಡ್ ಸೂಡೋಪೋಡಿಯಾ ಇನ್ ಎನಿ ಕೇಸ್. ಸೊ ಮೂವ್ಮೆಂಟ್ ಹೇಗೆ ತೋರಿಸುತ್ತೆ, ಹೇಗೆ ಮೂವ್ಮೆಂಟನ್ನು ತೋರಿಸುತ್ತೆ? ನೀರಲ್ಲಿ ತೇಲ್ತಾ ಇರುತ್ತೆ, ನೀರಿನ ಅಲೆಗಳು ಅದನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ, ಇಟ್ ವಿಲ್ ಟ್ರಾವೆಲ್ ಟು ದ್ಯಾಟ್ ಸೈಡ್. ಸೊ ಇಟ್ ಕೆನಾಟ್ ಕಂಟ್ರೋಲ್ ಆಸ್ ಸಚ್ ಇಟ್ಸ್ ಮೂವ್ಮೆಂಟ್, ಪ್ಯಾಸಿವ್ಲಿ ಫ್ಲೋಟ್ಸ್ ಇನ್ ವಾಟರ್ ಕರೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಡಯಾಟಮ್ಸ್ passively float in water currents. Passively float in water ಕರೆಂಟ್ಸ್ ಅಂತ ಹೇಳ್ತಾ ಇರುವಂಥದ್ದು. ಇಂಥ ಫ್ಲೋಟಿಂಗ್ ಆಲ್ಗೆಯನ್ನು ಅಥವಾ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅನ್ನು ನಾವು ಪ್ಲಾಂಕ್ಟನ್ಸ್ ಅಂತ ಕರಿತೀವಿ. ಇನ್ ಜನರಲ್ ವಿ ಕಾಲ್ ದೆಮ್ ಆಸ್ ಪ್ಲಾಂಕ್ಟನ್ಸ್. ಸೊ ಡೂ ಡಯಾಟಮ್ಸ್ ಕಮ್ ಅಂಡರ್ ಪ್ಲಾಂಕ್ಟನ್ ಕ್ಯಾಟಗರಿ? ಎಸ್, ಪ್ಲಾಂಕ್ಟನ್ಸ್ ಆಗಿರಬಹುದು. ಓಕೆ, ದೇ ಆರ್ ಅಥವಾ ದೇ ಆರ್ ಪಾರ್ಟ್ ಆಫ್ ದಟ್ ಫೈಟೋಪ್ಲಾಂಕ್ಟನ್ ಕ್ಯಾಟಗರಿ ಅಂತ ಹೇಳ್ತೀವಿ. ಫೈಟೋಪ್ಲಾಂಕ್ಟನ್, ವೈ ಫೈಟೋಪ್ಲಾಂಕ್ಟನ್? ಬಿಕಾಸ್ ದೇ ಪ್ಲಾಂಟ್ ಲೈಕ್, ಅದಕ್ಕೋಸ್ಕರ. ನಾವು ದಟ್ ದೇ ಪ್ಲಾಂಟ್ ಲೈಕ್, ಲೆಟ್ ಅಸ್ ಟಾಕ್ ಅಬೌಟ್ ಇಟ್ಸ್ ನ್ಯೂಟ್ರಿಷನ್. ಇದರ ನ್ಯೂಟ್ರಿಷನ್ ಬಗ್ಗೆ ಮಾತಾಡೋಣ. ಸೊ ಲೈಕ್ ಐ ಆಲ್ರೆಡಿ ಟೋಲ್ಡ್ ಯು, ನ್ಯೂಟ್ರಿಷನ್ ಈಸ್ ಫೋಟೋಸಿಂಥೆಟಿಕ್ ಆಗಿದೆ. ಸೊ ದ್ಯಾಟ್ ಮೀನ್ಸ್ ಪಿಗ್ಮೆಂಟ್ಸ್ ಅನ್ನೋದು ಪ್ರೆಸೆಂಟ್ ಇದ್ದೇ ಇರುತ್ತೆ. ಸೊ ಹ್ಯಾಸ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಅಂತ ಹಾಕ್ತಾ ಇದ್ದೀನಿ. ಹೇಗೆ ಹೈಯರ್ ಪ್ಲಾಂಟ್ಸ್ ಫೋಟೋಸಿಂಥಸಿಸ್ ಮಾಡಿ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತೆ, ಸಿಮಿಲರ್ ಕೈಂಡ್ ಆಫ್ ಫೋಟೋಸಿಂಥಸಿಸ್ ಯು ವಿಲ್ ಸಿ ಹಿಯರ್ ಆಲ್ಸೋ. ಹ್ಯಾಸ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಎಲ್ಲ ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಸೈಡ್ ಬೈ ಸೈಡ್ ಬರಿತಾ ಇದ್ದೀರಾ ಅಂತ ಕೂಡ ಅನ್ಕೊಂಡಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ಮುಂದೆ ಮಾತಾಡೋಣ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಬೌಟ್ ಡಯಾಟಮ್ಸ್. ಓಕೆ, ಸೊ ಐ ವೆಂಟ್ ಔಟ್ ಆಫ್ ಫ್ರೇಮ್ ಸೊ ದಟ್ ಯು ಕ್ಯಾನ್ ಲುಕ್ ಎಟ್ ದ ಪಾಯಿಂಟ್ಸ್ ಅಂಡ್ ಬರ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಬರೀರಿ, ಡೋಂಟ್ ಥಿಂಕ್ ದಟ್ ಓಕೆ ಇದು ನನಗೆ ನೆನಪಿದೆ ಬರಿಬೇಕಂತಿಲ್ಲ. ಡೋಂಟ್ ಥಿಂಕ್ ದಟ್ ಆ ಆ್ಯಟಿಟ್ಯೂಡ್ ಬೇಡ. ಎಷ್ಟು ಬರಿತೀರಾ ನೀಟಾಗಿ ಬರ್ಕೊಳ್ಬೇಕು ಅಂತ ಹೇಳ್ತಿಲ್ಲ ನಾನು, ಬಟ್ ಅಟ್ ಲೀಸ್ಟ್ ಹ್ಯಾವ್ ಅ ನೋಟ್ ಇನ್ ಯೋರ್ ಹ್ಯಾಂಡ್ ವೆರ್ ಯುವರ್ ಸ್ಕ್ರಿಬ್ಲಿಂಗ್. ಎಷ್ಟು ಬರಿತೀರಾ ಅಷ್ಟು ನೆನಪು ಉಳಿಯುತ್ತೆ, ಸ್ಪೆಷಲಿ ಇನ್ ಬಯಾಲಜಿ. ಓಕೆ, ನೆಕ್ಸ್ಟ್
ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ದೇ ಆರ್, ಕಲರ್ ಚೇಂಜ್ ಮಾಡೋಣ, ಚೀಫ್ ಪ್ರೊಡ್ಯೂಸರ್ಸ್ ಆಫ್ ಓಷನ್ ಅಂತ ಹೇಳ್ತೀವಿ, ಅಥವಾ ಚೀಫ್ ಪ್ರೊಡ್ಯೂಸರ್ಸ್ ಇನ್ ಓಷನ್ಸ್. ಮೆರೈನ್ ವಾಟರ್ ಅಲ್ಲಿ ಚೀಫ್ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ಏನು? ಪ್ರೊಡ್ಯೂಸರ್ಸ್ ಆರ್ ನಥಿಂಗ್ ಬಟ್ ಪ್ಲಾಂಟ್ಸ್, ಓಕೆ, ಆರ್ ಎನಿ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ ಫಾರ್ ದ್ಯಾಟ್ ಮ್ಯಾಟರ್. ಆ ಎಕೋಸಿಸ್ಟಮ್ ಅಲ್ಲಿ ಫೋಟೋಸಿಂಥಸಿಸ್ ಯಾವ ಆರ್ಗ್ಯಾನಿಸಮ್ ಮಾಡ್ತಾ ಇದೆ ಅದನ್ನ ನೀವು ಪ್ರೊಡ್ಯೂಸರ್ ಅಂತ ಕರಿತೀರಾ ಅಲ್ವಾ. ನೀವು ಫುಡ್ ಚೈನ್ ಕಲ್ತಿದ್ದೀರಾ, ಯು ಹವ್ ಲರ್ನ್ಡ್ ಅಬೌಟ್ ಟ್ರೋಫಿಕ್ ಲೆವೆಲ್ಸ್ ಇನ್ ಯೋರ್ ಲೋವರ್ ಕ್ಲಾಸಸ್ ಅಲ್ಲಿ. ಪ್ರೊಡ್ಯೂಸರ್, ಕನ್ಸ್ಯೂಮರ್ ಅಂತ ವರ್ಡ್ ಇದೆ. ಪ್ರೊಡ್ಯೂಸರ್ ಇಸ್ ಬೇಸಿಕ್ಲಿ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್. ಸೊ ಇನ್ ಅನ್ ಓಷನ್ ಇದು ಎಕೋಸಿಸ್ಟಮ್ ಅಲ್ಲಿ ಡಯಾಟಮ್ಸ್ ಅಥವಾ ಕ್ರೈಸೋಫೈಟ್ ಇನ್ ಜನರಲ್, ಇದು ಸ್ಪೆಷಲಿ ಡಯಾಟಮ್ಸಿಗೆ ಅಪ್ಲೈ ಆಗುವಂಥದ್ದು. ದೇ ಆರ್ ಕನ್ಸಿಡರ್ಡ್ ಟು ಬಿ ಚೀಫ್ ಪ್ರೊಡ್ಯೂಸರ್ಸ್ ಇನ್ ಓಷನ್ಸ್. ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾರೆ ಈ ಕ್ವೆಶನ್ ಅನ್ನ, ತುಂಬ ಸರಿ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಕನ್ಸಿಡರ್ಡ್ ಟು ಬಿ ಚೀಫ್ ಪ್ರೊಡ್ಯೂಸರ್ಸ್ ಇನ್ ಓಷನ್? ಲುಕ್ ಫಾರ್ ದಿ ಆಪ್ಷನ್ ಡಯಾಟಮ್ಸ್ ದೇರ್. 4 ಆಪ್ಷನಲ್ಲಿ ಡಯಾಟಮ್ಸ್ ಅನ್ನ ನೀವು ಹುಡುಕ್ಬೇಕು. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ಡಯಾಟಮ್ಸ್. ಡಯಾಟಮ್ಸ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇಕನಾಮಿಕ್ ಇಂಪಾರ್ಟೆನ್ಸ್ ಅಂತ ಹೇಳಿದೆ ನಾನು. ನೋಡಿ, ಬಿಕಾಸ್ ಆಫ್ ದ ಸೆಲ್ ವಾಲ್ ಹ್ಯಾವಿಂಗ್ ಸಿಲಿಕಾ ಇನ್ ಇಟ್, ನೀವು ಡಯಾಟಮೇಷಿಯಸ್ ಅರ್ತ್ ಅನ್ನೋ ಒಂದು ಮೆಟೀರಿಯಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಕರ್ಟಸಿ ಡಯಾಟಮ್ಸ್. ವಾಟ್ ಡು ಯು ಮೀನ್ ಬೈ ಡಯಾಟಮೇಷಿಯಸ್ ಅರ್ತ್? ವೆನ್ ದ ಸೆಲ್ಸ್ ಡೈ, ಡಯಾಟಮ್ಸ್ ಅನ್ನೋದು ಸೆಲ್ಸ್ ಸತ್ತಾಗ ಅದರದ್ದು ಸೆಲ್ಸ್ ಏನಿದೆ ಅದು ನೀರಿನ ಅಡಿಯಲ್ಲಿ ಡೆಪಾಸಿಟ್ ಆಗುತ್ತೆ. ಓಕೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದರಲ್ಲಿರುವಂಥ ಸೆಲ್ಯುಲೋಸ್ ಅಥವಾ ಸೆಲ್ಲಲ್ಲಿರುವಂಥ ಕಂಟೆಂಟ್ ಏನಾಗುತ್ತೆ? ಡಿಕಂಪೋಸ್ ಆಗುತ್ತೆ ಅಥವಾ ಬ್ರೇಕ್ ಡೌನ್ ಆಗುತ್ತೆ. ಬಟ್ ಸಿಲಿಕಾ ಬೀಯಿಂಗ್ ಇನ್ಆರ್ಗ್ಯಾನಿಕ್ ಇನ್ ನೇಚರ್ ಗೆಟ್ಸ್ ಡೆಪಾಸಿಟೆಡ್ ಇನ್ ದ ಫಾರ್ಮ್ ಆಫ್ ಅ ಬೆಡ್. ಸೊ ಕೆಲವು ಮರೈನ್ ವಾಟರಲ್ಲಿ ಅಥವಾ ರೀಜನ್ಸ್ ವೆರ್ ಯು ಫೈಂಡ್ ಅ ಲಾಟ್ ಆಫ್ ಡಯಾಟಮ್ಸ್, ಅಲ್ಲಿ ಏನಾಗುತ್ತೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಡಯಾಟಮ್ ಸೆಲ್ಸ್ ಅನ್ನೋದು ಸತ್ತು ಡೆಪಾಸಿಟ್ ಆದ ಹಾಗೆ ಲೇಯರ್ ಫಾರ್ಮೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಟ್ ಇಸ್ ರಿಚ್ ಇನ್ ಸಿಲಿಕಾ. ಇದನ್ನ ಡಯಾಟಮೇಷಿಯಸ್ ಅರ್ತ್ ಅಂತ ಕರಿತೀವಿ. ಇದನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಆ್ಯಂಡ್ ವಿ ಕ್ಯಾನ್ ಯೂಸ್ ಇಟ್ ಫಾರ್ ವೇರಿಯಸ್ ಪರ್ಪಸಸ್. ಸಿಲಿಕಾ ಎಲ್ಲೆಲ್ಲ ಯೂಸ್ ಆಗುತ್ತೆ ಅಲ್ಲೆಲ್ಲ ಡಯಾಟಮೇಷಿಯಸ್ ಅರ್ತ್ ಕೂಡ ಯೂಸ್ ಆಗುತ್ತೆ. Rich silica deposits formed by cell wall of diatoms, okay, ಇನ್ ವಾಟರ್ ಬೆಡ್ ಅಂತ ಹಾಕ್ತಾ ಇದ್ದೀನಿ. ವಾಟರ್ ಬೆಡ್ ಅಂತ ಹೇಳಿದ್ರೆ ಆರ್ ಇನ್ ವಾಟರ್, ಡೆಪಾಸಿಟೆಡ್ ಅಂಡರ್ ವಾಟರ್ ಅಂತ ಕೂಡ ಹಾಕ್ಬಹುದು, ನೀರಿನ ಅಡಿಯಲ್ಲಿ. ಸೊ ಇದು ಅಗೇನ್ ಫಾರ್ ಸ್ಟೂಡೆಂಟ್ಸ್ ಹೂ ಆರ್ ಇನ್ ಫಸ್ಟ್ PUC, ನಿಮಗೆ 1 ಮಾರ್ಕ್ ಕ್ವೆಶನ್ ಆಗಿರ್ಬೋದು ಡಯಾಟಮೇಷಿಯಸ್ ಅರ್ತ್, ಅಥವಾ ನಿಮ್ಮ ಹತ್ರ ಡೆಫಿನೇಷನ್ ಕೇಳಿ ಇದರದ್ದು ಯೂಸಸ್ ಏನು ಅಂತ ಕೇಳ್ಬೋದು. ಸೊ ಲೆಟ್ ಅಸ್ ಲುಕ್ ಎಟ್ ದ ಯೂಸಸ್ ಆಫ್ ಸಿಲಿಕಾ. ಸಿಲಿಕಾ ಅನ್ನೋದು ತುಂಬ ಗ್ರಿಟ್ಟಿ ಮೆಟೀರಿಯಲ್. ಓಕೆ, ಗ್ರಿಟ್ಟಿ ಮೆಟೀರಿಯಲ್ ಯಾವುದು? ಸಿಲಿಕಾ. ಗ್ರಿಟ್ಟಿ ಅಂತ ಹೇಳಿದ್ರೆ ಏನು? ಒಂಥರ ಸ್ಯಾಂಡ್ ಪೇಪರ್ ಅನ್ನು ಮುಟ್ಟಿದಾಗ ಯಾವ ಟೆಕ್ಸ್ಚರ್ ಇರುತ್ತೆ ಆ ಟೆಕ್ಸ್ಚರ್ ಸಿಲಿಕಾ ನಿಮಗೆ ಕೊಡುತ್ತೆ. ಸೊ ಬಿಕಾಸ್ ಆಫ್ ಇಟ್ ಬೀಯಿಂಗ್ ಗ್ರಿಟ್ಟಿ ಇದನ್ನ ಪಾಲಿಶಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಪಾಲಿಶಿಂಗ್, ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಫಿಲ್ಟರಿಂಗ್ ಆಲ್ಸೋ. ಫಿಲ್ಟ್ರೇಷನ್ ಆಫ್ ಆಯಿಲ್ಸ್ ಅಲ್ಲಿ ಕೂಡ ನೀವು ಈ ಸಿಲಿಕಾವನ್ನ ಯೂಸ್ ಮಾಡಬಹುದು. ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಪಾಲಿಶಿಂಗ್ ಯುಟೆನ್ಸಿಲ್ಸ್ ಅಂಡ್ ಆಲ್, ಆರ್ ಎನಿ ಕೈಂಡ್ ಆಫ್ ಪಾಲಿಶಿಂಗ್ ಫಾರ್ ದ್ಯಾಟ್ ಮ್ಯಾಟರ್. ಫಿಲ್ಟ್ರೇಷನ್ ಕೂಡ ಇದರಲ್ಲಿ ಮಾಡಬಹುದು. ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಇನ್ ಪೇಂಟ್ಸ್ ಆಲ್ಸೋ, ಪೇಂಟಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ದರ್ ಆರ್ ವೇರಿಯಸ್ ಯೂಸಸ್. ಬಟ್ ನೀವು NCERT ಅನ್ನು ನೋಡಿದ್ರೆ ಇದು ಎರಡೇ ಮೆನ್ಷನ್ ಮಾಡಿರೋವಂಥದ್ದು, ಆ್ಯಂಡ್ ದಿಸ್ ಇಸ್ ವಾಟ್ ವಿಲ್ ಬಿ ಆಸ್ಡ್ ಇನ್ ಎಕ್ಸಾಮಿನೇಷನ್. ಸೊ ದಿಸ್ ಈಸ್ ಯೋರ್ ಕಂಟೆಂಟ್ ಫಾರ್ ಡಯಾಟಮ್ಸ್. ಕರೆಕ್ಟಾಗಿ ನೋಡ್ಕೊಳ್ಳಿ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಐ ಹೋಪ್ ಯು ಹವ್ ಅಂಡರ್ಸ್ಟುಡ್. ಏನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ರೈಟ್. ಎಕನಾಮಿಕ್ ಇಂಪಾರ್ಟೆನ್ಸ್ ಆಯಿತು, ಲೋಕೋಮೋಟ್ರಿ ಆರ್ಗನೆಲ್ ಆಯಿತು. ನೋಡಿ, ಬೇರೆ ಫೀಚರ್ಸ್ ಯಾವುದಿದೆ ಮ್ಯಾಮ್ ಅಂತ ಕೇಳ್ಬೋದು ನೀವು. ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದೆ ವಿಚ್ ಹ್ಯಾಸ್ ಅ ನ್ಯೂಕ್ಲಿಯರ್ ಮೆಂಬ್ರೇನ್ ಅಲ್ವಾ. ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನೆಲ್ಸ್ ಪ್ರೆಸೆಂಟ್ ಇದೆ,
Yes, that is also found. Reproduction ಬಗ್ಗೆ NCERT ಅಲ್ಲಿ ಏನು ಕೊಟ್ಟಿಲ್ಲ. So let's not talk about reproduction, but because they are unicellular, ನಿಮಗೆ asexual reproduction is more commonly seen ಅಂತ ಹೇಳ್ಬಹುದು. Okay, right. So this is about diatoms and desmids. The next group that we have to talk about is dinoflagellate. Okay, dinoflagellate ಬಗ್ಗೆ ಮಾತಾಡೋಣ. So the next group is dinoflagellates. ಇದ್ರ ಬಗ್ಗೆ ಮಾತಾಡೋಣ. Now, dinoflagellates is also called as pyrophyta. Dinoflagellates is also called as pyrophyta. ಇದನ್ನ ನೀವು ಪೈರೋಫೈಟಾ ಅಂತ ಕೂಡ ಕರಿಬಹುದು. ಓಕೆ, ಈ ಹೆಸರಲ್ಲೇ ನಿಮಗೆ ಲೊಕೊಮೋಟ್ರಿ ಆರ್ಗನಲ್ ಬಗ್ಗೆ ಸ್ವಲ್ಪ ಐಡಿಯಾ ಕೊಡ್ತಾ ಇದ್ದಾರೆ. ಸೊ ಫಸ್ಟ್ ಎನಿವೇಸ್ ಲೆಟ್ಸ್ ಟಾಕ್ ಅಬೌಟ್ ದಿ ಹ್ಯಾಬಿಟ್ಯಾಟ್. ಹ್ಯಾಬಿಟ್ಯಾಟ್ ಅಲ್ಲಿ ಒನ್ ಥಿಂಗ್ ಇಸ್ ಕಾಮನ್, ದ್ಯಾಟ್ ಇದು ಕೂಡ ಎಕ್ವೆಟಿಕ್ ಆಗಿದೆ. ಇಟ್ ಇಸ್ ಆಲ್ಸೋ ಅನ್ ಎಕ್ವೆಟಿಕ್ ಆರ್ಗ್ಯಾನಿಸಮ್. ಸೊ ಎಕ್ವೆಟಿಕ್ ಆ್ಯಂಡ್ ಎಕ್ವೆಟಿಕಲ್ಲೂ ಮೋಸ್ಟ್ಲಿ ಮೆರೈನ್, ಫ್ರೆಶ್ ವಾಟ್ರಲ್ಲಿ ಇರೋದೇ ಇಲ್ಲ ಅಂತ ಹೇಳುವಂಗಿಲ್ಲ, ಬಟ್ ನಿಮಗೆ ಮೋರ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ಫೌಂಡ್ ಇನ್ ಮೆರೈನ್ ವಾಟರ್ ಅಂತ ನೆನ್ಪಿಟ್ಕೊಳ್ಳಿ. ಮುಂದೆ ಹೋಗೋಣ. ಲೆಟ್ಸ್ ಟಾಕ್ ಅಬೌಟ್ ದ ನೆಕ್ಸ್ಟ್ ಫೀಚರ್ ಆ್ಯಂಡ್ ದ್ಯಾಟ್ ಈಸ್ ಅಬೌಟ್ ದ ಸೆಲ್. ಸೆಲ್ಲಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ದಟ್ ದೇ ಆರ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್. ಸೊ ಯೂಕ್ಯಾರಿಯೋಟಿಕ್ ಸೆಲ್ಲಲ್ಲಿರುವಂಥ ಬೇಸಿಕ್ ಫೀಚರ್ಸ್ ಇಲ್ಲೂ ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. there could be a little bit of difference in the cell wall pattern ಅಂತ ಹೇಳಿದ್ರೆ ಡಯಾಟಮ್ಸ್ ಅಲ್ಲಿ ನೀವು ಸೋಪ್ ಬಾಕ್ಸ್ ಲೈಕ್ ಅರೇಂಜ್ಮೆಂಟ್ ಅಂತ ಕಲ್ತಿದ್ದೀರಾ. ಸೊ ಇಲ್ಲಿ ಸೆಲ್ ವಾಲ್ ಅಲ್ಲಿ ಸ್ಟಿಫ್ ಸೆಲ್ಯುಲೋಸಿಕ್ ಸೆಲ್ ವಾಲ್ ಆನ್ ಔಟರ್ ಸೈಡ್ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಸೆಲ್ ವಾಲ್ ಇಸ್ ಆಲ್ವೇಸ್ ಆನ್ ದಿ ಔಟರ್ ಸೈಡ್ ಓನ್ಲಿ, ಆ್ಯಂಡ್ ಸೆಲ್ಯುಲೋಸಿಕ್ ಪ್ಲೇಟ್ ಥರ ಅರೇಂಜ್ಮೆಂಟ್ ಇರುತ್ತೆ. ಸೆಲ್ಯುಲೋಸಿಕ್ ಪ್ಲೇಟ್ ಥರ ಅರೇಂಜ್ಮೆಂಟ್ ಇರುತ್ತೆ. ಸೋಪ್ ಬಾಕ್ಸ್ ಲೈಕ್ ಅರೇಂಜ್ಮೆಂಟ್ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗ್ತಾ ಇಲ್ಲ. ಓಕೆ, ಬಟ್ ಸಿಲಿಕಾ ಕೂಡ ನಿಮಗೆ ನೋಡೋಕ್ಕೆ ಸಿಗ್ತಾ ಇಲ್ಲ. ಸೆಲ್ಯುಲೋಸ್ ಇಸ್ ಪ್ರೆಸೆಂಟ್ ಆ್ಯಂಡ್ ಇಟ್ ಇಸ್ ಸ್ಟಿಫ್ ಆ್ಯಂಡ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪ್ಲೇಟ್ ಅಂತ ಹೇಳ್ತೀವಿ ನಾವು. ಓಕೆ, ಮುಂದೆ ಹೋಗೋಣ. ಇನ್ ದ ಸೆಲ್ ನಿಮಗೆ ಇನ್ನೊಂದು ಲೊಕೊಮೋಷನ್ ಅಂದ ತಕ್ಷಣ ಇನ್ ದ ಸೆಲ್ ಆರ್ ಔಟ್ಸೈಡ್ ಆಫ್ ದ ಸೆಲ್ ನಿಮಗೆ ಫ್ಲಾಜೆಲಾ ಅನ್ನೋದು ಸಿಗುತ್ತೆ. ಹೆಸರೇ ಡೈನೋಫ್ಲಾಜೆಲೇಟ್ ಆಗಿದೆ. ದ ನೇಮ್ ಇಟ್ ಸೆಲ್ಫ್ ಇಸ್ ಡೈನೋಫ್ಲಾಜೆಲೇಟ್ ಅಲ್ವಾ. ಸೊ ಟೂ ಫ್ಲಾಜೆಲಾ, ಎರಡು ಫ್ಲಾಜೆಲಾ, ಆ್ಯಂಡ್ ಈ ಫ್ಲಾಜೆಲಾದು ಅರೇಂಜ್ಮೆಂಟ್ ಆ್ಯಂಡ್ ಸೈಜ್ ಸ್ವಲ್ಪ ಯುನೀಕ್ ಆಗಿದೆ. ಸೊ ಲೆಟ್ಸ್ ಇಮ್ಯಾಜಿನ್ that this is ರಫ್ ಆಗಿ ಡ್ರಾ ಮಾಡ್ತಾ ಇದ್ದೀನಿ ಔಟ್ಲೈನ್ ಆಫ್ ಅ ಡೈನೋಫ್ಲಾಜೆಲೇಟ್ ಅಂತ ಅನ್ಕೊಳ್ಳಿ. ನೀವು ಡ್ರಾ ಮಾಡಬೇಕಂತಿಲ್ಲ, ದಿಸ್ ಇಸ್ ಮೋರ್ ಟು ಗಿವ್ ಯು ಎನ್ ಐಡಿಯಾ. ಓಕೆ, ಸೊ ಇದು ಡೈನೋಫ್ಲಾಜೆಲೇಟ್ ಅಂತ ಅನ್ಕೊಳ್ಳಿ. ಇದರಲ್ಲಿ ಎರಡು ಫ್ಲಾಜೆಲಾ ನಿಮಗೆ ನೋಡೋಕ್ಕೆ ಸಿಗ್ಬಹುದು. ಒಂದು ಟ್ರಾನ್ಸ್ವರ್ಸ್ ಅಂತ ಹೇಳ್ತೀವಿ ನೋಡಿ, ಹೀಗಿರುತ್ತೆ. ಚಿಕ್ಕದು ಸ್ಪೈರಲಿ ಕಾಯಿಲ್ ಆಗಿದೆ ಆ್ಯಂಡ್ ವಿದಿನ್ ದ ಗ್ರೂವ್ ಅಂತ ಹೇಳಿದ್ರೆ ಡಿಪ್ರೆಷನ್ ಇರುತ್ತೆ, ಅಲ್ಲಿ ಖಾಲಿ ಜಾಗ ಇರುತ್ತೆ. ಅದ್ರ ಒಳಗಡೆ ನಿಮಗೆ ಒಂದು ಟ್ರಾನ್ಸ್ಫರ್ಸ್ ಫ್ಲಾಜೆಲಾ ವಿಚ್ ಇಸ್ ಶಾರ್ಟ್, ಸ್ವಲ್ಪ ಚಿಕ್ಕದಾಗಿದೆ ಆ್ಯಂಡ್ ಹೀಗೆ ಟ್ರಾನ್ಸ್ಫರ್ಸ್ ಅರೇಂಜ್ಮೆಂಟ್, ಅಡ್ಡ ಅರೇಂಜ್ಮೆಂಟ್. ಓಕೆ, ಆ್ಯಂಡ್ ಇನ್ನೊಂದು ಉದ್ದ ಆಗಿದೆ ನೋಡಿ ಹೀಗೆ. ಓಕೆ, ಸೊ ದಿಸ್ ಇಸ್ ದ ಲಾಂಗಿಟ್ಯೂಡ್ನಲ್ ಫ್ಲಾಜೆಲಾ, ಉದ್ದಕ್ಕೆ ಅರೇಂಜ್ಮೆಂಟ್, ಆ್ಯಂಡ್ ಇನ್ನೊಂದು ಹೀಗೆ. ಸೊ ಯು ಕ್ಯಾನ್ ಸೇ ದೇ ಆರ್ ಆಲ್ಮೋಸ್ಟ್ ಎಟ್ ರೈಟ್ ಆ್ಯಂಗಲ್ಸ್ ಟು ಈಚ್ ಅದರ್. ಟೂ ಫ್ಲಾಜೆಲ್ಲಾ, ಏನು ಸ್ಪೆಷಾಲಿಟಿ ಏನಂತ ಬರ್ಕೊಳ್ಳೋಣ. ದ ಯೆಲ್ಲೋ ಒನ್ ಈಸ್ ಲಾಂಗಿಟ್ಯೂಡಿನಲ್ ಫ್ಲಾಜೆಲ್ಲಾ ಆ್ಯಂಡ್ ಲಾಂಗರ್. ಓಕೆ, ಉದ್ದ ಇದೆ, ಲಾಂಗರ್ ಫ್ಲಾಜೆಲಾ. ನೋಡಿ ಕೆಲಸ ಎರಡೂ ಮಾಡ್ತಾ ಇದೆ. ಬೋತ್ ಆರ್ ಹೆಲ್ಪಿಂಗ್ ಇನ್ ಲೊಕೊಮೋಷನ್. ಜಸ್ಟ್ ಬಿಕಾಸ್ ಒಂದು ಚಿಕ್ಕದಾಗಿದೆ ಅದು ಕೆಲಸ ಮಾಡ್ತಿಲ್ಲ ಅಂತ ಅನ್ಕೋಬೇಡಿ. ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಲೊಕೊಮೋಷನ್ ಆಸ್ ವೆಲ್ ಆಸ್ ದ ಲಾಂಗರ್ ಒನ್ ಆಲ್ಸೋ ಹೆಲ್ಪ್ಸ್ ಇನ್ ಲೊಕೊಮೋಷನ್. ಸೊ ಇದನ್ನ ಟ್ರಾನ್ಸ್ವರ್ಸ್, ಅಡ್ಡಕ್ಕಿದೆ ಅದು ಟ್ರಾನ್ಸ್ವರ್ಸ್ ಆಯಿತು. ಶಾರ್ಟರ್ ಫ್ಲಾಜೆಲ್ಲಾ,
shorter flagella. Both are at right angles to each other ಅಂತ ಹೇಳ್ಬಹುದು. ಓಕೆ, ಸೊ ದೇರ್ ಆರ್ ಟೂ ಫ್ಲಾಜೆಲ್ಲಾ, ಅದಕ್ಕೋಸ್ಕರ ಡೈನೋಫ್ಲಾಜೆಲ್ಲೇಟ್ ಅಂತ ಹೆಸರು. ಓಕೆ, ಸೊ ಹೆಸರಿಗೆ ಕನೆಕ್ಟ್ ಆಗ್ತಾ ಇದೆ ಫ್ಲಾಜೆಲ್ಲದು ಫೀಚರ್. ಇನ್ನೊಂದು ಫ್ಲಾಜೆಲ್ಲದ ನಂಬರ್ ಫೀಚರ್ಗಿಂತ. ನ್ಯೂಟ್ರಿಷನಿಗೆ ಬರೋಣ. ನ್ಯೂಟ್ರಿಷನ್ ಆಲ್ರೆಡಿ ಹೇಳಿದೆ ನಾನು ವೆನ್ ವಿ ವರ್ ಕ್ಲಾಸಿಫೈಯಿಂಗ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ದ್ಯಾಟ್ ಇಟ್ ಇಸ್ ಫೋಟೋಸಿಂಥೆಟಿಕ್. ಫೋಟೋಸಿಂಥೆಟಿಕ್ ಅಂದ ತಕ್ಷಣ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಕೂಡ ಇರಬೇಕು ಅಲ್ವಾ, ಇಲ್ದಿದ್ರೆ ಫೋಟೋಸಿಂಥೆಸಿಸ್ ಆಗಲ್ಲ. ಸೊ ನ್ಯೂಟ್ರಿಷನ್ ಅನ್ನೋದು ಫೋಟೋಸಿಂಥೆಟಿಕ್ ಆ್ಯಂಡ್ ಪಿಗ್ಮೆಂಟ್ಸ್ ಆರ್ ಪ್ರೆಸೆಂಟ್. ಆ ಪಿಗ್ಮೆಂಟ್ಸ್ ಮೇಲೆ ವೇರಿಯಸ್ ಕಲರ್ಸ್ ಕೂಡ ಇರುತ್ತೆ. ಡಿಪೆಂಡಿಂಗ್ ಅಪಾನ್ ವಿಚ್ ಪಿಗ್ಮೆಂಟ್ ಇಸ್ ಪ್ರೆಸೆಂಟ್, ಯೆಲ್ಲೋ, ಬ್ಲೂ, ಗ್ರೀನ್, ರೆಡ್, ಬ್ರೌನ್, ಈ ಎಲ್ಲ ಕಲರ್ಸ್ ನಿಮಗೆ ಫ್ಲಾಜಿಲೇಟ್ಸಲ್ಲಿ ನೋಡೋಕ್ಕೆ ಸಿಗ್ಬೋದು. ಈ ಕಲರ್ಸ್ ಇದೆಯಲ್ವಾ, ದಟ್ ಡಿಪೆಂಡ್ಸ್ ಅಪಾನ್ ವಿಚ್ ಪಿಗ್ಮೆಂಟ್ ಇಸ್ ಡಾಮಿನೇಟಿಂಗ್ ಅಂತ. ಯಾಕಂತ ಹೇಳಿದ್ರೆ ಫೋಟೋಸಿಂಥೆಟಿಕ್ ಪಿಗ್ಮೆಂಟಲ್ಲಿ ನಿಮಗೆ ಕ್ಲೋರೋಫಿಲ್ ಇದೆ, ಕ್ಯಾರೋಟಿನಾಯ್ಡ್ಸ್ ಅಂತ ಬರುತ್ತೆ, ಅದರ ಅಂಡರಲ್ಲಿ ನಿಮಗೆ ಕ್ಯಾರೋಟೀನ್ ಆ್ಯಂಡ್ ಝ್ಯಾಂಥೋಫಿಲ್ಸ್ ಬರುತ್ತೆ. ಸೊ ವಿಚ್ ಎವರ್ ಪಿಗ್ಮೆಂಟ್ ಇಸ್ ಇನ್ ಲಾರ್ಜರ್ ಕ್ವಾಂಟಿಟಿ ಅದರ ಕಲರ್ ನಿಮಗೆ ಸೆಲ್ಲಲ್ಲಿ ನೋಡಬಹುದು. ವೇರಿಯಸ್ಲಿ ಕಲರ್ಡ್ ಡ್ಯೂ ಟು ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್. ಯಾವುದೆಲ್ಲ ಕಲರ್? ಯೆಲ್ಲೋ, ಬ್ಲೂ ಇರಬಹುದು, ಗ್ರೀನ್ ಇರಬಹುದು, ಬ್ರೌನ್ ಆರ್ ರೆಡ್, ಡಿಪೆಂಡ್ ಆಗುತ್ತೆ ಯಾವ ಪಿಗ್ಮೆಂಟ್ ಡಾಮಿನೇಟಿಂಗ್ ಆಗಿದೆ, ಕ್ವಾಂಟಿಟಿಯಲ್ಲಿ ಜಾಸ್ತಿ ಇದೆ ಅಂತ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸ್ಪೆಷಲ್ ಆಗಿರುವಂಥದ್ದು, ಡಯಾಟಮ್ಸಲ್ಲಿ ಸ್ಪೆಷಲ್ ಏನು? ಚೀಫ್ ಪ್ರೊಡ್ಯೂಸರ್ಸ್. ಡೈನೋಫ್ಲಾಜಿಲೇಟ್ಸಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ರೆಡ್ ಟೈಡ್ ಅನ್ನೋ ಒಂದು ಫೀಚರ್. ರೆಡ್ ಟೈಡ್ ಅನ್ನೋ ಒಂದು ಫೀಚರ್ ಪ್ರೊಡ್ಯೂಸ್ ಆಗುವಂಥದ್ದು. ರೆಡ್ ಟೈಡ್ ಇಸ್ ಕಾಸ್ಡ್ ಬೈ ಒನ್ ಆಫ್ ದ ರೆಡ್ ಡೈನೋಫ್ಲಾಜಿಲೇಟ್ಸ್ ಕಾಲ್ಡ್ ಆಸ್ ಗಾನಿಯೋಲ್ಯಾಕ್ಸ್. ಇದಕ್ಕೆ ಒಂದು ಎಕ್ಸಾಂಪಲ್ ಗಾನಿಯೋಲ್ಯಾಕ್ಸ್ ಅಂತ. ಈ ಗಾನಿಯೋಲ್ಯಾಕ್ಸ್ ಏನು ಮಾಡುತ್ತೆ, ವೆನ್ ದ ಟೆಂಪ್ರೇಚರ್ಸ್ ಆರ್ ಆಂಬಿಯಂಟ್, ಆಂಬಿಯಂಟ್ ಅಂತ ಹೇಳಿದ್ರೆ ಟೆಂಪ್ರೇಚರ್ಸ್ ವಾರ್ಮ್ ಆಗಿದೆ, ಅದಕ್ಕೆ ಬೇಕಾಗಿರುವಂಥ ಟೆಂಪ್ರೇಚರ್ ಇದೆ, ಫುಡ್ ಕೂಡ ಕರೆಕ್ಟಾಗಿ ಸಿಗ್ತಾ ಇದೆ. ಸೊ ಆ ಟೈಮಲ್ಲಿ ಈ ಆರ್ಗ್ಯಾನಿಸಮ್ ಏನು ಮಾಡುತ್ತೆ, ಫಸ್ಟ್ ರೀಪ್ರೊಡಕ್ಷನ್ ಮಾಡುತ್ತೆ. ಸೊ ಫಾಸ್ಟಾಗಿ ಎಸೆಕ್ಷುವಲ್ ರೀಪ್ರೊಡಕ್ಷನ್ ವಿಚ್ ಇಸ್ ಮೋರ್ ಲೈಕ್ಲಿ ಟು ಬಿ ಬೈನರಿ ಫಿಷನ್ ತೋರಿಸುತ್ತೆ. ಸೊ ಡ್ಯೂರಿಂಗ್ ದ್ಯಾಟ್ ಪೀರಿಯಡ್ ಇನ್ ಟೈಮ್ ಆ ನೀರಿದೆಯಲ್ವಾ, ಪೂರ್ತಿ ಸಮುದ್ರ ಅಂತ ಹೇಳಲ್ಲ, ಪರ್ಟಿಕ್ಯುಲರ್ ನೀರಿನ ಜಾಗ ಇದೆಯಲ್ವಾ, ಅದು ಪೂರ್ತಿಯಾಗಿ ಒಂಥರ ಪಿಂಕ್ ಕಲರ್, ರೆಡ್ ಟೈಡ್ ಅಂತ ಹೇಳ್ತೀವಿ ಬಟ್ ಒಂಥರ ಪಿಂಕಿಶ್ ಕಲರ್ ಬರುತ್ತೆ. ವೈ? ಬಿಕಾಸ್ ಗಾನಿಯೋಲ್ಯಾಕ್ಸ್ ಇಟ್ ಸೆಲ್ಫ್ ಇಸ್ ರೆಡ್ ಇನ್ ಕಲರ್. ಬಿಕಾಸ್ ಇಟ್ ಇಸ್ ರೀಪ್ರೊಡ್ಯೂಸಿಂಗ್ ಎಟ್ ಸಚ್ ಅ ಹೈ ರೇಟ್, ದ ಎಂಟೈರ್ ವಾಟರ್ ಆರ್ ದಟ್ ಏರಿಯಾ ಟರ್ನ್ಸ್ ಟು ಬಿ ರೆಡ್. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯು ಮೈಟ್ ಗೆಟ್ ಅಟ್ರಾಕ್ಟೆಡ್ ಟು ದಟ್ pinkish color of the waves, but it is actually not good for the aquatic animals. So red tide ಯಾರು ಪ್ರೊಡ್ಯೂಸ್ ಮಾಡೋದು ಅಂತ ಕ್ವಶನ್ ಕೇಳ್ಬೋದು. ದ ಎಕ್ಸಾಂಪಲ್ ಇಸ್ ಗಾನಿಯೋಲ್ಯಾಕ್ಸ್. ವಾಟ್ ಈಸ್ ರೆಡ್ ಟೈಡ್ ಅಂತ ಕೇಳ್ಬೋದು, ಅದನ್ನು ಇವಾಗ ಬರೆಯೋಣ. ವಾಟ್ ಈಸ್ ರೆಡ್ ಟೈಡ್? increased rate of reproduction. ಓಕೆ, ಇನ್ ರೆಡ್ ಡೈನೋಫ್ಲಾಜಿಲೇಟ್ ಅಂತ ಹಾಕ್ತಾ ಇದ್ದೀನಿ, ಬಟ್ ನೀವು ಗಾನಿಯೋಲ್ಯಾಕ್ಸ್ ಅಂತ ಸ್ಪೆಸಿಫಿಕ್ ಆಗಿ ಕೂಡ ಹಾಕಬಹುದು, ತಪ್ಪಾಗಲ್ಲ. ಓಕೆ, ಪ್ರೊಡ್ಯೂಸಸ್ ರೆಡ್ ಟೈಡ್. ಓಕೆ, ಇದರದ ಅಡ್ವರ್ಸ್ ಇಫೆಕ್ಟ್ ಏನಿದೆ? ಈ ಇನ್ಕ್ರೀಸ್ಡ್ ನಂಬರಿಂದಾಗಿ ಗೋನಿಯೋಲ್ಯಾಕ್ಸ್ ಪ್ರೊಡ್ಯೂಸಸ್ ಅ ಟೈಪ್ ಆಫ್ ಅ ನ್ಯೂರೋಟಾಕ್ಸಿನ್. ನೋಡಿ, ನಾರ್ಮಲ್ ಕೂಡ ಅದು ಪ್ರೊಡ್ಯೂಸ್ ಮಾಡುತ್ತೆ, ಬಟ್ ದ ಕ್ವಾಂಟಿಟಿ ಇಸ್ ಲೆಸ್. ಅಷ್ಟು ಜಾಸ್ತಿ ನಂಬರಲ್ಲಿ ರೀಪ್ರೊಡಕ್ಷನ್ ಆಗಬೇಕಾದ್ರೆ ದಟ್ ಟಾಕ್ಸಿನ್ಸ್ ಕ್ವಾಂಟಿಟಿ ಆಲ್ಸೋ ಇನ್ಕ್ರೀಸಸ್, ಕಾಸಿಂಗ್ ಡೆತ್ ಆಫ್ ಸರ್ಟನ್ ಎಕ್ವೆಟಿಕ್ ಆರ್ಗ್ಯಾನಿಸಮ್. ಇದರಿಂದಾಗಿ ನೀವು ನೀರಲ್ಲಿ ಟಾಕ್ಸಿನ್ ಪ್ರೊಡಕ್ಷನ್ ನೋಡ್ತೀರಾ, ಪ್ರೊಡಕ್ಷನ್ ಆಫ್ ಟಾಕ್ಸಿನ್, ಇಟ್ಸ್ ಆಕ್ಚುಲಿ ಅ ಟೈಪ್ ಆಫ್ ಅ ನ್ಯೂರೋಟಾಕ್ಸಿನ್, ಅದು ಬೇಕಂತಿಲ್ಲ. ಪ್ರೊಡಕ್ಷನ್ ಆಫ್ ಟಾಕ್ಸಿನ್ ಕಾಸಿಂಗ್ ಡೆತ್ of aquatic organisms. Aquatic organisms. Okay, so ಇದನ್ನ
ನೆನ್ಪಿಟ್ಕೊಳ್ಳಿ, ರೆಡ್ ಟೈಡ್. ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ರೆಡ್ ಸಿ ಅಂತ ಕೂಡ ಒಂದು ಫಿನಾಮಿನನ್ ಕೊಡ್ತಾರೆ. ಬಟ್ ರೆಡ್ ಸಿ ಅನ್ನೋದು ಕಿಂಗ್ಡಮ್ ಮೊನೆರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಮೊನೆರದಲ್ಲಿ ರೆಡ್ ನಾಟ್ ಇನ್ ಮೊನೆರಾ, ರೆಡ್ ಆಲ್ಗೆಗೆ ಸಂಬಂಧಪಟ್ಟಿರುವಂಥದ್ದು ರೆಡ್ ಸಿ. ಓಕೆ, ಸೊ ರೆಡ್ ಸಿ ಇಸ್ ಅ ಡಿಫ್ರೆಂಟ್ ಫಿನಾಮಿನಾ ಆ್ಯಂಡ್ ರೆಡ್ ಟೈಡ್ ಇಸ್ ಅ ಡಿಫ್ರೆಂಟ್ ಫಿನಾಮಿನಾ ಆಲ್ ಟುಗೆದರ್. ಸೊ ಡೈನೋಫ್ಲಾಜಿಲೇಟಲ್ಲಿ ನೀವು ಕರೆಕ್ಟಾಗಿ NCERT ನೋಡಿದರೆ ನಿಮ್ಗೆ ಒಂದೇ ಎಕ್ಸಾಂಪಲ್ ಕೊಟ್ಟಿರೋದು, ಆ್ಯಂಡ್ ದ್ಯಾಟ್ ಟು ಇಟ್ ಇಸ್ ಗೋನಿಯೋಲ್ಯಾಕ್ಸ್. ಡಯಾಟಮ್ಸಿಗಂತೂ ಸ್ಪೆಸಿಫಿಕ್ ಆಗಿ ಯಾವುದೇ ಥರದ ಎಕ್ಸಾಂಪಲ್ ಕೊಡಲೇ ಇಲ್ಲ. ಸರಿನಾ? ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ದಿಸ್ ವಾಸ್ ಅವರ್ ಸೆಕೆಂಡ್ ಗ್ರೂಪ್. Now we have to come to the third group, which is euglenoids. Right. So we have to go to euglenoids now. ಇಲ್ಲಿ ಒಂದು ಕರೆಕ್ಷನ್ ಅನ್ನು ಕೊಡ್ತಾ ಇದ್ದೀನಿ. ರೆಡ್ ಸಿ ಐ ಸೆಡ್ ರೆಡ್ ಆಲ್ಗೆ, ಮೈ ಮಿಸ್ಟೇಕ್, ಬ್ಲೂ ಗ್ರೀನ್ ಆಲ್ಗೆ. ಅದು ಒಂದು ರೆಡ್ ಕಲರ್ ಇದು ಬ್ಲೂ ಗ್ರೀನ್ ಆಲ್ಗೆ ವಿಚ್ ಕಮ್ಸ್ ಅಂಡರ್ ಕಿಂಗ್ಡಮ್ ಮೊನೆರಾ. ಸೊ ಆ ರೆಡ್ ಸಿ ಅನ್ನೋದು ಅದರಿಂದ ಪ್ರೊಡ್ಯೂಸ್ ಆಗುವಂಥದ್ದು. ಒಂದು ಕೆಲಸ ಮಾಡೋಣ, ಲೆಟ್ಸ್ ಜಸ್ಟ್ ರೈಟ್ ಇಟ್ ಎಟ್ ದ ಕಾರ್ನರ್ ಅಲ್ವಾ. ನಮಗೆ ಎಕ್ಸಾಮಲ್ಲಿ ಆಪ್ಷನ್ಸ್ ಕೊಡುವಾಗ ಕನ್ಫ್ಯೂಸ್ ಆದರೆ ಕಷ್ಟ. ಒಂದು ಕಾರ್ನರಲ್ಲಿ ಅದನ್ನು ಬರ್ಕೊಳ್ಳೋಣ. ಓಕೆ, ಲೆಟ್ಸ್ ಕ್ರಿಯೇಟ್ ಅ ಬಾಕ್ಸ್ ಹಿಯರ್ ಆ್ಯಂಡ್ ಇಲ್ಲಿ ನಾನು ರೆಡ್ ಸಿ ಬಗ್ಗೆ ಸ್ವಲ್ಪ ಬರಿತೀನಿ, ಸೊ ದಟ್ ನಿಮಗೆ ನೆನಪಿರುತ್ತೆ ರೆಡ್ ಟೈಡ್ ಇಸ್ ಡಿಫ್ರೆಂಟ್ ಫ್ರಮ್ ರೆಡ್ ಸಿ ಅಂತ. ಆಲ್ ರೈಟ್, ಇಲ್ಲಿ ಹಾಕ್ತಾ ಇದ್ದೀನಿ ನಾನು ರೆಡ್ ಸಿ. ಅರ್ಲಿಯರ್ ಐ ಟೋಲ್ಡ್ ದ್ಯಾಟ್ ಇಟ್ ಇಸ್ ಬಿಕಾಸ್ ಆಫ್ ರೆಡ್ ಆಲ್ಗೆ. ಪ್ಲೀಸ್ ಕರೆಕ್ಟ್ ಮಾಡಿ ಅದನ್ನು. ಕಾಸ್ಟ್ ಬೈ ಬ್ಲೂ ಗ್ರೀನ್ ಆಲ್ಗೆ, BGA, ಟ್ರೈಕೋಡೆಸ್ಮಿಯಮ್ ಎರಿಥ್ರಿಯಮ್ ಅಂತ ಹೇಳ್ತೀವಿ. ಆ ಹೆಸರನ್ನು ಹಾಕ್ತಿಲ್ಲ ನಾನು, ಸೊ ಡೋಂಟ್ ವರಿ ಅಬೌಟ್ ಇಟ್. ಕಾಸ್ಟ್ ಬೈ ಬ್ಲೂ ಗ್ರೀನ್ ಆಲ್ಗೆ ಅಥವಾ ಸಯನೋ ಬ್ಯಾಕ್ಟೀರಿಯಾ. ಓಕೆ, ಕಾಸಸ್ ದಿಸ್ ಫಿನಾಮಿನನ್. ಇಲ್ಲಿ ಯಾವುದೇ ಥರದ್ದು ಟಾಕ್ಸಿನ್ ಪ್ರೊಡಕ್ಷನ್ ಆಗ್ತಿಲ್ಲ. ರೆಡ್ ಟೈಡಲ್ಲಿ ನಿಮಗೆ ಟಾಕ್ಸಿನ್ ಪ್ರೊಡಕ್ಷನ್ ಆಗ್ತಿದೆ ಆ್ಯಂಡ್ ವಿಚ್ ಕಾಸಸ್ ಡೆತ್ ಆಫ್ ಎಕ್ವೆಟಿಕ್ ಆರ್ಗ್ಯಾನಿಸಮ್. ಬಟ್ ಇಲ್ಲಿ ಅಂಥ ಟಾಕ್ಸಿನ್ ಪ್ರೊಡಕ್ಷನ್ ಆಗ್ತಿಲ್ಲ. ಸೊ ರೆಡ್ ಸಿ ಅನ್ನು ಬರ್ದಿದ್ದೀನಿ ಜಸ್ಟ್ ಫಾರ್ ಕಂಪ್ಯಾರಿಸನ್ ಸೇಕ್, ನಿಮಗೆ ಎಕ್ಸಾಮಲ್ಲಿ ಕೊಟ್ಟರೆ ಕನ್ಫ್ಯೂಷನ್ ಆಗಬಾರ್ದು ಅಂತ. ಸೊ ಲೈಕ್ ಐ ಟೋಲ್ಡ್ ಯು, ಮುಂದೆ ಹೋಗೋಣ. ಲೆಟ್ಸ್ ಟಾಕ್ ಅಬೌಟ್ ದ ನೆಕ್ಸ್ಟ್ ಗ್ರೂಪ್ ವಿಚ್ ಇಸ್ ನಥಿಂಗ್ ಬಟ್ euglenoids, which is euglenoids. Okay. One nimsha. Right. So now we have to talk about euglenoids. Euglenoids anta helidre ಏನು? What do you mean by euglenoids? What do you mean by euglenoids? Euglenoids are nothing but again a group under one nimsha. Yes. So we have to now talk about euglenoids. So euglenoids ant helidre it's a group under kingdom Protista obviously, and ಆ ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಯೂಗ್ಲಿನಾಯ್ಡ್ಸ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಮಿಕ್ಸೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಮಿಕ್ಸೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಮಿಕ್ಸೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಏನು? ಫೋಟೋಸಿಂಥೆಟಿಕ್ ಕೂಡ ತೋರಿಸುತ್ತೆ, ಅಥವಾ ಆಟೋಟ್ರೋಫಿಕ್ ಆ್ಯಂಡ್ ಹೆಟ್ರೋಟ್ರೋಫಿಕ್ ಎರಡು ಕೂಡ ತೋರಿಸೋ ಎಬಿಲಿಟಿ ಇದಕ್ಕಿದೆ. ಅದಕ್ಕೋಸ್ಕರ ಮಿಕ್ಸೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಹವೆವರ್ ಫಸ್ಟ್ ಬೇರೆ ಫೀಚರ್ಸನ್ನು ನೋಡ್ಕೊಳ್ಳೋಣ. ಓಕೆ, ಸೊ ಯೂಗ್ಲಿನಾಯ್ಡ್ಸ್ ಅನ್ನೋದು ಹ್ಯಾಬಿಟ್ಯಾಟ್ ಬಗ್ಗೆ ಮಾತಾಡೋಣ. ಹ್ಯಾಬಿಟ್ಯಾಟ್ ನಮಗೂ ಆಲ್ರೆಡಿ ಗೊತ್ತು, ಫ್ರೆಶ್ ವಾಟರ್, ಮೆರೈನ್ ವಾಟರ್ ಅಂತ ಬೇಕಾಗಿರೋವಂಥದ್ದು. ಎಕ್ವೆಟಿಕ್ ಅಂತ ವಿ ಆಲ್ರೆಡಿ ನೋ, ರೈಟ್? ಸೊ ಎಕ್ವೆಟಿಕ್ ಮೋಸ್ಟ್ಲಿ ಫ್ರೆಶ್ ವಾಟರ್, ಆ್ಯಂಡ್ ಫ್ರೆಶ್ ವಾಟರಲ್ಲಿ ಕೂಡ ನಿಂತಿರೋ ನೀರಲ್ಲಿ ಸ್ಟ್ಯಾಗ್ನೆಂಟ್ ವಾಟರಲ್ಲಿ ನಿಮಗೆ ಕಾಣಿಸುತ್ತೆ. ಓಕೆ, ನಿಂತಿರೋ ನೀರು, ಹರಿತಿರೋ ನೀರಲ್ಲ, ನಾಟ್ ಇನ್ ರಿವರ್, ನದಿಗಳಲ್ಲ, ಬಟ್ ಕೆರೆಗಳಲ್ಲಿ. ಸೊ ಪಾಂಡ್ ಅಥವಾ ಲೇಕಲ್ಲಿ ಸ್ಟ್ಯಾಗ್ನೆಂಟ್ ವಾಟರಲ್ಲಿ ನಿಮಗೆ ಮೋರ್ ಚಾನ್ಸಸ್ ಆಫ್ ಯು ಫೈಂಡಿಂಗ್ ಯೂಗ್ಲಿನಾ ದೇರ್. ಓಕೆ, ನೆಕ್ಸ್ಟ್ ಏನು? ಸೊ ದಿಸ್ ವಾಸ್ ಅಬೌಟ್ ದಿ ಹ್ಯಾಬಿಟ್ಯಾಟ್. ಇನ್ನೊಂದು ಪಾಯಿಂಟ್ ನಾವು ನೋಡ್ಕೋಬೇಕು, ದ್ಯಾಟ್ ದೆರ್ ಇಸ್ ನೋ
ಸೆಲ್ ವಾಲ್ ಪ್ರೆಸೆಂಟ್. ಡೈನೋಫ್ಲಾಜುಲೇಟ್ ಅಲ್ಲಿ ಆ್ಯಂಡ್ ಡಯಾಟಮ್ಸ್ ಅಲ್ಲಿ ಸೆಲ್ ವಾಲ್ ಇದೆ ಅಂತ ನಾವು ನೋಡ್ಕೊಂಡಿದ್ದೀವಿ ಅಲ್ವಾ. ಸೊ ಇಲ್ಲಿ ನಿಮಗೆ ಸೆಲ್ ವಾಲ್ ಇಲ್ಲ. ಸೆಲ್ ಬಗ್ಗೆ ಮಾತಾಡೋಣ. ನೋ ಸೆಲ್ ವಾಲ್. ಓಕೆ, ಸೆಲ್ ವಾಲ್ ಇಲ್ಲ, ಆದರೆ there is a proteinaceous covering. Proteinaceous covering called pellicle. ಇದನ್ನ ಪೆಲಿಕಲ್ ಅಂತ ಕರಿತೀವಿ. ಇವಾಗ ನೀವು ಹೇಳ್ಬೋದು, ಬಟ್ ಮ್ಯಾಮ್ ದೆರ್ ಇಸ್ ಅ ಪ್ರೋಟೀನೇಷಿಯಸ್ ಕವರಿಂಗ್ ಪೆಲಿಕಲ್, ಇದನ್ನು ಯಾಕೆ ಸೆಲ್ ವಾಲ್ ಅಂತ ಕರಿತಿಲ್ಲ ಅಂತ. ನೋಡಿ, ಮೋಸ್ಟ್ ಆಫ್ ದ ಸೆಲ್ ವಾಲ್ಸ್ ಆರ್ ಡಾಮಿನೇಟಿಂಗ್ಲಿ ಹ್ಯಾವಿಂಗ್ ಕಾರ್ಬೋಹೈಡ್ರೇಟ್ಸ್ ಇನ್ ಇಟ್. ನೀವು ಯಾವುದೇ ಸೆಲ್ ವಾಲ್ ತಗೊಳ್ಳಿ, ಅದರಲ್ಲಿ ನಿಮಗೆ ಪ್ರಿಡಾಮಿನೆಂಟ್ ಆಗಿ ಕಾರ್ಬೋಹೈಡ್ರೇಟ್ಸ್ ನೋಡೋಕ್ಕೆ ಸಿಗುವಂಥದ್ದು. ಓಕೆ, ಬಟ್ ಇಲ್ಲಿ ಆ ಕವರಿಂಗ್ ಇದೆಯಲ್ವಾ, ಅದ್ರಲ್ಲಿ ಬರೀ ಪ್ರೋಟೀನ್ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಡಾಮಿನೇಟಿಂಗ್ ಆಗಿ ನಿಮಗೆ ಪ್ರೋಟೀನ್ ನೋಡೋಕ್ಕೆ ಸಿಗ್ತಾ ಇದೆ. ಸೆಲ್ ವಾಲ್ ಅನ್ನೋದು ಸ್ವಲ್ಪ ರಿಜಿಡ್ ಆಗಿರುತ್ತೆ, ಇಲಾಸ್ಟಿಸಿಟಿ ಅದರಲ್ಲಿ ಕಮ್ಮಿ ಇರುತ್ತೆ. ಇಲ್ಲಿ ಪೆಲಿಕಲ್ ಅನ್ನೋದು ತುಂಬ ಇಲಾಸ್ಟಿಕ್ ಆಗಿದೆ. ಯೂಗ್ಲಿನಕ್ಕೆ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಎಬಿಲಿಟಿಯನ್ನು ಪ್ರೊವೈಡ್ ಮಾಡ್ತಾ ಇದೆ ಈ ಪೆಲಿಕಲ್. ಸೊ ಇದರಲ್ಲಿ ಸೆಲ್ ವಾಲ್ ಮತ್ತು ಪೆಲಿಕಲ್ ಮಧ್ಯ ಸ್ವಲ್ಪ ಫಂಡಮೆಂಟಲ್ ಡಿಫ್ರೆನ್ಸಸ್ ಇವೆ. ಅದಕ್ಕೋಸ್ಕರ ಇದನ್ನು ನೀವು ಸೆಲ್ ವಾಲ್ ಕರಿತಿಲ್ಲ, ಯು ಗೋಯಿಂಗ್ ಟು ಕಾಲ್ ಇಟ್ ಆ್ಯಸ್ ಪೆಲಿಕಲ್. ಓಕೆ, ಇದನ್ನು ನೀವು ಪೆಲಿಕಲ್ ಅಂತ ಕರಿತೀರಾ. ನೆಕ್ಸ್ಟ್ ಪಾಯಿಂಟ್ ಏನು? ಅಬೌಟ್ ದ ನ್ಯೂಟ್ರಿಷನ್. ಆಲ್ರೆಡಿ ಹೇಳಿದೆ, ಸ್ಪೆಷಲ್ ಆಗಿರುವಂಥ ನ್ಯೂಟ್ರಿಷನಲ್ ಎಬಿಲಿಟಿ. ಓಕೆ, ಒಂದು ಕೆಲಸ ಮಾಡೋಣ. ಬಿಫೋರ್ ವಿ ಮೂವ್ ಇನ್ ಟು ನ್ಯೂಟ್ರಿಷನ್, ಲೆಟ್ಸ್ ಟಾಕ್ ಅಬೌಟ್ ಲೋಕೋಮೋಷನ್. ಮುಂಚೆನೂ ನಾವು ಫಸ್ಟ್ ಲೋಕೋಮೋಷನ್ ಕವರ್ ಮಾಡಿದಲ್ವಾ, ಅದಕ್ಕೋಸ್ಕರ ಲೋಕೋಮೋಷನ್ ಬಗ್ಗೆ ಮಾತಾಡೋಣ. ನೋಡಿ, ಲೋಕೋಮೋಷನಲ್ಲಿ ನಿಮಗೆ ಫ್ಲಾಜೆಲ್ಲ ಕಾಣಿಸುತ್ತೆ. ದರ್ ಇಸ್ ಒನ್ ಲಾಂಗ್ ಫಂಕ್ಷನಲ್ ಫ್ಲಾಜೆಲ್ಲ. ಆ್ಯಕ್ಚುಲಿ 2 ಫ್ಲಾಜೆಲ್ಲ ಇದೆ, ಬಟ್ ಒಂದು ಬಚ್ಚಿಟ್ಕೊಂಡಿದೆ, ಒಳಗಡೆ ಇದೆ, ಚಿಕ್ಕದಿದೆ. ಇಟ್ ಇಸ್ ಮೋರ್ ಲೈಕ್ ಅ ವೆಸ್ಟಿಜಿಯಲ್ ಆರ್ಗನ್. ನಿಮಗೆ ಅದು ಮೂವ್ಮೆಂಟಲ್ಲಿ ಅಂತೂ ಹೆಲ್ಪ್ ಮಾಡ್ತಿಲ್ಲ. ಸೊ ಯೂಗ್ಲಿನದು ಔಟ್ಲೈನ್ ಇಲ್ಲಿ ಹಾಕ್ತಾ ಇದ್ದೀನಿ ನಾನು. I'll just put an outline of Euglena ಇಲ್ಲಿ. ಓಕೆ, ಸೊ ಯೂಗ್ಲಿನ ಲುಕ್ಸ್ ಸಮಥಿಂಗ್ ಲೈಕ್ ದಿಸ್. ಈ ಡಯಾಗ್ರಾಮನ್ನು ನೀವು ನೋಡಿರ್ತೀರ. ಆ್ಯಂಡ್ ಒಂದು ಲಾಂಗ್ ಫಂಕ್ಷನಲ್ ಫ್ಲಾಜೆಲ್ಲ, ಆ್ಯಂಡ್ ಇನ್ನೊಂದು ತುಂಬ ಚಿಕ್ಕದಾಗಿರುವಂಥದ್ದು, ಸ್ವಲ್ಪ ಡ್ರಾಮ್ಯಾಟಿಕ್ ಕಲರ್, ಪಿಂಕ್ ಕಲರ್ ಕೊಡ್ತಾ ಇದ್ದೀನಿ ನೋಡಿ. ಆ ಪಿಂಕ್ ಕಲರ್ ಲೈನ್ ಇದೆಯಲ್ವಾ, ಅಷ್ಟೇ ಚಿಕ್ಕದು, ಅದಕ್ಕಿಂತ ದೊಡ್ಡದಿಲ್ಲ. ಓಕೆ, ಸೊ ಇಟ್ ಇಸ್ ನಾಟ್ ಹೆಲ್ಪಿಂಗ್ ಇನ್ ಲೋಕೋಮೋಷನ್. ಇಟ್ ಈಸ್ ನಾಟ್ ಹೆಲ್ಪಿಂಗ್ ಇನ್ ಲೋಕೋಮೋಷನ್ ಅಂತೀವಿ. ಸೊ 2 flagella, 1 ಲಾಂಗ್ ಫಂಕ್ಷನಲ್, ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು ಫಂಕ್ಷನಲ್ ಉದ್ದ ಇರುವಂಥ ಫ್ಲಾಜೆಲ್ಲ, ಆ್ಯಂಡ್ 1 ಶಾರ್ಟ್ ನಾನ್ ಫಂಕ್ಷನಲ್ ಅಂತ ಹಾಕ್ತಾ ಇದ್ದೀನಿ. ನಾನ್ ಫಂಕ್ಷನಲ್ ಅಂತ ಹಾಕ್ತಾ ಇದ್ದೀನಿ, ಸರಿನಾ? So that's about the locomotion part of it. Now let's talk about nutrition. ಇವಾಗ ನ್ಯೂಟ್ರಿಷನ್ ಬಗ್ಗೆ ಮಾತಾಡೋಣ. ನ್ಯೂಟ್ರಿಷನ್ ಅಲ್ಲಿ ಆಲ್ರೆಡಿ ಹೇಳಿದೆ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್, ಪ್ಲಾಸ್ಟಿಡ್ಸ್ ಇದರಲ್ಲೂ ಕೂಡ ಇದೆ. ನೀವು ಸನ್ಲೈಟ್ ಅವೈಲೇಬಿಲಿಟಿಯಲ್ಲಿ ಇಲ್ಲಿ ಫೋಟೋಸಿಂಥಸಿಸ್ ಅನ್ನು ನೋಡ್ತೀರಾ. ಓಕೆ, ಸೊ ಕಂಡೀಷನ್ಸ್ ಅಪ್ಲೈಡ್ ಅಂತ ಹೇಳ್ಬೋದು ಅಲ್ವಾ. ಸೇಲ್ ಇರುವಾಗಲೂ ಕಂಡೀಷನ್ಸ್ ಅಪ್ಲೈಡ್ ಅಂತ ಹಾಕ್ತಾರೆ. ಸೊ ಫೋಟೋಸಿಂಥೆಟಿಕ್ ಕಂಡೀಷನ್ ಏನು? ವೆನ್ ಸನ್ಲೈಟ್ ಇಸ್ ಪ್ರೆಸೆಂಟ್. ವೆನ್ ಸನ್ಲೈಟ್ ಇಸ್ ಪ್ರೆಸೆಂಟ್ ಅಥವಾ ಅವೈಲೇಬಲ್ ಟು ದಿ ಆರ್ಗ್ಯಾನಿಸಮ್. ಆದರೆ ಸನ್ಲೈಟ್ ಇಲ್ಲ ಅಂತ ಹೇಳಿದ್ರೆ, ಇನ್ ದಿ ಆಬ್ಸೆನ್ಸ್ ಆಫ್ ಸನ್ಲೈಟ್ ಪ್ರಿಡೇಟರ್ ಥರ ಕೆಲಸ ಮಾಡುತ್ತೆ. ಅದಕ್ಕಿಂತ ಚಿಕ್ಕದಿರೋ ಅಂಥ ಪ್ರಾಣಿಗಳನ್ನು ತಿನ್ನೋ ಎಬಿಲಿಟಿ ಇದಕ್ಕಿದೆ. ಪ್ರಿಡೇಟರ್ ಅಂತ NCERTಯಲ್ಲಿ ಕೊಟ್ಟಿದ್ದಾರೆ. ಆದರೆ ಹೆಟೆರೋಟ್ರೋಫಿಕ್ ಅಂತ ಹಾಕೋಣ. ಲೆಟ್ಸ್ ಪುಟ್ ಹೆಟೆರೋಟ್ರೋಫಿಕ್, ಆ್ಯಂಡ್ ಇನ್ ಫ್ರಂಟ್ ಆಫ್ ದ್ಯಾಟ್ ಲೆಟ್ ಅಸ್ ಪುಟ್ ಪ್ರಿಡೇಟರ್ ಅಥವಾ ಪ್ರಿಡೇಟ್ಸ್ ಆನ್ ಸ್ಮಾಲರ್ ಆರ್ಗ್ಯಾನಿಸಮ್ಸ್ ಅಂತ ಹಾಕ್ತಾ ಇದ್ದೀನಿ. ಓಕೆ, ಆ್ಯಂಡ್ ವಾಟ್ ಇಸ್ ದ ಕಂಡೀಷನ್ ಹಿಯರ್?
in the absence of sunlight. In the absence of sunlight. All right. ಸನ್ಲೈಟ್ ಇರಬೇಕಾದ್ರೆ ಯಾಕೆ ಅದು ಪ್ರೆಡೇಷನ್ಗೆ ಹೋಗ್ಬೇಕಲ್ವಾ? ಕೂತ್ಕೊಂಡಲ್ಲೇ ಸನ್ಲೈಟ್ ಬೀಳ್ತಾ ಇದೆ, ಫುಡ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಇನ್ ಕೇಸ್ ದರ್ ಇಸ್ ನೋ ಸನ್ಲೈಟ್, ಇಟ್ ಕ್ಯಾನ್ ಆಪ್ಟ್ ಫಾರ್ ಪ್ರಿಡೇಷನ್ ಆಸ್ ಅ ಮೋಡ್ ಆಫ್ ನ್ಯೂಟ್ರಿಷನ್. ನೋಡಿ, ಎರಡು ರೀತಿಯ ನ್ಯೂಟ್ರಿಷನ್, ಫೋಟೋಸಿಂಥೆಟಿಕ್ ಅಥವಾ ಆಟೋಟ್ರೋಫಿಕ್, ಫೋಟೋಸಿಂಥೆಟಿಕ್ ಅನ್ನು ಆಟೋಟ್ರೋಫಿಕ್ ಕೂಡ ಹೇಳ್ಬೋದು, ಪ್ಲಸ್ ಹೆಟರೋಟ್ರೋಫಿಕ್. ಅದಕ್ಕೋಸ್ಕರ ಮಿಕ್ಸೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ತೀರಾ. ಮಿಕ್ಸೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ತೀರಾ. ಓಕೆನಾ? ಸರಿ. ಸೊ ಇದಾಯಿತು ನ್ಯೂಟ್ರಿಷನ್ ಬಗ್ಗೆ. ಇದಾಯಿತು ನ್ಯೂಟ್ರಿಷನ್ ಬಗ್ಗೆ. ಫೋಟೋಸಿಂಥೆಸಿಸ್ ಇದೆ ಅಂದ ತಕ್ಷಣ ಪಿಗ್ಮೆಂಟ್ಸ್ ಅಂತೂ ಇರಲೇಬೇಕು. ದ ಪಿಗ್ಮೆಂಟ್ಸ್ ಆರ್ ಎನಿವೇಸ್ ಪ್ರೆಸೆಂಟ್ ಅಲ್ವಾ? ಸೊ ವಾಟ್ ಇಸ್ ದ ನೆಕ್ಸ್ಟ್ ಪಾಯಿಂಟ್ ಟು ನೋಟ್ ಹಿಯರ್? ಇನ್ನೊಂದು ಪಾಯಿಂಟ್ ಏನಂತ ಹಾಕೋಣ? ಓಕೆ, ಇನ್ನೊಂದು ಪಾಯಿಂಟ್ ಅಬೌಟ್ ಪಿಗ್ಮೆಂಟ್ಸ್ ಓನ್ಲಿ ವಿ ವಿಲ್ ರೈಟ್. ಇಲ್ಲೇ ಬರ್ಕೊಳ್ಳೋಣ. ದ್ಯಾಟ್ the photosynthetic pigments are similar to higher plants. Photosynthetic pigments are similar to higher plants. ನೆನ್ಪಿಟ್ಕೊಳ್ಳಿ. ಓಕೆನಾ? ಹೇಗೆ ಕ್ವೆಶನ್ ಅನ್ನ ಕೇಳ್ತಾರೆ? ಇನ್ ವಿಚ್ ಆಫ್ ದ ಫಾಲೋವಿಂಗ್ ಪ್ರೊಟಿಸ್ಟನ್ಸ್ ಅಂತ ಕೇಳ್ತಾರೆ. ದ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಆರ್ ಸಿಮಿಲರ್ ಟು ಹೈಯರ್ ಪ್ಲಾಂಟ್ಸ್ ಅಂತ ಕೇಳ್ತಾರೆ. ನಿಮ್ಮ ಆನ್ಸರ್ ಯೂಗ್ಲಿನಾಯ್ಡ್ ಇರಬೇಕು. ಇವಾಗ ಒಂದು ಕ್ವೆಶನ್ ಬರುತ್ತೆ, ಮ್ಯಾಮ್ ಹಾಗಾದ್ರೆ ಡಯಾಟಮ್ಸ್ ಅಲ್ಲಿ ಡೈನೋಫ್ಲಾಜಿಲೇಟ್ಸ್ ಅಲ್ಲಿ ಪಿಗ್ಮೆಂಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆಯಾ? ಎಸ್, ಸ್ವಲ್ಪ ಡಿಫ್ರೆನ್ಸ್ ಇದೆ. ಅಲ್ಲಿ ಝ್ಯಾಂಥೋಫಿಲ್ ಅಲ್ಲಿ ಆಗಲಿ ಅಥವಾ ಬೇರೆ ಕ್ಲೋರೋಫಿಲ್ ಅಲ್ಲಿ ಹೆಚ್ಚು ವ್ಯತ್ಯಾಸ ಬರಲ್ಲ. ಬಟ್ ದೆನ್ ಇನ್ ಝ್ಯಾಂಥೋಫಿಲ್ ಅಥವಾ ಓವರ್ ಆಲ್ ಕೆರಾಟಿನಾಯ್ಡ್ಸ್ ಅನ್ನು ತಗೊಂಡ್ರೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಇನ್ ಡೈನೋಫ್ಲಾಜಿಲೇಟ್ಸ್ ಅಂಡ್ ಡಯಾಟಮ್ಸ್. ಅದಕ್ಕೆ ಈ ಸ್ಟೇಟ್ಮೆಂಟ್ ಅನ್ನ ಅಲ್ಲಿ ಕೊಟ್ಟಿಲ್ಲ. ಬಟ್ ಎನ್ ಸಿ ಆರ್ ಟಿ ಹ್ಯಾಸ್ ಗಿವನ್ ದಿಸ್ ಸ್ಟೇಟ್ಮೆಂಟ್ ಹಿಯರ್ ಇನ್ ಯೂಗ್ಲಿನಾಯ್ಡ್ಸ್. ಓಕೆನಾ? ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇಲ್ಲಿ ಒಂದೇ ಒಂದು ಎಕ್ಸಾಂಪಲ್ ಅನ್ನ ಮೆನ್ಷನ್ ಮಾಡಿದರೆ ಫಾರ್ ಯೂಗ್ಲಿನಾಯ್ಡ್ಸ್. And our example is nothing but euglena. ಈ ಎಕ್ಸಾಂಪಲ್ ಅನ್ನ ನಾವು ಯೂಗ್ಲಿನಾ ಅಂತ ಕರಿತೀವಿ. ಎಷ್ಟು ಈಸಿಯಾಗಿ ನೋಡಿ ಎಕ್ಸಾಂಪಲ್ ಅನ್ನ ನೆನ್ಪಿಟ್ಕೊಳ್ಬಹುದು ಅಲ್ವಾ? ಯೂಗ್ಲಿನಾಯ್ಡ್ಸ್, ಯೂಗ್ಲಿನಾ, ಆಸ್ ಸಿಂಪಲ್ ಆಸ್ ದ್ಯಾಟ್. ಆದರೆ ಇದರದ್ದು ಡಯಾಗ್ರಾಮ್ ಅನ್ನ ಕೂಡ ಕೊಟ್ಟಿದ್ದಾರೆ. ದರ್ ಇಸ್ ಪ್ರೆಸೆನ್ಸ್ ಆಫ್ ಡಯಾಗ್ರಾಮ್ ಆಲ್ಸೋ. ಸೊ ಅದನ್ನ ನೋಡ್ಕೊಳ್ಳಿ. ಔಟ್ಲೈನ್ ಹೀಗಿದೆ. ಅಟ್ಲೀಸ್ಟ್ ಔಟ್ಲೈನ್ ಆದರೂ ನೆನಪಿರಲಿ. ಸೊ ದಟ್ ನಿಮಗೆ ಡಯಾಗ್ರಾಮ್ ಕೊಟ್ಟು ಐಡೆಂಟಿಫೈ ಮಾಡಿ ಅಂತ ಹೇಳಿದ್ರೆ ಗೊತ್ತಿರಬೇಕು. ಸೊ ದಿಸ್ ವಾಸ್ ಹೌ ಮೆನಿ, ಎಷ್ಟು ಗ್ರೂಪ್ಸ್ ಆಯ್ತು ನಮ್ಮದು? ಡಯಾಟಮ್ಸ್ ಆಯಿತು, ಕ್ರೈಸೋಫೈಟಾ, ಡೈನೋಫ್ಲಾಜಿಲೇಟ್, ಪೈರೋಫೈಟಾ ಆ್ಯಂಡ್ ನಾವು ಯೂಗ್ಲಿನಾಯ್ಡ್ಸ್. ಇನ್ನು ನೆಕ್ಸ್ಟ್ ಬರುವಂಥ ಗ್ರೂಪ್ ಯಾವುದು? ನೆಕ್ಸ್ಟ್ ಬರುವಂಥ ಗ್ರೂಪ್ ಯಾವುದು? ಸ್ಲೈಮ್ ಮೋಲ್ಡ್. ನಾವಿನ್ನು ಸ್ಲೈಮ್ ಮೋಲ್ಡ್ಸ್ ಬಗ್ಗೆ ಮಾತಾಡಬೇಕು. ಸೊ ಲೆಟ್ಸ್ ಡೈವ್ ಇನ್ ಟು ದ ನೆಕ್ಸ್ಟ್ ಟಾಪಿಕ್ ಅಂಡ್ ದಟ್ ಈಸ್ ಸ್ಲೈಮ್ ಮೋಲ್ಡ್. ಓಕೆ, ನೋಡಿ, ಮೋಡ್ ಆಫ್ ನ್ಯೂಟ್ರಿಷನ್ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಅದಕ್ಕೋಸ್ಕರ ಮೋಡ್ ಆಫ್ ನ್ಯೂಟ್ರಿಷನ್ ಅನ್ನ ಯೂಸ್ ಮಾಡಿಕೊಂಡು ನಾನು ನಿಮಗೆ ಅರ್ಲಿಯರ್ ಕ್ಲಾಸಿಫಿಕೇಶನ್ ಕೊಟ್ಟಿದ್ದು. ಓಕೆ, ಇದಾಯಿತು ನಮ್ಮ ನೆಕ್ಸ್ಟ್ ಗ್ರೂಪ್ ವಿಚ್ ಈಸ್ ಸ್ಲೈಮ್ ಮೋಲ್ಡ್. ಸೊ ನಾವು ಲೆಟ್ಸ್ ಟಾಕ್ ಅಬೌಟ್ ಸ್ಲೈಮ್ ಮೋಲ್ಡ್. ನೋಡಿ, ಹೆಸರಲ್ಲಿ ನೋಡಿ ವರ್ಡ್ ಏನು? ಸ್ಲೈಮ್ ಮೋಲ್ಡ್. ಸ್ಲೈಮ್ ಅಂತ ಹೇಳಿದ್ರೆ ಏನು? ಸ್ಲೈಮ್ ಅಂತ ಹೇಳಿದ್ರೆ ಒಂಥರ ಎಕ್ಸಾಂಪಲ್ ಕೊಡೋದಾದರೆ, ಬೆಂಡೆಕಾಯಿ ಕಟ್ ಮಾಡಬೇಕಾದ್ರೆ ಅದರಲ್ಲೊಂದು ಸ್ಲೈಮಿನೆಸ್ ಇರುತ್ತೆ, ಅದನ್ನು ಸ್ಲೈಮ್ ಅಂತ ಕರೆಯೋದು. ಓಕೆ, ಜಾರ್ಕೊಳ್ಳೋ ಅಂಥ ಎಬಿಲಿಟಿ, ಮುಟ್ಟಿದ್ರೆ ಒಂಥರ ಜಾರ್ಕೊಳ್ಳೋ ಅಂಥದ್ದು, ಅದನ್ನು ಸ್ಲೈಮ್ ಅಂತ ಕರೀತಾರೆ. ಮೋಲ್ಡ್ ಅಂತ ಹೇಳಿದ್ರೆ ಫಂಗೈಗೆ ಸಂಬಂಧಪಟ್ಟಿರೋ ಅಂಥದ್ದು, ಫಂಗಲ್ ಅಸೋಸಿಯೇಷನ್ ಅಥವಾ ಫಂಗೈಗೆ ಸಂಬಂಧಪಟ್ಟಿರೋ ಅಂಥದ್ದು, ಅದಕ್ಕೋಸ್ಕರ ಮೋಲ್ಡ್. ಸೊ ಬೇಸಿಕ್ಲಿ ನಾವು ಇದನ್ನು ಯಾವುದನ್ನು ಸ್ಲೈಮ್ ಮೋಲ್ಡನ್ನು ಕೆಲವು ಬುಕ್ಸಲ್ಲಿ ಅಥವಾ ಜನರಲ್ ಆಗಿ ರೆಫರ್ ಮಾಡೋದಾದರೆ ಪ್ರೊಟಿಸ್ಟನ್ ಫಂಗೈ ಅಂತ ಕೂಡ ಕರೀತಾರೆ. Some books also call them as Protestant fungi. Habitat ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಹ್ಯಾಬಿಟ್ಯಾಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಏನು ಅಂತ ನೋಡೋಣ.
ಇಲ್ಲಿ ತನಕ ಎಲ್ಲದನ್ನು ನೀವು ಎಕ್ವೆಟಿಕ್ ಮೆರೈನ್ ಫ್ರೆಶ್ ವಾಟರ್ ಅಂತ ಬರಿತಾ ಇದ್ರಿ. ಇಲ್ಲಿ ಸ್ಲೈಮ್ ಮೋಲ್ಡ್ಸ್ ಅಲ್ಲಿ ಟೆರೆಸ್ಟ್ರಿಯಲ್ ಬಟ್ ಮಾಯಿಸ್ಟ್ ಎನ್ವೈರ್ಮೆಂಟ್, ನೆಲದ ಮೇಲೆ ಅಥವಾ ಮರದ ಮೇಲೆ ಅಥವಾ ಬಿದ್ದಿರುವಂತಹ ಮರದ ಎಲೆಗಳಾಗ್ಲಿ ಅಥವಾ ಬ್ರಾಂಚಸ್ ಆಗಲಿ ಅದರ ಮೇಲೆ ಬೆಳೀತಾ ಇದೆ ಇನ್ ಆರ್ಡರ್ ಟು ಡಿಕಾಂಪೋಸ್ ಇಟ್, ಬಟ್ ಅಟ್ ದ ಸೇಮ್ ಟೈಮ್ ಯು ಕೆನಾಟ್ ಕಾಲ್ ಇಟ್ ಆಸ್ ಎಕ್ವೆಟಿಕ್ ಅಲ್ವಾ, ಟೆರೆಸ್ಟ್ರಿಯಲ್ ಆಯಿತು ಇನ್ ದಟ್ ಕೇಸ್. ಮಾಯಿಶ್ಚರ್, ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇರಬೇಕು ಆ ಜಾಗದಲ್ಲಿ. ಡ್ರೈ ಏರಿಯಾಸ್ದಲ್ಲಿ ಇದಕ್ಕೆ ಸರ್ವೈವ್ ಆಗೋ ಅಬಿಲಿಟಿ ಇಲ್ಲ. ಸೊ ಹ್ಯಾಬಿಟ್ಯಾಟ್ ಇಸ್ ಗೋಯಿಂಗ್ ಟು ಚೇಂಜ್ ಅ ಲಿಟಲ್ ಬಿಟ್. ಸಾರಿ, ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ, ಟೆರೆಸ್ಟ್ರಿಯಲ್ ಅಂತ ಹಾಕೋಣ. ಓಕೆ, ಟೆರೆಸ್ಟ್ರಿಯಲ್ ಅಂತ ಹಾಕ್ತಾ ಇದ್ದೀನಿ. ಅಂಡ್ ದೆನ್ ವಿ ವಿಲ್ ಸ್ಪೆಸಿಫೈ ಗ್ರೋಯಿಂಗ್ ಆನ್ ಟ್ವಿಗ್ಸ್ ಅಂಡ್ ಲೀವ್ಸ್. Growing on dead, decaying twigs and leaves. Moist habitat ಬೇಕು ಅಲ್ವಾ ಡಿಕಾಂಪೋಸಿಷನಿಗೆ ಅಥವಾ ಅದಕ್ಕೆ ಬೆಳೆಯೋಕ್ಕೆ ಮಾಯಿಸ್ಟ್ ಹ್ಯಾಬಿಟ್ಯಾಟ್ ಬೇಕು. ಸೊ ಡಿಕೇಯಿಂಗ್ ಆ್ಯಂಡ್ ಡೆಡ್ ಅಂತ ಹೇಳ್ತಾ ಇದ್ದೀರಲ್ವಾ, ಅದಕ್ಕೋಸ್ಕರ ಸ್ಯಾಪ್ರೋಫೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಅದರದ್ದು ಬಾಡಿ ಆ್ಯಂಡ್ ದೆನ್ ಸೆಲ್ ಆ್ಯಂಡ್ ಆರ್ಗನೈಸೇಷನ್ ಅಥವಾ ಸೆಲ್ ಆರ್ಗನೈಸೇಷನ್, ಸೆಲ್ಯುಲಾರ್ ಆರ್ಗನೈಸೇಷನ್ ಅಥವಾ ಬಾಡಿ ಆರ್ಗನೈಸೇಷನ್ ಬಗ್ಗೆ ಮಾತಾಡೋಣ. ಆರ್ ಬಾಡಿ ಆರ್ಗನೈಸೇಷನ್, ಇಲ್ಲಿ ಅಂಡರ್ ಫೇವರೇಬಲ್ ಕಂಡೀಷನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ದೇ ಫಾರ್ಮ್ ಅನ್ ಅಗ್ರಿಗೇಟ್ ಕಾಲ್ಡ್ as ಪ್ಲಾಸ್ಮೋಡಿಯಂ. ಪ್ಲಾಸ್ಮೋಡಿಯಂ ಇಸ್ ಆಲ್ಸೋ ಮಲೇರಿಯಲ್ ಪ್ಯಾರಾಸೈಟ್, ಅದು ಬೇರೆನೇ ಎಕ್ಸಾಂಪಲ್ ಆಲ್ ಟುಗೆದರ್, ಅದು ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲೇ ಬರೋದು. ಬಟ್ ರಿಮೆಂಬರ್ ದೇ ಆರ್ ಯುನಿಸೆಲ್ಯುಲಾರ್, ಆದರೆ ಓಕೆ ಅಂಡರ್ ಫೇವರೇಬಲ್ ಕಂಡೀಷನ್ಸ್, ಇದು ತುಂಬ ಇಂಪಾರ್ಟೆಂಟ್ ಈ ವರ್ಡ್ ಇದೆಯಲ್ವಾ, ಯಾವ ಕಂಡೀಷನಲ್ಲಿ ಪ್ಲಾಸ್ಮೋಡಿಯಂ ಫಾರ್ಮೇಷನ್ ಆಗುತ್ತೆ, ಅಂಡರ್ ಫೇವರೇಬಲ್ ಕಂಡೀಷನ್ಸ್ ದ ಯುನಿಸೆಲ್ಯುಲಾರ್ ಫಾರ್ಮ್ಸ್ ಇದೆಯಲ್ವಾ ಸೆಲ್ಸ್, ಅದು ಒಟ್ಟಿಗೆ ಆಗಿ ಒಂದು ಗುಂಪನ್ನು ಕಟ್ಕೊಳ್ಳುತ್ತೆ. ಆ ಗ್ರೂಪನ್ನು ನೀವು ಅಥವಾ ಅಗ್ರಿಗೇಷನ್ ಅಂತ ಹೇಳಿದ್ರೆ ಗುಂಪು ಕಟ್ಕೊಳ್ಳೋದು, ಆ ಅಗ್ರಿಗೇಷನನ್ನು ನೀವು ಪ್ಲಾಸ್ಮೋಡಿಯಂ ಅಂತ ಕರಿತಾ ಇದ್ದೀರಾ. ದೇ ಫಾರ್ಮ್ ಆನ್ ಅಗ್ರಿಗೇಷನ್ ಕಾಲ್ಡ್ ಆಸ್ ಪ್ಲಾಸ್ಮೋಡಿಯಂ. ಇದು 1 ಮಾರ್ಕಿಗೂ ಕೂಡ ಕೇಳ್ತಾರೆ. ವಾಟ್ ಈಸ್ ಪ್ಲಾಸ್ಮೋಡಿಯಂ ವಿತ್ ರೆಸ್ಪೆಕ್ಟ್ ಟು ಸ್ಲೈಮ್ ಮೋಲ್ಡ್ ಅಂತ ಕೇಳ್ತಾರೆ. ಸೊ ನಿಮಗೆ ಆನ್ಸರ್ ಗೊತ್ತಿರಬೇಕು ಫಾರ್ 1 ಮಾರ್ಕ್. ನೆನ್ಪಿಟ್ಕೊಳ್ಳಿ, 1 ಮಾರ್ಕಿಗೆ ಯಾವಾಗಲೂ either you have to answer in 1 word or 1 sentence. ಯಾವತ್ತು ನೆನ್ಪಿಟ್ಕೊಳ್ಳಿ, ಅರ್ಧ ಪೇಜ್ ಬರೆಯುವಂಗಿಲ್ಲ ಫಾರ್ 1 ಮಾರ್ಕರ್ಸ್. ರಿಮೆಂಬರ್, ತುಂಬ ಅರ್ಧ ಪೇಜ್ ಬರಿತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಕರೆಕ್ಟಾಗಿ ಐಡಿಯಾ ಇಲ್ಲ ಅಂತ ಆಯಿತು ಡೆಫಿನೇಷನ್ ಇದು. ಅದೇ ಒಂದು ವರ್ಡ್ ಸಪೋಸ್ ಎಕ್ಸಾಂಪಲ್ ಎಲ್ಲ ಕೇಳಿದ್ರೆ 1 ವರ್ಡಲ್ಲಿ ಬರಿಬಹುದು. ಬಟ್ ಇಫ್ ದೇ ಆಸ್ಕ್ ಡೆಫಿನೇಷನ್ಸ್ 1 or 2 ಲೈನ್ಸ್ ಅಷ್ಟೇ, ಅಂದರೆ ಒಂದು ಸ್ಟೇಟ್ಮೆಂಟಲ್ಲಿ ಆದಷ್ಟು ಮುಗಿಬೇಕು ಅಂತ ಅರ್ಥ. ನೆಕ್ಸ್ಟ್, ಈ ಪ್ಲಾಸ್ಮೋಡಿಯಂ ಅನ್ನೋದು ಕ್ಯಾನ್ ಗ್ರೋ ಫರ್ದರ್. ಪ್ಲಾಸ್ಮೋಡಿಯಂ ಕ್ಯಾನ್ ಗ್ರೋ. ಸ್ವಲ್ಪ ಟು ಸೆವರಲ್ ಫೀಟ್ ಅಂತ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗಿರುವಂಥ ಅಗ್ರಿಗೇಷನ್ ಬೆಳೀತಾ 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 ಕೆಲವು ಫೀಟ್ ಕವರ್ ಮಾಡ್ಕೊಳ್ಬಹುದು ಆನ್ ದ ಗ್ರೌಂಡ್. ಓಕೆ, ಬೆಳೀತಾ ಬೆಳೀತಾ ಅಂತ ಹೇಳಿದ್ರೆ ಅದು ತಿಂತಾ ಇದೆ. ಇಟ್ ಮೀನ್ಸ್ ದ್ಯಾಟ್ ದ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಇಸ್ ಬೀಂಗ್ ಈಟನ್ ಬೈ ದ ಪ್ಲಾಸ್ಮೋಡಿಯಂ ಅಂತ ಅರ್ಥ. ಮುಂದೆ ಹೋಗೋಣ, ಲೆಟ್ಸ್ ಗೋ ಫಾರ್ವರ್ಡ್. ಇನ್ ಅನ್ಫೇವರೇಬಲ್ ಕಂಡೀಷನ್, ಇವಾಗ ಇದು ಏನಾಯ್ತು, ಫೇವರೇಬಲ್ ಕಂಡೀಷನ್ ಅಲ್ಲಿ ಪ್ಲಾಸ್ಮೋಡಿಯಂ ಫಾರ್ಮೇಶನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ ಅನ್ಫೇವರೇಬಲ್ ಕಂಡೀಷನ್ ವಾಟ್ ವಿಲ್ ಹ್ಯಾಪನ್, ಲೆಟ್ ಅಸ್ ಸಿ. ಓಕೆ, ಇದು ಸ್ವಲ್ಪ ರೀಪ್ರೊಡಕ್ಷನ್ ಈಗ ಬರುತ್ತೆ.
ಮೋರ್ ಲೈಕ್ ಅ ಲೈಫ್ ಸೈಕಲ್. ಅನ್ಫೇವರೇಬಲ್ ಕಂಡೀಷನ್ ಅಲ್ಲಿ ಪ್ಲಾಸ್ಮೋಡಿಯಂ ಇದೆಯಲ್ವಾ, ವಿಚ್ ಕಂಟೈನ್ಸ್ ಆಫ್ ಮೆನಿ ಸೆಲ್ಸ್, ಅದು ಫ್ರೂಟಿಂಗ್ ಬಾಡೀಸ್ ಅನ್ನ ಫಾರ್ಮ್ ಮಾಡುತ್ತೆ. ಫಾರ್ಮ್ಸ್ ಫ್ರೂಟಿಂಗ್ ಬಾಡೀಸ್. ಈ ಫ್ರೂಟಿಂಗ್ ಬಾಡೀಸ್ ಅನ್ನ ಏನಂತ ಕರೀತಾರೆ? ಇದನ್ನ ಆಕ್ಚುಲಿ ಸ್ಪೊರಾಂಜಿಯಾ ಅಂತ ಕರೀತಾರೆ. ಅದಕ್ಕೋಸ್ಕರ ದಿಸ್ ಇಸ್ ಅನದರ್ ರೀಸನ್ ವಿಚ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಪ್ರೊಟಿಸ್ಟನ್ ಫಂಗೈ. ಒಂದದ್ರದ್ದು ಮೋಡ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ಇನ್ನೊಂದು ಅದು ರೀಪ್ರೊಡ್ಯೂಸ್ ಮಾಡೋ ಅಂಥದ್ದು, ಸ್ಪೊರಾಂಜಿಯಾ ಪ್ರೊಡ್ಯೂಸ್ ಮಾಡೋ ಅಂಥ ಫೀಚರಿಂದಾಗಿ. ಓಕೆ, ಸೊ ಫ್ರೂಟಿಂಗ್ ಬಾಡೀಸ್ ಕಾಲ್ಡ್ ಸ್ಪೊರಾಂಜಿಯಾ. ಈ ಸ್ಪೊರಾಂಜಿಯಾದ ಒಳಗಡೆ, ಆ ಫ್ರೂಟಿಂಗ್ ಬಾಡೀಸ್ ಒಳಗಡೆ ಏನಿದೆ? ಸ್ಪೋರ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ಓಕೆ, ಆ ಸ್ಪೋರ್ಸ್ ಇದು ಸ್ಪೆಷಾಲಿಟಿ ಏನು ಅಂತ ಹೇಳ್ತೀನಿ. ತುಂಬ ರೆಸಿಸ್ಟೆಂಟ್ ಆಗಿರುವಂಥ ಸ್ಪೋರ್ಸ್. ಓಕೆ, ಸ್ಪೋರ್ಸ್ ಇದು ಸ್ಪೆಷಾಲಿಟಿ ಏನು ಅಂತ ಹೇಳ್ತೀನಿ. ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ ದಿಸ್ ಪರ್ಟಿಕ್ಯುಲರ್ ಪೇಜ್. ಆ್ಯಂಡ್ ನಾನೇನು ಮಾಡ್ತೀನಿ, ಒಂದು ಲೈಫ್ ಸೈಕಲ್ ನಿಮಗೆ ಡ್ರಾ ಮಾಡಿ ಕೊಡ್ತೀನಿ. ಸೊ ಸ್ಪೋರ್ಸ್ ಆರ್ ರೆಸಿಸ್ಟೆಂಟ್. ಯಾಕದು ರೆಸಿಸ್ಟೆಂಟ್ ಅಂತ ಹೇಳಿದ್ರೆ ಅಡ್ವರ್ಸ್ ಕಂಡೀಷನ್, ನೀರಿನ ಅಂಶ ತುಂಬ ಕಮ್ಮಿ ಇದೆ, ಡ್ರೈ ಕಂಡೀಷನ್ ಇದೆ, ಫುಡ್ ಅವೈಲೇಬಿಲಿಟಿ ಇಲ್ಲ ಅಂತ ಅಡ್ವರ್ಸ್ ಕಂಡೀಷನಲ್ಲಿ ಸರ್ವೈವ್ ಆಗೋ ಎಬಿಲಿಟಿ ಇದೆ. ಸ್ಪೆಷಲಿ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ರಿಲೇಟಿವ್ಲಿ ಹೈಯರ್ ಟೆಂಪ್ರೇಚರ್ ಆ್ಯಂಡ್ ಡ್ರೈ ಕಂಡೀಷನ್ಸ್ ಅಂತ ಹೇಳ್ತೀವಿ. ಸೊ ರೆಸಿಸ್ಟೆಂಟ್ ಡ್ಯೂ ಟು ಸೆಲ್ಯುಲೋಸಿಕ್ ಸೆಲ್ ವಾಲ್. ನೋಡಿ, ಪ್ಲಾಸ್ಮೋಡಿಯಮಲ್ಲಿ ಸೆಲ್ಯುಲೋಸಿಕ್ ಸೆಲ್ ವಾಲ್ ಇರಲಿಲ್ಲ, ಬರೀ ಸ್ಪೋರ್ಸಲ್ಲಿದೆ, ಸ್ಪೋರ್ಸಲ್ಲಿ ಮಾತ್ರ. ಅದಕ್ಕೋಸ್ಕರ ಅದು ರೆಸಿಸ್ಟೆಂಟ್ ಆಗಿದೆ. ಆ್ಯಂಡ್ ಹೇಗೆ ಡಿಸ್ಪರ್ಸ್ ಆಗುತ್ತೆ? ಒನ್ಸ್ ಇಟ್ ಇಸ್ ಫಾರ್ಮ್ಡ್ ಇನ್ ಸ್ಪೊರಾಂಜಿಯಾ, ಇಟ್ ಇಸ್ ಡಿಸ್ಪರ್ಸ್ಡ್ ಬೈ ಏರ್ ಕರೆಂಟ್ಸ್. ಗಾಳಿ ಆ ಸ್ಪೋರ್ಸ್ ಅನ್ನ ದೂರ ತಗೊಂಡು ಹೋಗ್ಬೋದು ಫ್ರಮ್ ದಿಸ್ ಪರ್ಟಿಕ್ಯುಲರ್ ಹ್ಯಾಬಿಟ್ಯಾಟ್ ಟು ಹ್ಯಾಬಿಟ್ಯಾಟ್ಸ್ ಅರೌಂಡ್. ಅದನ್ನ ಡೈವರ್ಟ್ ಮಾಡೋ ಅಥವಾ ಅದನ್ನ ಟ್ರಾನ್ಸ್ಫರ್ ಮಾಡೋ ಕೆಲಸ ಯಾರಿಗೆ? ಏರ್ ಕರೆಂಟ್ಸಿಗೆ ಆಗಿರುತ್ತೆ. ಮ್ಯಾಮ್ ಎಷ್ಟು ಕನ್ಫ್ಯೂಸ್ ಆಯಿತು, ಅರ್ಥನೇ ಆಗ್ತಿಲ್ಲ, ರಿಪೀಟ್ ಮಾಡ್ತೀರಾ ಅಂತ ಕೆಲವರಿಗೆ ತಲೆಯಲ್ಲಿ ಬರಬಹುದು. ಸೊ ನಾವೇನು ಮಾಡೋಣ, ವಿಲ್ ಪುಟ್ ಇಟ್ ಇನ್ ದ ಫಾರ್ಮ್ ಆಫ್ ಅ ಲೈಫ್ ಸೈಕಲ್. ಆವಾಗ ನಮಗೆ ಅರ್ಥನೂ ಆಗುತ್ತೆ, ನೆನಪು ಉಳಿಯುತ್ತೆ. ನೋಡಿ, ಸಿಂಗಲ್ ಸೆಲ್ಸ್ ಥರ ಇರುತ್ತೆ ಹೀಗೆ. ಸೊ ಇಮ್ಯಾಜಿನ್ ದೇರ್ ಆರ್ ಫ್ಯೂ ಸೆಲ್ಸ್. ಓಕೆನಾ? ಇದನ್ನ ಅಡಲ್ಟ್ ಸೆಲ್ಸ್ ಅಥವಾ ಮೆಚ್ಯೂರ್ ಸೆಲ್ಸ್ ಅಂತ ಕರೆಯೋಣ ಫಾರ್ ನೌ. ಈ ಮೆಚ್ಯೂರ್ ಸೆಲ್ಸ್ ಅಲ್ಲಿ ಅಥವಾ ಅಡಲ್ಟ್ ಸೆಲ್ಸ್ ಅಲ್ಲಿ ಸೆಲ್ ವಾಲ್ ಇಲ್ಲ, ನೆನ್ಪಿಟ್ಕೊಳ್ಳಿ. ದೆರ್ ಇಸ್ ನೋ ಸೆಲ್ ವಾಲ್. ಯಾವುದೇ ಥರದ್ದು ಸೆಲ್ಯುಲೋಸಿಕ್ ಸೆಲ್ ವಾಲ್ ಇಲ್ಲ. ಫೇವರೇಬಲ್ ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ? ಓಕೆ, ಫೇವರೇಬಲ್ ಕಂಡೀಷನ್ಸ್ ಅಲ್ಲಿ ದೂರ ಒಂಟಿಯಾಗಿರುವಂಥ ಸೆಲ್ಸ್ ಒಟ್ಟಿಗೆ ಬಂದು ಒಂದು ಗುಂಪು ಅಥವಾ ಅಗ್ರಿಗೇಷನ್ ಅನ್ನ ಮಾಡ್ಕೊಳ್ಳುತ್ತೆ. ಇಲ್ಲಿ 3 ಸೆಲ್ ಡ್ರಾ ಮಾಡಿದ್ದೀನಿ ನಾನು. ಸೊ ಅದಕ್ಕೋಸ್ಕರ ಆ 3 ಸೆಲ್ಸ್ ಇದು ಅಗ್ರಿಗೇಷನ್ ಅನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಫ್ಯೂಸ್ ಆಗ್ತಾ ಇದೆ. And this aggregation is now called as plasmodium. ಈ ಪ್ಲಾಸ್ಮೋಡಿಯಮಿಗೆ ಎಷ್ಟು ತಿನ್ನಕ್ಕೆ ಹಾಕ್ತೀರಾ? ಹಾಕ್ಬೇಕಂತಿಲ್ಲ, ಅದಕ್ಕೆ ಸಿಗುತ್ತೆ. ಜಸ್ಟ್ ಹೇಳೋ, ಇಟ್ಸ್ ಅ ವೇ ಆಫ್ ಸ್ಪೀಕಿಂಗ್. ಪ್ಲಾಸ್ಮೋಡಿಯಂ ಏನಾಗುತ್ತೆ? ಇಟ್ ಕ್ಯಾನ್ ಗ್ರೋ ಟು ಸೆವರಲ್ ಫೀಟ್ ಅಲ್ವಾ? ಗ್ರೋಸ್ ಅಂತ ಹಾಕಿದ್ದೀನಿ. ಸೆವರಲ್ ಫೀಟ್ ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನಾನು, ಅದಕ್ಕೋಸ್ಕರ ಸೆವರಲ್ ಫೀಟ್ ಇಲ್ಲಿ ಮೆನ್ಷನ್ ಮಾಡ್ತಿಲ್ಲ. ನೋಡಿ, ಗ್ರೋ ಆಗಿದೆ. 3 ಸೆಲ್ಸ್ ಇದ್ದಿದ್ದು ಇವಾಗ ಗ್ರೋ ಆಗಿ ಮಲ್ಟಿ ನ್ಯೂಕ್ಲಿಯೇಟೆಡ್ ಕಂಡೀಷನ್ ಗ್ರೋ ಆಗ್ತಾ ಇದೆ ಅಂತ ಹೇಳಿದ್ರೆ ಏನು? ದ ಸೆಲ್ಸ್ ಆರ್ ಡಿವೈಡಿಂಗ್. ಆದರೆ ಎಲ್ಲ ಸೆಲ್ಸ್ ಒಟ್ಟಿಗೆ ಗುಂಪು ಮಾಡ್ಕೊಂಡಿದೆ. ಸೊ ಯು ವಿಲ್ ನಾಟ್ ನೋ ವಿಚ್ ಸೆಲ್ ಇಸ್ ವೇರ್. ಎಲ್ಲ ಒಟ್ಟಿಗೆ ಅದರಲ್ಲಿ ಸೈಟೋಪ್ಲಾಸಮ್ ಅನ್ನು ಒಟ್ಟಿಗೆ ಹಾಕಿ, ನ್ಯೂಕ್ಲಿಯಸ್ ಅನ್ನು ಒಟ್ಟಿಗೆ ಹಾಕಿ ಮಲ್ಟಿ ನ್ಯೂಕ್ಲಿಯೇಟ್ ಅಗ್ರಿಗೇಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೆ. ಇದನ್ನ ಏನಂತ ಕರಿತೀವಿ? ಇದನ್ನ ಕೂಡ ಪ್ಲಾಸ್ಮೋಡಿಯಂ ಅಂತಾನೆ ಕರೆಯೋದು ಅಲ್ವಾ? ಪ್ಲಾಸ್ಮೋಡಿಯಂ ಅಂತಾನೆ ಕರೆಯೋದು. ಇವಾಗ ಇಮ್ಯಾಜಿನ್ ಅನ್ಫೇವರೇಬಲ್ ಕಂಡೀಷನ್ಸ್ ಬಂದಿದೆ. ಏನೋ ಒಂದು ನೀರಿನ ಅಂಶ ಕಮ್ಮಿ ಆಗಿದೆ ಅಥವಾ
ಟೆಂಪ್ರೇಚರ್ ಸ್ಲೋಲಿ ರೈಸ್ ಆಗ್ತಾ ಇದೆ. ಪ್ಲಾಸ್ಮೋಡಿಯಮಿಗೆ ಗೊತ್ತಾಯಿತು ನಾವು ಹೀಗೆ ಇದ್ರೆ ಬದುಕಕ್ಕಾಗಲ್ಲ, ಅಟ್ಲೀಸ್ಟ್ ನೆಕ್ಸ್ಟ್ ಜನ್ರೇಷನ್ ಆದರೂ ಪ್ರೊಡ್ಯೂಸ್ ಮಾಡೋಣ, ಲೆಟ್ ಅಸ್ ಪ್ರೊಡ್ಯೂಸ್ ಸ್ಪೋರ್ಸ್ ಅಂತ ಅಂದ್ಕೊಳ್ಳುತ್ತೆ ಅಲ್ವಾ. ಸೊ ಇದು ಯಾವಾಗ ಆಗೋದು? ಅನ್ಫೇವರೇಬಲ್ ಕಂಡೀಷನ್ಸಲ್ಲಿ. ಇದಾಗೋದು ಯಾವಾಗ? ಇನ್ ಅನ್ಫೇವರೇಬಲ್ ಕಂಡೀಷನ್ಸ್ ಫ್ರೂಟಿಂಗ್ ಬಾಡಿ ಪ್ರೊಡ್ಯೂಸ್ ಆಗುತ್ತೆ. ಇದೇ ಪ್ಲಾಸ್ಮೋಡಿಯಂ ಇದೆಯಲ್ವಾ, ಒಂದೇ ಫ್ರೂಟಿಂಗ್ ಬಾಡಿ ನಾನು ತೋರಿಸ್ತಾ ಇದ್ದೀನಿ ಈಸಿ ಆಗಲಿ ಅಂತ ಡ್ರಾ ಮಾಡೋಕ್ಕೆ. ಇಟ್ ಕ್ಯಾನ್ ಪ್ರೊಡ್ಯೂಸ್ ಮಲ್ಟಿಪಲ್ ಫ್ರೂಟಿಂಗ್ ಬಾಡೀಸ್, ಬಟ್ ನಾನು ಒಂದೇ ತೋರಿಸ್ತಾ ಇದ್ದೀನಿ ನೋಡಿ, ಹೀಗೆ ಓಕೆ. ಇದನ್ನ ಫ್ರೂಟಿಂಗ್ ಬಾಡಿ ಅಂತ ಕರೆಯೋದು. ಫ್ರೂಟಿಂಗ್ ಬಾಡಿ ಯಾವುದು? ಸ್ಪೊರಾಂಜಿಯಾ ಅಂತ ಕರಿಬಹುದು. ಫ್ರೂಟಿಂಗ್ ಬಾಡಿ ಪ್ರೊಡಕ್ಷನ್ ಅನ್ಫೇವರೇಬಲ್ ಕಂಡೀಷನ್ಸ್ ಬರ್ತಾ ಇದೆ, ಅದಕ್ಕೋಸ್ಕರ ರೆಡಿ ಆಗೋದದು. ಆ್ಯಂಡ್ ಅದ್ರ ಒಳಗಡೆ ಸ್ಪೋರ್ಸ್ ಇವೆ, ದೇರ್ ಆರ್ ಸ್ಪೋರ್ಸ್ ಪ್ರೆಸೆಂಟ್. ಓಕೆ, ಸೊ ಫ್ರೂಟಿಂಗ್ ಬಾಡಿ ಯಾವುದು? ಇದು ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ, ಇದು ದಿಸ್ ಇಸ್ ದ ಫ್ರೂಟಿಂಗ್ ಬಾಡಿ. ಇದರ ಒಳಗಡೆ ಇರುವಂಥದ್ದು ಸ್ಪೋರ್ಸ್. ಅಫ್ಕೋರ್ಸ್ ನಮಗೆ ಕಾಣಿಸಲ್ಲ, ನಾನು ಡ್ರಾ ಮಾಡ್ತಾ ಇರೋದು ಸೊ ದಟ್ ಯು ಕ್ಯಾನ್ ಇಮ್ಯಾಜಿನ್ ಇಟ್. ಆ ಸ್ಪೋರ್ಸ್ ಅನ್ನೋದು ರಿಲೀಸ್ ಆಗುತ್ತೆ ಒನ್ಸ್ ದ ಫ್ರೂಟಿಂಗ್ ಬಾಡಿ ಈಸ್ ಮೆಚೋರ್. ಈ ಸ್ಪೋರ್ಸ್ ಅನ್ನೋದು ಆರ್ ರೆಸಿಸ್ಟೆಂಟ್. ಯಾಕಂತ ಹೇಳಿದ್ರೆ ಇದ್ರ ಹತ್ರ ಸೆಲ್ಯುಲೋಸಿಕ್ ಸೆಲ್ ವಾಲ್ ಇದೆ, ಅದಕ್ಕೋಸ್ಕರ. ಓಕೆ, ವೆನ್ ದ ಕಂಡೀಷನ್ಸ್ ಆರ್ ಫೇವರೇಬಲ್, ಅಗೇನ್ ಇದೇ ಸೆಲ್ಯುಲೋಸಿಕ್ ಸೆಲ್ ವಾಲ್ ಇರುವಂಥ ಸ್ಪೋರ್ಸ್ ಅದರ ಸೆಲ್ ವಾಲನ್ನು ಶೆಡ್ ಮಾಡಿ ಮೆಚ್ಯೂರ್ ಸೆಲ್ಸ್ ಆಗುತ್ತೆ. ಅಲ್ಲಿ ನಿಮಗೆ ಅಗೇನ್ ಸೆಲ್ ವಾಲ್ ಫಾರ್ಮೇಷನ್ ಅಥವಾ ಸೆಲ್ ವಾಲ್ ನಿಮಗೆ ನೋಡಕ್ಕೆ ಸಿಗಲ್ಲ. ಆಲ್ ರೈಟ್, ಸ್ಲೈಮ್ ಮೋಲ್ಡನ್ನು ಪ್ಲಾಂಟ್, ಆನಿಮಲ್, ಫಂಗೈಯನ್ನು ಕನೆಕ್ಟ್ ಮಾಡುವಂಥ ಗ್ರೂಪ್ ಅಂತ ಕರೀತಾರೆ. ಹಾಗಾದರೆ ಆ ಮೂರು ಅನಿಮಲ್ ಲೈಕ್ ಫೀಚರ್, ಪ್ಲಾಂಟ್ ಲೈಕ್ ಫೀಚರ್, ಫಂಗೈ ಲೈಕ್ ಫೀಚರ್ ಮೂರು ಇರಬೇಕು. ಯಾವುದಂತ ನೋಡೋಣ. ಮೆಚ್ಯೂರ್ ಸೆಲ್ಸಲ್ಲಿ ಸೆಲ್ ವಾಲ್ ಇಲ್ಲ. ಇದನ್ನ ಆನಿಮಲ್ ಲೈಕ್ ಫೀಚರ್ ಅಂತ ಹೇಳ್ತೀವಿ. ಆನಿಮಲ್ ಲೈಕ್ ಫೀಚರ್ ಅಂತ ಹೇಳ್ತೀವಿ. ಓಕೆ, ಫಂಗೈ ಲೈಕ್ ಫೀಚರ್ ಯಾವುದು? ಈ ಫ್ರೂಟಿಂಗ್ ಬಾಡಿ ಅಥವಾ ಸ್ಪೊರಾಂಜಿಯಾ ಪ್ರೊಡಕ್ಷನ್ ಆಗ್ತಾ ಇದೆ, ಇದನ್ನ ಫಂಗೈ ಲೈಕ್ ಫೀಚರ್ ಅಂತ ಕರಿತೀವಿ ಅಲ್ವಾ. ಓಕೆ, ಫ್ರೂಟಿಂಗ್ ಬಾಡಿ ಪ್ರೊಡಕ್ಷನ್ ಆಗ್ತಾ ಇದೆ. ಅನಿಮಲ್ ಆಯಿತು, ಫಂಗೈ ಆಯಿತು. ಪ್ಲಾಂಟ್ ಲೈಕ್ ಫೀಚರ್ ಯಾವುದು ಮ್ಯಾಮ್? ಸೆಲ್ಯುಲೋಸಿಕ್ ಸೆಲ್ ವಾಲ್ ಇದೆಯಲ್ವಾ ಸ್ಪೋರ್ಸಲ್ಲಿ, ಆ ಸೆಲ್ಯುಲೋಸಿಕ್ ಸೆಲ್ ವಾಲ್ ನಿಮಗೆ ಪ್ಲಾಂಟ್ಸಲ್ಲಿ ಕೂಡ ಸಿಗುತ್ತೆ. ಸೊ ಇದನ್ನ ಪ್ಲಾಂಟ್ ಲೈಕ್ ಫೀಚರ್ ಅಂತ ಕರೆಯುವಂಥದ್ದು. ಸೊ ದಿಸ್ ಇಸ್ ದ ಓವರ್ ವ್ಯೂ ಆಫ್ ಹೌ ದ ಸ್ಲೈಮ್ ಮೋಲ್ಡ್ ಸರ್ವೈವ್ಸ್. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. I hope this is also clear. So that covers slime mold. ಕರೆಕ್ಟಾಗಿ ನೋಡ್ಕೊಳ್ಳಿ, ಬೇಕಂದ್ರೆ pause it and go through it so that you can go to the next group. ಇದು ಸ್ಲೈಮ್ ಮೋಲ್ಡ್ ಆಯಿತು ನಮ್ಮದು. ಓಕೆ, ಎಷ್ಟು ಗ್ರೂಪ್ ಇತ್ತು, ಏನೆಲ್ಲ ಕವರ್ ಆಗಿದೆ, ಪದೇ ಪದೇ ನಾನು ಐ ಆಮ್ ಗೋಯಿಂಗ್ ಟು ದಿಸ್ ಶೀಟ್ ಜಸ್ಟ್ ಟು ಶೋ ಯು. ಡಯಾಟಮ್ಸ್ ಆಯಿತು, ಡೈನೋಫ್ಲಾಜುಲೇಟ್ಸ್ ಆಯಿತು, ಯೂಗ್ಲಿನಾಯ್ಡ್ಸ್ ಆಯಿತು, ಸ್ಲೈಮ್ ಮೋಲ್ಡ್ ಆಯಿತು. ನೌ ವಿ ಹ್ಯಾವ್ ಟು ಟಾಕ್ ಅಬೌಟ್ ಪ್ರೋಟೋಝೋವಾ. ನಾವು ಪ್ರೋಟೋಝೋವಾ ಬಗ್ಗೆ ಮಾತಾಡಬೇಕು. ಓಕೆ, ನೋ ಡೌಟ್ ಟಿಲ್ ಹಿಯರ್. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆಲ್ ರೈಟ್. So let's come to the next group, which is Protozoa. And the last group, Protozoa, primitive animals ಅಂತ ಕರಿತೀವಿ ಇದನ್ನ ನಾವು primitive animals ಅಂತ ಕರಿತೀವಿ. Primitive Protozoa animals. ಓಕೆ, ಇದರಲ್ಲಿ ನೀವು 4 ಗ್ರೂಪ್ ಅನ್ನ ಕಲಿಬೇಕು. ಸೊ ಲೆಟ್ಸ್ ಸಿ ವಾಟ್ ದ 4 groups are. ಒಂದು ನಿಮಿಷ. Yes. So let us see what the 4 groups are and ಇದ್ರದ್ದು ಫೀಚರ್ ಏನು ಅಂತ ಕಲಿಯೋಣ. ಲೆಟ್ಸ್ ಡೂ ಅ ಥಿಂಗ್. ಕನ್ಫ್ಯೂಸ್ ಆಗುತ್ತೆ, ಹೀಗೆ ಹಾಕೋಣ. ಐ ಥಿಂಕ್ ದಿಸ್ ಇಸ್ ಬೆಟರ್. ಎಸ್,
ಬರೆಯೋಕ್ಕೂ ಸುಲಭ. ಆಲ್ ರೈಟ್, ಸೊ ಲೆಟ್ಸ್ ಸಿ ವಾಟ್ ದ ಗ್ರೂಪ್ಸ್ ಆರ್. ಇದನ್ನು ಆ್ಯಕ್ಚುಲಿ ವಿತ್ ಎಕ್ಸಾಂಪಲ್ ಓನ್ಲಿ ಯು ಕ್ಯಾನ್ ರಿಮೆಂಬರ್. ಒಂದು ಅಮೀಬಾದು ಗ್ರೂಪ್, ಒಂದು ಪ್ಯಾರಮೆಶಿಯಮ್ ಇದು ಗ್ರೂಪ್, ಒಂದು ಟ್ರಿಪ್ಯಾನೋಸೋಮದ್ ಗ್ರೂಪ್, ಇನ್ನೊಂದು ಪ್ಲಾಸ್ಮೋಡಿಯಮ್ ಇದು. ಸೊ ಎಕ್ಸಾಂಪಲ್ ಅನ್ನು ನೆನ್ಪಿಟ್ಕೊಂಡ್ರೆ ಆ 4 ಸಬ್ ಗ್ರೂಪ್ಸ್ ಇದೆಯಲ್ವಾ ಅಂಡರ್ ಪ್ರೋಟೋಸೋವಾ, ಅದು ನೆನಪಾಗುತ್ತೆ. ಸೊ ಲೆಟ್ಸ್ ಸಿ. ಓಕೆ, ಇಲ್ಲಿ ಹಾಕೋಣ. ರೈಟ್, ಸೊ ಲೆಟ್ಸ್ ಲುಕ್ ಎಟ್ ದ ಗ್ರೂಪ್ಸ್ ಫಸ್ಟ್. ಫಸ್ಟ್ ಯಾವುದನ್ನು ಹಾಕೋಣ? ಲೆಟ್ಸ್ ಸಿ ವಿಚ್ ಒನ್ ಫಸ್ಟ್. ಅಮೀಬಾಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು. ಅಮೀಬಾಯ್ಡ್ ಪ್ರೋಟೋಸೋವನ್, ಓಕೆನಾ? ಅಮೀಬಾ ತರದ್ದು ಅಮೀಬಾಯ್ಡ್ ಪ್ರೋಟೋಸೋವನ್. ನೆಕ್ಸ್ಟ್ ಫ್ಲಾಜೆಲ್ಲೇಟೆಡ್ ಪ್ರೋಟೋಸೋವಾ, ಓಕೆನಾ? ಮೂರನೇದು ಸೀಲಿಯೇಟೆಡ್ ಪ್ರೋಟೋಸೋವಾ. ಆ್ಯಂಡ್ ನಾಲ್ಕನೇದು ಸ್ಪೋರೋಝೋವನ್ಸ್ ಅಂತ ಹಾಕೋಣ. ಸ್ಪೋರೋಝೋವನ್ಸ್. ಸೊ ಲೆಟ್ಸ್ ಸಿ ದ ಫೀಚರ್ಸ್. ಒಂದು ಬೇಸಿಕ್ ಆಗಿರುವಂಥ ಫೀಚರ್ ಏನು ಅಂತ ಲೆಟ್ಸ್ ಟಾಕ್ ಅಬೌಟ್ ಲೋಕೋಮೋಟ್ರಿ ಆರ್ಗನ್ ಆ್ಯಂಡ್ ಅದನ್ನು ಕವರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಇನ್ ಅಮೀಬಾಯ್ಡ್ ಲೋಕೋಮೋಷನ್ ಅನ್ನೋದು ವಿತ್ ದ ಹೆಲ್ಪ್ ಆಫ್ ಸೂಡೋಪೋಡಿಯಾ ಅಲ್ವಾ? ಅಮೀಬಾ ಫಾಲ್ಸ್ ಫೂಟ್ ಅಂತ ಹೇಳ್ತೀವಿ. ಫ್ಲಾಜೆಲ್ಲೇಟೆಡ್ ಅಲ್ಲಿ ಏನಾಗುತ್ತೆ? ಫ್ಲಾಜೆಲ್ಲಾ. ಲೋಕೋಮೋಷನ್ ಇಸ್ ಬೈ ಫ್ಲಾಜೆಲ್ಲಾ. Ciliated locomotion, cilia ಅಲ್ವಾ? ಲೋಕೋಮೋಷನ್ ಆಯಿತು. ಲೋಕೋಮೋಷನ್ ಬೈ cilia. ಆ್ಯಂಡ್ ನಾಲ್ಕನೇದು ನೋ ಲೋಕೋಮೋಟ್ರಿ ಆರ್ಗನೆಲ್. ಯಾವುದೇ ಥರದ್ದು ಲೋಕೋಮೋಟರಿ ಆರ್ಗನೆಲ್ ನಿಮಗೆ ಸ್ಪೋರೋಝೋವನ್ಸ್ ಅಲ್ಲಿ ಕಾಣಿಸ್ತಾ ಇಲ್ಲ, ಸರಿನಾ? ಸೊ ದಿಸ್ ಇಸ್ ಒನ್ ಆಫ್ ದ ಬೇಸಿಕ್ ಡಿಫ್ರೆನ್ಸಸ್ ಬಿಟ್ವೀನ್ ದ 4 ಗ್ರೂಪ್ಸ್. ಓಕೆ, ನೆಕ್ಸ್ಟ್ ವಿ ವಿಲ್ ಟೇಕ್ ಡೌನ್ ಇಟ್ಸ್ ಹ್ಯಾಬಿಟ್ಯಾಟ್. ಎಲ್ಲದರಲ್ಲೂ ಹ್ಯಾಬಿಟ್ಯಾಟ್ ಬೇಕಂತಿಲ್ಲ, ಬಟ್ ಹ್ಯಾಬಿಟ್ಯಾಟ್ ರಿಲೇಟೆಡ್ ಸ್ವಲ್ಪ ಸ್ಪೆಷಾಲಿಟಿ ಅನ್ನ ನೋಡೋಣ. ಫ್ರೆಶ್ ವಾಟರ್ ಅಥವಾ ಸಿ ವಾಟರ್ ಅಥವಾ ಮಾಯಿಸ್ಟ್ ಸರ್ಫೇಸ್ ಅಂತ ಹೇಳ್ಬೋದು. ಅದೇ ನೀವು ಫ್ಲಾಜೆಲ್ಲೇಟೆಡ್ಗೆ ಬಂದರೆ ಯು ಕ್ಯಾನ್ ಸೇ ದಟ್ ದೇ ಆರ್ ಪ್ಯಾರಾಸೈಟಿಕ್ ಅಥವಾ ಫ್ರೀ ಲಿವಿಂಗ್ ಆರ್ ಪ್ಯಾರಾಸೈಟಿಕ್ ಅಂತ ಹೇಳ್ಬಹುದು, ಓಕೆನಾ? Ciliated is more likely to be free living. Aquatic, ನೀರಲ್ಲಿ ನೋಡಕ್ ಸಿಗುವಂಥದ್ದು ನೀವು ಕಲಿತಿರೋದು ಪ್ಯಾರಾಮೇಶಿಯಂ ಅಂಡ್ ಅಗೇನ್ ಅ ಫ್ರೆಶ್ ವಾಟರ್ ಎಕ್ಸಾಂಪಲ್. ಓಕೆ, ಫ್ರೆಶ್ ವಾಟರ್ ಎಕ್ಸಾಂಪಲ್. ನೆಕ್ಸ್ಟ್, ಸ್ಪೋರೋಝೋವನ್ಸ್ ಆರ್ ಅಗೇನ್ ಪ್ಯಾರಾಸೈಟ್. ಮೋಸ್ಟ್ ಲೈಕ್ಲಿ ದಟ್ ದೇ ಆರ್ ಎಂಡೋಪ್ಯಾರಾಸೈಟ್ಸ್, ಅಂದರೆ ಬಾಡಿ ಒಳಗಡೆ ಇರುವಂಥದ್ದು, ವಿದಿನ್ ದ ಬಾಡಿ, ಹೆನ್ಸ್ ದ ವರ್ಡ್ ಎಂಡೋಪ್ಯಾರಾಸೈಟಿಕ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್, ಇಲ್ಲಿ ಇನ್ನೊಂದು ಹಾಕ್ತಾ ಇದ್ದೀನಿ, ಮೇ ಬಿ ಪ್ಯಾರಾಸೈಟ್ಸ್ ಅಂತ ಆಗ್ಬೋದು, ನೀವು ಇದನ್ನ ಕಲಿತೀರಾ. ಎಂಟಮಿಬಾ ಹಿಸ್ಟೋಲಿಟಿಕ್ ಅಮೀಬಿಯಾಸಿಸ್ ಅನ್ನೋ ಒಂದು ಅಮೀಬಿಕ್ ಡಿಸೆಂಟ್ರಿ ಕಾಸ್ ಮಾಡುವಂಥ ಪ್ಯಾಥೋಜನ್ ಅದು. ಇಟ್ ಕಮ್ಸ್ ವಿತ್ ಅಮೀಬಾಯ್ಡ್ ಪ್ರೋಟೋಸೋವನ್ಸ್ ಓನ್ಲಿ, ಓಕೆನಾ? ನೋ ಸೆಲ್ ವಾಲ್ ಅನ್ನೋದು ಎಲ್ಲೂ ಇಲ್ಲ, ಆದರೆ ಮೆರೈನ್ ಫಾರ್ಮ್ಸ್ ಇದೆಯಲ್ವಾ, ಬಟ್ ಮೆರೈನ್ ಫಾರ್ಮ್ಸ್ ಅಂದರೆ ಉಪ್ಪಿನ ಅಂಶ ಇರುವಂಥ ನೀರಲ್ಲಿ ಇರುತ್ತಲ್ವಾ, ದೇ ಕ್ಯಾನ್ ಹ್ಯಾವ್ ಸಿಲಿಕಾ ಶೆಲ್ಸ್.
ಸ್ವಲ್ಪ ಸಿಲಿಕಾ ಡೆಪೋಸಿಷನ್ ಮಾಡಿಕೊಂಡು ಸ್ವಲ್ಪ ಪ್ರೊಟೆಕ್ಟಿವ್ ಕವರಿಂಗ್ ಅನ್ನು ಫಾರ್ಮ್ ಮಾಡಬಹುದು ಇನ್ ಅಮೀಬಾಯ್ಡ್ ದಿಸ್ ಇಸ್. ಸೊ ಹಿಯರ್ ಎಕ್ಸಾಂಪಲ್, ಎರಡು ಎಕ್ಸಾಂಪಲ್ ಅನ್ನು ತಗೊಳ್ಳೋಣ. ಒನ್ ಈಸ್ ಅಮೀಬಾ ವಿಚ್ ವಿ ನೋ ಈಸ್ ಫ್ರೆಶ್ ವಾಟರ್ ಫ್ರೀ ಲಿವಿಂಗ್ ಮೋಸ್ಟ್ ಲೈಕ್ಲಿ, ಆ್ಯಂಡ್ ಇನ್ನೊಂದು ಎಂಟಮೀಬಾ, ಇದು ಪ್ಯಾರಾಸೈಟ್ ಆ್ಯಕ್ಚುಲಿ. ಅಮೀಬಿಕ್ ಡಿಸೆಂಟ್ರಿ ಅಂತ ಒಂದು ಡಿಸೀಸ್ ಇದೆ, ಅದನ್ನು ಕಾಸ್ ಮಾಡುತ್ತೆ. ಬ್ಯಾಡ್ ಕ್ವಾಲಿಟಿ ಆಫ್ ವಾಟರ್ ಕುಡಿದ್ರೆ ಆಗುವಂಥದ್ದು. ಅದಕ್ಕೆ ನೀರು ಎಲ್ಲಿಂದ ಕುಡಿತಾ ಇದ್ದೀರಾ ಅಂತ ಯಾವಾಗಲೂ ಕೇರ್ಫುಲ್ ಆಗಿರಬೇಕು. ಸೊ ಲೆಟ್ಸ್ ಟಾಕ್ ಅಬೌಟ್ ಫ್ಲಾಜೆಲೇಟೆಡ್. ಸೊ ಪ್ಯಾರಾಸೈಟಿಕ್ ಅಥವಾ ಫ್ರೀ ಲಿವಿಂಗ್ ಅಂತ ಇದೆ. ವಿ ಹ್ಯಾವ್ ಎಕ್ಸಾಂಪಲ್ ಆಫ್ ಪ್ಯಾರಾಸೈಟಿಕ್, ಆ್ಯಂಡ್ ಪ್ಯಾರಾಸೈಟಿಕ್ಗೆ ಎಕ್ಸಾಂಪಲ್ ಟ್ರಿಪ್ಯಾನೋಸೋಮಾ. ಓಕೆ, ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಪ್ಯಾರಾಸೈಟಿಕ್. ಯಾವ ಡಿಸೀಸ್ ಅನ್ನು ಕಾಸ್ ಮಾಡುತ್ತೆ? ದೇರ್ ಇಸ್ ಅ ಡಿಸೀಸ್ ಕಾಲ್ಡ್ ಆಸ್ ಸ್ಲೀಪಿಂಗ್ ಸಿಕ್ನೆಸ್. ಇಟ್ಸ್ ಅ ನ್ಯೂರಲಾಜಿಕಲ್ ಡಿಸಾರ್ಡರ್. ಸೊ ಸ್ಲೀಪಿಂಗ್ ಸಿಕ್ನೆಸ್ ಅನ್ನು ಕಾಸ್ ಮಾಡುವಂಥದ್ದು ಕಮ್ಸ್ ಅಂಡರ್ ಫ್ಲಾಜೆಲೇಟೆಡ್ ಪ್ರೋಟೋಜೋವನ್. ಓಕೆ, ನೆಕ್ಸ್ಟ್ ಲೆಟ್ಸ್ ಟಾಕ್ ಅಬೌಟ್ ಸೀಲಿಯೇಟೆಡ್. ಸೀಲಿಯೇಟೆಡ್ ಅಲ್ಲಿ ನಿಮಗೆ ಪ್ಯಾರಾಮೇಷಿಯಮ್ ಇಸ್ ಒನ್ ಎಕ್ಸಾಂಪಲ್. ಓಕೆ, ಪ್ಯಾರಾಮೇಷಿಯಮ್ is one example, but before that ನೀವು ಪ್ಯಾರಾಮೇಷಿಯಮ್ ಇದು ಸೆಲ್ ಅನ್ನು ನೋಡಿದ್ರೆ ಯು ವಿಲ್ ಫೈಂಡ್ ಥೌಸಂಡ್ಸ್ ಆಫ್ ಸೀಲಿಯಾ. ಓಕೆ, ಸೀಲಿಯಾ ಅಂತ ಇದೆ, ಥೌಸಂಡ್ಸ್ ಅಂತ ಹಾಕ್ತಾ ಇದ್ದೀನಿ, ಒಂದೆರಡಲ್ಲ, ಥೌಸಂಡ್ಸ್, ಬಿಕಾಸ್ ಸೀಲಿಯಾ ಇಸ್ ಸ್ಮಾಲರ್ ಇನ್ ಸೈಜ್. ಸೊ ಒನ್ ಸೀಲಿಯಾ ಮೈಟ್ ನಾಟ್ ಬಿ ಇನಫ್ ಟು ಮೂವ್ ದ ಎಂಟೈರ್ ಆರ್ಗ್ಯಾನಿಸಮ್, ಅದಕ್ಕೋಸ್ಕರ. ನೆಕ್ಸ್ಟ್ ಪ್ಯಾರಾಮೇಷಿಯಮ್ ಇದು, ಸೊ ಸೀಲಿಯಾ ಲೂಸ್ ಆಗಿ, ಐ ಮೀನ್ ಸ್ವಲ್ಪ ಸೀಲಿಯಾ ಡ್ರಾ ಮಾಡ್ತಾ ಇದ್ದೀನಿ. ಪ್ಯಾರಾಮೇಷಿಯಮ್ ಅಲ್ಲಿ ನಿಮಗೆ ಗಲೆಟ್ ಅನ್ನೋ ಒಂದು ಓಪನಿಂಗ್ ಇರುತ್ತೆ ಫಾರ್ ಇಂಟೇಕ್ ಆಫ್ ಫುಡ್. ಓಕೆ, ಫುಡ್ಡನ್ನು ಒಳಗಡೆ ತಗೊಳಕ್ಕೆ ಇನ್ಸೈಡ್ ದ ಸೆಲ್ ನಿಮಗೆ ಗಲೆಟ್ ಅಂತ ಒಂದು ಓಪನಿಂಗ್ ಇದೆ. ಸೊ ಈ ವರ್ಡನ್ನು ನೆನ್ಪಿಟ್ಕೊಳ್ಳಿ, ಗಲೆಟೆಡ್, ಗಲೆಟ್ ಅಂತ, ಗಲೇಟೆಡ್ ಅಲ್ಲ, ಸಾರಿ, ಗಲೆಟ್ ಅಂತ. ನೋಡಿ, ನಿಮಗೆ ಸೀಲಿಯಾ ಇಲ್ಲೂ ಇದೆ, ಈ ಕ್ಯಾವಿಟಿ ಕಾಣಿಸ್ತಾ ಇದೆಯಲ್ವಾ, ಇಲ್ಲೂ ಸೀಲಿಯಾ ಇದೆ. ಸೊ ನೀರನ್ನು ಬೀಟ್ ಮಾಡ್ತಾ ಇರುತ್ತೆ, ನೀರಲ್ಲಿ ಬರುವಂಥ ಫುಡ್ಡನ್ನು, ನೀರನ್ನು ಒಳಗಡೆ ತಗೊಂಡು ಫುಡ್ ಏನಿದೆ ಅದನ್ನು ಇಟ್ ವಿಲ್ ಸೆಂಡ್ ಇನ್ಸೈಡ್ ದ ಸೆಲ್. ಓಕೆ, ಎರಡು ನ್ಯೂಕ್ಲಿಯಸ್ ಇದಕ್ಕೆ, ಬೈನ್ಯೂಕ್ಲಿಯೇಟ್ ಪ್ಯಾರಾಮೇಷಿಯಮ್. ಸೊ ಫುಡ್ಡನ್ನು ಫುಡ್ ವ್ಯಾಕ್ಯೂಲಿ ಕವರ್ ಮಾಡಿ ಆ ನೀರಿನ ಅಂಶದಲ್ಲಿರುವಂಥ ಫುಡ್ಡನ್ನು ಎಳ್ಕೊಳ್ಳೋ ಎಬಿಲಿಟಿ ಪ್ಯಾರಾಮೇಷಿಯಮ್ಗೆ. ಸೊ ಎಕ್ಸಾಂಪಲ್ ಇಲ್ಲಿ ಪ್ಯಾರಾಮೇಷಿಯಮ್ ಸ್ಲಿಪ್ಪರ್ ಥರ ಇದೆ ಶೇಪ್. ಆಲ್ ರೈಟ್, ಬೈನ್ಯೂಕ್ಲಿಯೇಟ್ ಅಂತ ಹಾಕ್ತಾ ಇದ್ದೀನಿ, ಎರಡು ನ್ಯೂಕ್ಲಿಯಸ್ ಇದೆ ಇದಕ್ಕೆ. ಇದ್ರ ಬಗ್ಗೆ ಸ್ವಲ್ಪ ನಾವು ಸೆಲ್ ಚಾಪ್ಟ್ರಲ್ಲಿ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ನ್ಯೂಕ್ಲಿಯಸ್ ಹೇಳ್ತೀನಿ ತಿರ್ಗಾ. ಒಂದು ದೊಡ್ಡದು ನ್ಯೂಕ್ಲಿಯಸ್, ಮ್ಯಾಕ್ರೋ ನ್ಯೂಕ್ಲಿಯಸ್, ಇನ್ನೊಂದು ಮೈಕ್ರೋ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಓಕೆ, ರೈಟ್. ಸೊ ನೋಡಿ, ಅಮಿಬಾಯ್ಡ್ ಕೂಡ ಹೆಟ್ರೋಟ್ರೋಫಿಕ್, ಫ್ಲಾಜೆಲೇಟೆಡ್ ಇಸ್ ಆಲ್ಸೋ ಹೆಟ್ರೋಟ್ರೋಫಿಕ್ ಇನ್ ನ್ಯೂಟ್ರಿಷನ್, ಸೀಲಿಯೇಟೆಡ್ ಕೂಡ ಹೆಟ್ರೋಟ್ರೋಫಿಕ್, ಆ್ಯಂಡ್ ಸ್ಪೋರೋಜೋವನ್ ಇಸ್ ಆಲ್ಸೋ ಹೆಟ್ರೋಟ್ರೋಫಿಕ್. ಇದನ್ನು ಸ್ಟಾರ್ಟಿಂಗ್ ಕ್ಲಾಸಿಫಿಕೇಶನಲ್ಲಿ ಮೋಡ್ ಆಫ್ ನ್ಯೂಟ್ರಿಷನ್ ಕೊಟ್ಟಿದ್ದೀನಿ, ಅದಕ್ಕೆ ಬರಿತಾ ಇಲ್ಲ ತಿರ್ಗಾ. ಓಕೆ, ಇಫ್ ಯು ವಾಂಟ್ ಒಂದು ಲೈನ್ ಆ್ಯಡ್ ಮಾಡಿ ಹೆಟ್ರೋಟ್ರೋಫಿಕ್ 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 ಅಂತ ಪ್ರತಿ ಗ್ರೂಪಿಗೆ ಬರ್ಕೊಳ್ಬಹುದು, ಬಟ್ ಐ ಡೋಂಟ್ ಥಿಂಕ್ ಯು ನೀಡ್ ಇಟ್ ಅಲ್ವಾ, ನಾವು ಆಲ್ರೆಡಿ ಇದನ್ನು ಬರ್ಕೊಂಡಿದ್ದೀವಿ. ರೈಟ್, ಲಾಸ್ಟ್ಲಿ ವಿ ಹ್ಯಾವ್ ಸ್ಪೋರೋಜೋವನ್. ಸ್ಪೋರೋಜೋವನಲ್ಲಿ ಪ್ಲಾಸ್ಮೋಡಿಯಮ್ ಇಸ್ ಅನ್ ಎಕ್ಸಾಂಪಲ್. ಪ್ಲಾಸ್ಮೋಡಿಯಮ್ ಇಸ್ ನಥಿಂಗ್ ಬಟ್ ಅ ಮಲೇರಿಯಲ್ ಪ್ಯಾರಾಸೈಟ್. ನಿಮಗೆ ಮಲೇರಿಯಲ್ ಪ್ಯಾರಾಸೈಟ್ ಇದು ಲೈಫ್ ಸೈಕಲ್ ಇದೆಯಲ್ವಾ, ಅದನ್ನು ನೀವು ಆ್ಯಕ್ಚುಲಿ ಸೆಕೆಂಡ್ PUC ಅಲ್ಲಿ ಅಥವಾ 12th ಕಲಿತೀರಾ. ಸೊ ಅಲ್ಲಿ ಒಂದು ಸ್ಪೋರ್ ಲೈಕ್ ಇನ್ಫೆಕ್ಷಿಯಸ್ ಸ್ಟೇಜ್ ಬರುತ್ತೆ. ಆ ಲೈಫ್ ಸೈಕಲಲ್ಲಿ ಇನ್ಫೆಕ್ಷಿಯಸ್ ಸ್ಟೇಜ್ ಅನ್ನೋದು ಸ್ಪೋರ್ ಥರ ಇರುತ್ತೆ, ಒಂದು ಯೂನಿಸೆಲ್ಯುಲಾರ್ ಸ್ಟ್ರಕ್ಚರ್ ಅದು ವಿತ್ ಅ ಕವರಿಂಗ್, ಆ್ಯಂಡ್ ದಟ್ ಈಸ್ ವೈ ಇದನ್ನು ಸ್ಪೋರೋಜೋವನ್ ಅಂತ ಕರಿತೀವಿ. ಯಾವುದೇ ಥರದ್ದು ಲೋಕೋಮೋಟ್ರಿ ಆರ್ಗನೆಲ್ ಇಲ್ಲ, ಲೋಕೋಮೋಟ್ರಿ ಆರ್ಗನೆಲ್ ಅಗತ್ಯ ಕೂಡ ಇಲ್ಲ, ಬಿಕಾಸ್ ದೇರ್ ಎಂಡೋ ಪ್ಯಾರಾಸೈಟ್ಸ್ ಅಲ್ವಾ, ಹೋಸ್ಟ್ ಒಳಗಡೆ ಇರೋವಂಥದ್ದು. ಸೊ ದ್ಯಾಟ್ಸ್ ವೈ ದೇ ಡೋಂಟ್ ನೀಡ್ ಇಟ್. ಸೊ ಇನ್ಫೆಕ್ಷಿಯಸ್ ಸ್ಪೋರ್ ಲೈಕ್ ಸ್ಟೇಜ್, ಅದಕ್ಕೋಸ್ಕರ ಸ್ಪೋರೋಜೋವನ್ಸ್. ಎಕ್ಸಾಂಪಲ್ ಏನು? ಪ್ಲಾಸ್ಮೋಡಿಯಮ್, notorious malarial parasite, causes
malaria. Causes malaria. Sarina? So this is about protozoa. So with that we have covered all the groups in kingdom Protista. Kingdom Protista dalli ella group kuda cover agide. Idradu DPP already upload agide. Adanna solve ಮಾಡಿ ಆ್ಯಂಡ್ ಅದರಲ್ಲಿರುವಂಥ ಕ್ವೆಶನ್ಸ್ ತಗೊಳ್ಳಿ. ನಾನು ಎಕ್ಸಾಂಪ್ಲರ್ NCERT ಎಕ್ಸಾಂಪ್ಲರಿಂದ ಆ್ಯಂಡ್ PYQ ಪ್ರೀವಿಯಸ್ ಇಯರ್ ಇದು ಕ್ವೆಶನ್ಸನ್ನು ಕೂಡ ಹಾಕಿದ್ದೀನಿ. ಪ್ಲಸ್ ಸ್ವಲ್ಪ ಕನ್ಫ್ಯೂಸ್ ಆಗುವಂಥ ಕ್ವೆಶನ್ಸ್ ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ಹಾಕಿದ್ದೀನಿ. ಸೊ ಸಾಲ್ವ್ ಮಾಡಿ ಅದರದ್ದು ಡಿಸ್ಕ್ರಿಪ್ಷನ್ ಕೂಡ ಇದೆ, ಯಾಕದು ರೈಟ್ ಆ್ಯಂಡ್ ವೈ ದ ಅದರ್ ಆನ್ಸರ್ಸ್ ಆರ್ ರಾಂಗ್ ಅಂತ ಕೂಡ ಇದೆ. ಸೊ ದ್ಯಾಟ್ ಆಲ್ಸೋ ಯು ಕ್ಯಾನ್ ಚೆಕ್. ಸರಿನಾ? ಅರ್ಥ ಆಯಿತು? So this was Kingdom Protista for you guys. This was Kingdom Protista. ಎಲ್ಲ ನೀಟಾಗಿ ಕವರ್ ಮಾಡಿದ್ದೀವಿ. ಯುನೀಕ್ ಪಾಯಿಂಟ್ಸ್ ಏನು ಅದನ್ನು ಕೂಡ ನೋಡಿದ್ದೀವಿ. ಪಾಯಿಂಟ್ ವೈಸ್ ಮಾಡಿದ್ದೀವಿ ಎಲ್ಲನೂ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಕಿಂಗ್ಡಮ್ ಫಂಗೈ ಇನ್ ದ ನೆಕ್ಸ್ಟ್ ಕ್ಲಾಸ್. ಕಿಂಗ್ಡಮ್ ಫಂಗೈಯನ್ನು ಇನ್ನೊಂದು ಕ್ಲಾಸಲ್ಲಿ ಸ್ಟಾರ್ಟ್ ಮಾಡೋಣ. ಎಲ್ಲಿ ಎಲ್ಲ ನಾನು ಹೇಳಿದ್ದೀನಿ ಇಂಥ ಕ್ವೆಶನ್ಸನ್ನು ಕೇಳಿದರೆ ಅದನ್ನು ದಯವಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಸುಮ್ಮನೆ ಕ್ಲಾಸನ್ನು ಕೇಳಿಕೊಂಡು ಸ್ಕ್ರೀನನ್ನು ನೋಡ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಯು ಶುಡ್ ಹ್ಯಾವ್ ಅ ಡೆಡಿಕೇಟೆಡ್ ನೋಟ್ಸ್ ಆ್ಯಂಡ್ ಅದರಲ್ಲಿ ಈ ಕ್ವೆಶನ್ಸನ್ನು ಹೀಗೆ ಕೇಳಬಹುದು, ಇದು ಯುನೀಕ್ ಪಾಯಿಂಟ್ ಎಲ್ಲೆಲ್ಲ ಹೇಳಿದ್ದೀನಿ, ಅದನ್ನು ಬರ್ಕೊಳ್ಳಿ. ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಸೊ ವಿಲ್ ಕಮ್ ವಿತ್ ಕಿಂಗ್ಡಮ್ ಫಂಗೈ ಇನ್ ದ ನೆಕ್ಸ್ಟ್ ಕ್ಲಾಸ್, ರೈಟ್? ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ನೀಟಾಗಿ ಅಭಿಯಾನ್ ಬ್ಯಾಚನ್ನು ಫಾಲೋ ಮಾಡ್ಕೊಂಡು ಹೋಗಿ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಥ್ಯಾಂಕ್ ಯು ಸೋ ಮಚ್.